ನಮ್ಮನ್ನು ನಡೆಸುವ ದೇವರನ್ನು ನಾವು ನೂತನ ಹಾಡಿಂದ ಹಾಡಿ ದೇವರನ್ನು ಸ್ತುತಿಸಬೇಕು, ಮಹಿಮೆ ಪಡಿಸಬೇಕು. ಹಲ್ಲೆಲೂಯಾ. ನಾವೆಲ್ಲರೂ ಕೂಡ ಹಲ್ಲೆಲೂಯಾ ಕೊಟ್ಟು ದೇವರನ್ನು ಹಾಡಿ ನಾವು ಕೊಂಡಾಡೋಣ. ಬನ್ನಿ. ನೂತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡೆನು. ಹೊಗಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡೆನು. ನೂತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡೆನು. ಹೊಗಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡೆನು. ಬಲವಾಗಿ ಹಿಡಿದುಕೊಂಡು ನಿನ್ನ ಅನುಸರಿಸುವೆ, ಪೂರ್ಣ ಸಮಾಧಾನ ನಿನ್ನಲ್ಲಿಯೇ ಬರ್ತದೆ. ಹಲ್ಲೆಲೂಯಾ. ದೇವರ ಪ್ರಸನ್ನದಲ್ಲಿ ಬರುವಾಗ ಮಾತ್ರ ನಮಗೆ ಚಿಂತೆ ಬರುವುದಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ನಮಗೊಂದು ನಂಬಿಕೆ ಉಂಟು, ದೇವರು ಎಲ್ಲವನ್ನು ನೋಡಿಕೊಂಡು, ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ವ್ಯಾಪಾರ, ನನ್ನ ಕೆಲಸ ಎಲ್ಲವನ್ನು ದೇವರು ನೋಡಿಕೊಳ್ಳುವಂತೆ ಒಂದೇ ಆ ಭರವಸೆ, ನಂಬಿಕೆ. ಹಲ್ಲೆಲೂಯಾ. ಪೂರ್ಣ ಸಮಾಧಾನವನ್ನು ನೀಡುವುದನ್ನಾಗಿರುತ್ತೆ. ಹಲ್ಲೆಲೂಯಾ. ಬಲವಾಗಿ ಹಿಡಿದುಕೊಂಡು ನಿನ್ನ ಅನುಸರಿಸುವೆನು. ಬಲವಾಗಿ ಹಿಡಿದುಕೊಂಡು ನಿನ್ನ ಅನುಸರಿಸುವೆನು. ಪೂರ್ಣ ಸಮಾಧಾನ, ಪೂರ್ಣ ಸಮಾಧಾನ ನಿನ್ನಲ್ಲಿಯೇ ಬರ್ತದೆ. ನಿತ್ಯ ನಿನ್ನಲ್ಲಿಯೇ ಬರ್ತದೆ. ನೂತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡೆನು. ಹೊಗಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡೆನು. ನೂತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡೆನು. ಹೊಗಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡೆನು. ಸತ್ಯವೇದ ಹೇಳುತ್ತದೆ, ನಾನು ಆಲೋಚನೆ ಕರ್ತನು, ನಾನು ನಿನಗೆ ಬೋಧಿಸಿ ನಡೆಯಬೇಕಾದ ದಾರಿಯನ್ನು ತೋರಿಸುವೆನು, ನಿನ್ಮೇಲೆ ಕಣ್ಣಿಟ್ಟು ನನ್ನ ಆಲೋಚನೆಯನ್ನು ನೀಡುವೆಂದು ಹೇಳಿದರು. ಹಲ್ಲೆಲೂಯಾ. ಯಾಕೋಬನು ಬರಿಕೈಯಾಗಿ ಅವನು ಅಡವಿಯಲ್ಲಿ ಹೋಗುವಾಗ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಏನು ಗೊತ್ತಿಲ್ಲ. ದೇವರು ದರ್ಶನ ಕೊಟ್ಟು ಮಾತನಾಡಿದ್ದಾರೆ. ಹಲ್ಲೆಲೂಯಾ. ನೀನು ಹೋಗೋದು ಬರಿಕೈಯಾಗಿರ್ಬಹುದು, ನೀನು ಬರುವಾಗ ನಾನು ತುಂಬಿದ ಕೈಯಾಗಿ ಇಲ್ಲಿ ಸುರಕ್ಷಿತವಾಗಿ ಇದೇ ದೇಶದಲ್ಲಿ ತಂದು ಬಿಡುವೇನೆಂದು ವಾಗ್ದಾನ ಕೊಟ್ಟರು. ಹಲ್ಲೆಲೂಯಾ. ಕೊಟ್ಟರು, ಸುಮ್ಮನೆ ತರ ಮಾಡಿ ಮುಗಿಸಿದರು. ಹಲ್ಲೆಲೂಯಾ. ನಮಗೆ ವಾಗ್ದಾನ ಕೊಟ್ಟಿರುವ ದೇವರು ನಂಬಿಕಸ್ಥರಾಗಿರುವ ದೇವರಾಗಿದ್ದಾರೆ. ಖಂಡಿತವಾಗಿ ನಮ್ಮನ್ನು ಆರಿಸಿಕೊಂಡಿರುವ, ಕರೆದಿರುವ ಆ ಉದ್ದೇಶವನ್ನು ಪೂರೈಸುವರು. ಹಲ್ಲೆಲೂಯಾ. ಅದ್ಭುತ ಸ್ವರೂಪನೇ, ಆಲೋಚನಾ ಕರ್ತನೇ. ಅದ್ಭುತ ಸ್ವರೂಪನೇ, ಆಲೋಚನಾ ಕರ್ತನೇ. ಪರಾಕ್ರಮಶಾಲಿಯೇ, ಪರಾಕ್ರಮಶಾಲಿಯೇ. ಚೈತನ್ಯ ಸ್ವರೂಪನೇ, ನಮ್ಮ ಚೈತನ್ಯ ಸ್ವರೂಪನೇ. ನೂತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡೆನು. ಹೊಗಳಿ ಹರಸಿ ಹಾಡಿ
ಮಾಡಿ ಯೇಸು ರಾಜನ ಕೊಂಡಾಡುವೆನು. ಹೊಗಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವೆನು. ಯೇಸು ರಾಜನ ಕೊಂಡಾಡುವೆನು. ಯೇಸು ರಾಜನ ಕೊಂಡಾಡುವೆನು. ಹಲ್ಲೆಲೂಯಾ. ಆತನೇ ನಮ್ಮ ರಾಜ. ಹಲ್ಲೆಲೂಯಾ. ಆತನೇ ನಮ್ಮ ನಿತ್ಯ ಅರಸನು. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮ ಮಹಿಮೆ ಉಂಟಾಗಲಿ. ಈ ಸುಂದರವಾದ ಮುಂಚಾನೆ ವೇಳೆಯಲ್ಲಿ ನಾವೆಲ್ಲರೂ ದೇವರನ್ನು ಪೂರ್ಣ ಮನಸ್ಸಿಂದ ಪೂರ್ಣ ಹೃದಯದಿಂದ ಆರಾಧಿಸಲು ದೇವರು ಕೊಟ್ಟಂತ ಒಳ್ಳೆಯ ಅವಕಾಶಕ್ಕಾಗಿ ಆತನಿಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಒಳ್ಳೆಯ ವಾಕ್ಯದ ಮುಖಾಂತರ ಕೀರ್ತನೆ ಭಾಗ ಮುಖಾಂತರ ದೇವರು ಮಾತನಾಡಿದರು. ಹಲ್ಲೆಲೂಯಾ. ಇವತ್ತು ಕೂಡ ನಾವು ಬಹಳ ಪ್ರಾಮುಖ್ಯವಾದ ಒಂದು ವಾಕ್ಯ ಭಾಗವನ್ನು ಧ್ಯಾನಿಸುತ್ತಿದ್ದೇವೆ. ದೇವರು ಕೊಟ್ಟಿರುವ ವಾಕ್ಯ ಭಾಗ, ಅದರಲ್ಲಿ ಕೊಟ್ಟಿರುವ ಪದ ಏನಂದ್ರೆ ವಿಧೇಯತೆ. ಹಲ್ಲೆಲೂಯಾ. ಒಬಿಡಿಯನ್ಸ್. ನಮಗೆಲ್ಲರೂ ಗೊತ್ತಿರೋ ಒಂದು ಕಾರ್ಯ. ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಏನು ಹೇಳ್ತಾರೆ ಟೀಚರ್ಸ್, ನೀವು ನಮಗೆ ಒಬಿಡಿಯಂಟ್ ಆಗಿ ಇರಬೇಕು. ಒಂದು ಸ್ಕೂಲ್ಗೆ ಹೋದ್ರೆ ಅಲ್ಲಿ ನೀವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನು ನೀವು ಏನು ಮಾಡಬೇಕು, ಹಿಂಬಾಲಿಸಬೇಕು. ಚಿಕ್ಕ ವಯಸ್ಸಲ್ಲಿಯೇ ನಾವು ಅದನ್ನು ಕಲಿತಾ ಬರ್ತಾ ಇದ್ದೇವೆ ಸ್ಕೂಲ್ಗಳಲ್ಲಿ. ಒಂದು ಆಫೀಸ್ಗೆ ಹೋದ್ರು ಹಂಗೇನೆ, ಆಫೀಸಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್, ಸೆಟ್ ಆಫ್ ರೂಲ್ಸ್ ಇರುತ್ತೆ, ನಿಯಮಗಳು. ಆ ನಿಯಮಗಳನ್ನು ನಾವು ಏನು ಮಾಡಬೇಕು, ಪಾಲಿಸಬೇಕು. ಪಾಲಿಸದೆ ಹೋದರೆ ನಮಗೆ ಸಂಬಳ ಸಿಕ್ಕೋದಿಲ್ಲ. ನಾನು ನನ್ನ ಇಷ್ಟಕ್ಕೆ ಮಾಡುವೇನು, ನೀವು ನನಗೆ ಸಂಬಳ ಕೊಡಿರಿ ಎಂದು ಹೇಳಿದರೆ ಯಾರು ಕೊಡ್ತಾರ? ನಮಗೆ ಕೊಡುವುದಿಲ್ಲ. ಒಬಿಡಿಯನ್ಸ್ ಅಂದ್ರೆ ಏನು? ಯಾರಾದರೂ ಒಬ್ಬರು ಕೊಡುವ ಆಜ್ಞೆಗಳನ್ನು, ಕಟ್ಟಳೆಗಳನ್ನು ಹಾಗೆ ಮಾಡುವುದೇ ವಿಧೇಯತೆ. ಹಲ್ಲೆಲೂಯಾ. ಯಾರಾದರೂ ಒಬ್ಬರು ಕೊಡುವ ಕಟ್ಟಳೆ, ನಮ್ಮ ಅಧಿಕಾರಿಗಳು ನಮಗೆ ಕೊಡುವ ಕಟ್ಟಳೆಗಳನ್ನು, ನಿಯಮಗಳನ್ನು ಹಂಗೆ ಅವ್ರು ಕೊಡುವ ರೀತಿಯಲ್ಲಿ ಮಾಡುವುದೇ ವಿಧೇಯತೆ. ಇದರಲ್ಲಿ ನೀವು ನೋಡಿದರೆ ಸೋಲ್ಜರ್ಸ್, ಅವರು ದೇಶಭಕ್ತರು, ಅವರು ನಮ್ಮ ದೇಶಕ್ಕಾಗಿ ಏನಾದರೂ ಮಾಡಬೇಕೆಂದು ರಿಸ್ಕ್, ಪ್ರಾಣ ಕೊಡುವಷ್ಟು ಅವ್ರೇನು ಮಾಡ್ತಾರೆ, ಆ ಕಮಾಂಡರ್ ಕೊಡುವ ಆಜ್ಞೆಗಳಿಗೆ ವಿಧೇಯರಾಗಿರ್ತಾರೆ. ಎಲ್ಲಿ ಹೋಗಿ ನಿಂದು ಅವರು ಯುದ್ಧ ಮಾಡಬೇಕೋ ಅಲ್ಲಿ ಹೋಗಿ ನಿಂದು ಯುದ್ಧ ಮಾಡ್ತಾರೆ. ಕೆಲವು ಸಾರಿ ಅವ್ರಿಗೆ ಜಯ ಸಿಗದೆ, ಕೆಲವು ಸಾರಿ ಅವರು ತೀರಿ ಹೋಗುತ್ತಾರೆ. ಅಷ್ಟೊಂದು ವಿಧೇಯತೆಯನ್ನು ತೋರಿಸುವವರು ಸೈನಿಕರು ನಾವು ನೋಡ್ತೇವೆ. ಆಮೇಲೆ ಈ ಡ್ಯೂಟಿಯನ್ನು ನೀವು ಮಾಡುವವರಾಗಿರುವವರು ಕೆಲವರು ಇದ್ದಾರೆ. ಸಂಬಳ ಸಿಗಬೇಕು ಅದಕ್ಕೋಸ್ಕರ ಕೆಲಸ ಮಾಡುವವರು ವಿಧೇಯರಾಗಿರುವವರು ಇದ್ದಾರೆ. ನಮಗೆ ಹಣ ಸಿಗುತ್ತೆ, ಇದು ಸಿಗುತ್ತೆ, ಅದು ಸಿಗುತ್ತೆ. ಚಿಕ್ಕ ವಯಸ್ಸಲ್ಲಿ ಕೂಡ ನಾವು ತಾಯಿ ತಂದೆಯರಿಗೆ ನಾವು ವಿಧೇಯರಾಗಿರ್ತೇವೆ. ಕಾರಣ ಅಂದ್ರೆ ಡ್ಯಾಡಿ ಮಮ್ಮಿ ನಮಗೋಸ್ಕರ ಒಳ್ಳೆ ಬಟ್ಟೆ ಕೊಡ್ತಾರೆ, ಒಳ್ಳೆಯ ಚಾಕ್ಲೇಟ್, ಕೇಕ್ ನಮ್ಗೆ ಸಿಗುತ್ತೆ. ನಮಗೆ ಎಲ್ಲಾದ್ರೂ ಎಂಟರ್ಟೈನ್ಮೆಂಟ್ಗೋಸ್ಕರ ಕರ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ನಾವು ವಿಧೇಯರಾಗಿರುತ್ತೇವೆ. ಹಾಗೆ ಏನಾದ್ರೂ ಸಿಕ್ಕುತ್ತೆ. ನಿಜವಾದ ವಿಧೇಯತೆ ಏನಂದ್ರೆ, ಯಾವುದು ಕಾರ್ಯವನ್ನು ಎದುರು ನೋಡದೆ ವಿತೌಟ್ ಎಕ್ಸ್ಪೆಕ್ಟೇಷನ್ ವಿಧೇಯರಾಗಿ ಇರುವುದು, ಒಬ್ಬರು ಕೊಡುವ ಕಟ್ಟಳೆಗಳನ್ನು ಹಿಂಬಾಲಿಸುವುದೇ ನಿಜವಾದ ವಿಧೇಯತೆ. ಅದು ಸತ್ಯವೇದ ಹೇಳಿಕೊಡುವ ವಿಧೇಯತೆ. ಹಲ್ಲೆಲೂಯಾ. ದೇವರು ಅದನ್ನು ಅವರು ನಮ್ಮಲ್ಲಿ ಬಯಸುತ್ತಾರೆ. ದೇವರು ನಮಗಾಗಿ ಎಲ್ಲವನ್ನು ಸೃಷ್ಟಿ ಮಾಡಿದ್ದಾರೆ. ಹೇಳಿದ್ರಲ್ಲ, ಅವರು ಸೃಷ್ಟಿ ಮಾಡಿ ಅವರು ಯಜಮಾನನಾಗಿದ್ದಾರೆ, ಸರ್ವಕ್ಕೆ ಯಜಮಾನನಾಗಿದ್ದಾರೆ. ನಮ್ಮನ್ನು ಅದ್ಮೇಲೆ ಅವರು ಎಲ್ಲದ ಮೇಲೆ ಆಳ್ವಿಕೆ ಮಾಡುವ ದೇವರು. ನಾವು ಅವರ ಅರಸರಂದ್ರೆ ನಾವು ಚಿಕ್ಕ ಅರಸರು. ಹಲ್ಲೆಲೂಯಾ. ನೀವು ಸತ್ಯವೇದದಲ್ಲಿ ನೋಡಿದರೆ ಆದಿಕಾಂಡ ಅಧ್ಯಾಯ 1:28 ಸರ್ವವನ್ನು ನಮ್ಮ ಕೈಯಲ್ಲಿ ಒಪ್ಪಿಸಿಕೊಟ್ಟು ಇದ ಮೇಲೆ ದೊರೆತನ ಮಾಡು ಎಂದು ಹೇಳಿದರು. ಹಲ್ಲೆಲೂಯಾ. ಆಳ್ವಿಕೆ ಮಾಡು ಎಂದು ಅವರು ಹೇಳಿದರು. ಹಾಗೆ ಇರುವಾಗ ನಾವೆಲ್ಲ ರಾಜಕುಮಾರತೆಗಳಾಗಿದ್ದೇವೆ. ದೇವರು ಅದು ಮಾತ್ರ ಮಾಡಿ ಮುಗಿಸ್ತೀರ ಅಂತ ನೋಡಿದರೆ, ಅವರು ಕೀರ್ತನೆ ಭಾಗದಲ್ಲಿ ಹೇಳಿದರು, ನಮಗಾಗಿ ಪ್ರಾಣವನ್ನು ಕೊಟ್ಟು ದೇವರು ನಮಗೆ ರಕ್ಷಣೆಯನ್ನು ನೀಡಿದ್ದಾರೆ, ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಾರೆ. ಇವತ್ತು ನಮಗೆ ಅವರು ತಂದೆಯಾಗಿ ಇದ್ದಾರೆ, ನಾವು ಆತನ ಮಕ್ಕಳಾಗಿದ್ದೇವೆ. ಇರುವಾಗ ಯೇಸು ಕರ್ತನು ಹೇಳಿದರು, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಕಟ್ಟಳೆಗಳನ್ನು ಕೈಕೊಂಡು ನಡೆಯಿರಿ. ಅದೇ ವಿಧೇಯತೆ. ಹಲ್ಲೆಲೂಯಾ. ನಿಜವಾದ ವಿಧೇಯತೆ ಏನಂದ್ರೆ, ನಿಜವಾದ ಪ್ರೀತಿ ಏನಂದ್ರೆ ದೇವರಿಗೆ ವಿಧೇಯರಾಗಿರುವುದೇ. ಅವರು ಹೇಳುವುದನ್ನು ಮಾಡಬೇಕು. ಅವರು ಹೇಳುವುದನ್ನು ಮಾಡುವುದರಿಂದ ನಮಗೆ ಆಶೀರ್ವಾದ. ಹಲ್ಲೆಲೂಯಾ. ಅವ್ರು ಹೇಳೋದನ್ನು ಹಂಗೆ ಮಾಡಬೇಕು. ನಾನು ಇಲ್ಲಿ ನಮ್ಮ ಮನೆಯಲ್ಲಿ ನೀರಿಗೆ ಸಮಸ್ಯೆ ಬಂತು ಮೊದಲು. ಆವಾಗ ಓನರ್ ಅಂಕಲ್ ಹೇಳಿದ್ರು, ಒಂದು 2ನೇ ಟ್ಯಾಂಕ್ ಒಂದು ಮಾಡಿಸ್ಕೊಳ್ಳೋಣ ಹೇಳಿದ್ರು. ಸರಿ ಅಂಕಲ್ ಮಾಡೋಣ ಎಂದು ಹೇಳಿ ಅದು ವರ್ಕ್ಗೆ ಜನರು ಬರ್ತಾ ಇದ್ರು. ಅವರೆಲ್ಲ ಬರುವಾಗ ಅವರು ನನಗೆ ಹೇಳ್ತಾರೆ, ನೀನು ನೋಡಿಕೊ ಅಂತ ಹೇಳ್ತಾರೆ ಅಂತ ನಾನು ಅನ್ಕೊಂಡೆ. ಬಟ್ ಅವರು ಅಂಕಲ್ ಆಂಟಿ ಎಲ್ಲರೂ ಬಂತು ಮುಂಚಾನೆಯಿಂದ ಸಂಜೆವರೆಗೆ.
ಮಾಡ್ತಾ ಇರೋ ಕೆಲಸವನ್ನು ಕಣ್ಣಿಟ್ಟು ನೋಡ್ತಾ ಇದ್ರು. ನಾನು ಅದನ್ನು ತುಂಬಾ ಸರ್ಪ್ರೈಸ್ ಆಗಿ ನೋಡ್ತಾ ಇದ್ದೆ. ಯಾಕಂದ್ರೆ ಅವ್ರ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡಿಸ್ಬೋದು, ಬಟ್ ಯಾಕೆ ಇಲ್ಲಿ ಬಂದು ಕೂತ್ಕೊಂಡ್ರೆ ಒಂದು ನಿಮಿಷ ಅವ್ರ ಕಣ್ಣು ತೆಗೆದುಬಿಟ್ರೆ ಏನಾದ್ರೂ ತಪ್ಪು ಮಾಡಿಬಿಡ್ತಾರೆ. ಅಲ್ಲೆಲ್ಲೂಯ್ಯ. ನಿಜವಾಗಿ ನಾನು ಇಲ್ಲಿ ಬಂದ ಮೇಲೆ ತುಂಬಾ ವರ್ಷಗಳು ಮನೆಗೆ ಕೆಲಸಕ್ಕೆ ಯಾರಾದ್ರೂ ಬಂದ್ರೆ ನಾನು ಅವ್ರ ಮೇಲೆ ಕಣ್ಣಿಟ್ಟು ನೋಡ್ತೇನೆ. ಒಂದು ವಾಟರ್ ಫಿಲ್ಟರ್ ಅನ್ನು ಹಾಕ್ಸೋದಕ್ಕೆ ಒಬ್ಬರು ಬಂದರು. ಬರೀ ಅದು ಹಾಕ್ಸ್ಬಿಟ್ಟು ಹೋದವರು 1-2 ತಿಂಗಳಾದ ಮೇಲೆ ಸರ್ವಿಸ್ ಬರ್ತಾರೆ. ಸರ್ವಿಸ್ ಬರುವಾಗ ಅದರಲ್ಲಿ ಕ್ಯಾಂಡಲ್ಸ್ ಎಲ್ಲ ಚೇಂಜ್ ಮಾಡಬೇಕು. ಇವರು ಏನ್ ಮಾಡಿದ್ರು, ಒಳಗಡೆಯಿಂದ ಒಂದು ಯೂನಿಟ್ ಅನ್ನೇ ತೆಗೆದು ಬಿಟ್ರು, ಕೆಳಗಡೆ ಇಟ್ಟಿದ್ದಾರೆ. ಸ್ಯಾಂಡ್ ಇರುವ ಯೂನಿಟ್ ತೆಗೆದು ಇಟ್ಟಿದ್ದಾರೆ. ನಾನು ನೋಡಿದೆ, ಸರ್ ಇದು ಒಳಗಡೆ ಇದ್ರೆ ಆಗಲ್ಲ, ಇಲ್ಲಿ ಇಟ್ಟಿದ್ದೇನೆ ಅಂತ ಹೇಳಿದ್ರು. ಸರಿ, ಏನೋ ಒಂದು ಒಳ್ಳೇದಕ್ಕೋಸ್ಕರ ಮಾಡಿದ್ರೆ ಅಂದ್ರೆ ಅದರಲ್ಲಿ 5 ಯೂನಿಟ್ಸ್ ಆಲ್ರೆಡಿ ಇತ್ತು, ಒಂದು ತೆಗೆದು ಬಿಟ್ರೆ 4 ಯೂನಿಟ್ಸ್ ಇರುತ್ತೆ, ವಾಟರ್ ಕ್ಲೀನ್ ಆಗಿ ಬರುತ್ತೆ ಎಂದು ನಾನು ಅನ್ಕೊಂಡು ಸರಿ ಆಯ್ತು ಅಂತ ಬಿಟ್ಟೆ. ದುಡ್ಡು ಕೊಟ್ಟಿದ್ದೇನೆ. ಹೋಗುವಾಗ ಹೇಳಿದ್ರೆ, ಸರ್ ನಾನು ಅದು ಮನೆಗೆ ತಗೊಂಡು ಹೋಗ್ತೇನೆ. ಹೇಳಿದೆ, ನೀನು ಯಾಕೆ ಮನೆಗೆ ತಗೊಂಡು ಹೋಗ್ತೀಯ, ಅಲ್ಲಿ ಕಸಪಟ್ಟಿಯಲ್ಲಿ ಹಾಕೋದು, ಪೆಟ್ಟಿಗೆಯಲ್ಲಿ ಹಾಕಿ. ಇಲ್ಲ ಸರ್, ಅದು ನನ್ನ ಮನೆಗೆ ಯೂಸ್ ಆಗುತ್ತೆ. ನನಗೆ ಕೋಪ ಬಂತು. ನಾನು ತುಂಬಾ ಸರ್ಪ್ರೈಸ್ ಆಗಿ ನೋಡಿದೆ. ನನ್ನ ಕಣ್ಮುಂದೆನೆ ನನ್ನ ವಾಟರ್ ಫಿಲ್ಟರ್ ಅಲ್ಲಿ ಇರೋದನ್ನು ತೆಗೆದ್ಬಿಟ್ಟು ಅದು ವರ್ಕ್ ಆಗಲ್ಲ ಅಂತ ಹೇಳಿಬಿಟ್ಟು ತನ್ನ ಮನೆಗೆ ತಗೊಂಡು ಹೋಗ್ತಾರೆ. ನಾನು ಹೇಳಿದೆ, ತಿರ್ಗಾ ಅದನ್ನು ನೀನು ಓಪನ್ ಮಾಡಿ ಹಾಕು, ಇಲ್ಲದ್ರೆ ದುಡ್ಡನ್ನು ವಾಪಸ್ ಕೊಟ್ಬಿಟ್ಟು ನಾನು ಮನೆಗೆ ಹೊರಗಡೆ ಬಿಡಲ್ಲ ಅಂತ ಹೇಳಿಬಿಟ್ಟೆ, ಕೆಂಗೇರಿಯಲ್ಲಿ ಇರುವಾಗ. ಆಮೇಲೆ ಅದನ್ನು ಹಾಕ್ಸ್ಬಿಡೋದು. ಕಣ್ಮುಂದೆನೆ ಅವಿದ್ಯರಾಗಿರುತ್ತಾರೆ, ಕಣ್ಮುಂದೆನೆ ಅವ್ರಿಗೆ ಇಷ್ಟ ಏನೋ ಅದನ್ನು ಮಾಡ್ತಾರೆ. ಸಭೆಯಲ್ಲಿ ಕೂಡ ನಾನು ನೋಡ್ತೇನೆ, ಆಧ್ಯಾತ್ಮಿಕ ಜೀವನದಲ್ಲಿ ಕೂಡ ಅವರ ಇಷ್ಟಕ್ಕೆ ಆತ್ಮಿಕ ಜೀವನ. ಸಭೆಗೆ ಒಳಗಾಗಿ ಇರೋದಿಲ್ಲ, ಹೇಳಿಕೊಡುವ ವಾಕ್ಯಗಳಿಗೆ ಒಳಗಾಗಿ ಇರೋದಿಲ್ಲ. ನೀನೇನು ಹೇಳ್ತೇವೆ ಹೇಳು, ಬಟ್ ನಾವು ಒಂದು ದಾರಿಯಲ್ಲಿ ಹೋಗ್ತಾ ಇರೋ, ಅದರಲ್ಲಿ ಹೋಗ್ತಾ ಇರೋ, ದೇವರು ಬಂದು ಹಿಂದೆ ಒಂದು ಆಶೀರ್ವಾದ ಮಾಡಬೇಕು. ಇದು ಏನಪ್ಪಾ ರೀತಿ ನನಗೆ ಗೊತ್ತೇ ಇಲ್ಲ. ವಿಧೇಯತೆ ಅಂದ್ರೆ ದೇವರು ಹೇಳುವುದನ್ನು ಹಂಗೆ ಮಾಡಬೇಕು. ಅಲ್ಲೇಲೂಯ್ಯ. ದೇವರು ಹೇಳುವುದನ್ನು ಒಂದು ಡಿಟ್ಟೋ ಕೂಡ ಬದಲಾಗದೆ ಹಂಗೆ ಮಾಡಬೇಕು. ಅದೇ ವಿಧೇಯತೆ. ವಿಧೇಯತೆ ಉಳ್ಳವರೇ ದೇವರನ್ನು ಪ್ರೀತಿಸುವವರಾಗಿ ಇರುತ್ತಾರೆ. ಅಲ್ಲೇಲೂಯ್ಯ. ನೀವು ಸತ್ಯವೇದದಲ್ಲಿ ನೋಡಿದ್ರೆ 2 ಅರಸುಗಳು ಅಧ್ಯಾಯ 5, 2 ಅರಸುಗಳು ಅಧ್ಯಾಯ 5 ಮೊದಲಿಂದ ಇರುವ ವಾಕ್ಯಗಳನ್ನು ಓದಿರಿ. ಅರಾಮ್ಯರ ಅರಸನಿಗೆ ನಾಮಾನನೆಂಬ ಸೇನಾಧಿಪತಿ ಇದ್ದನು. ಯೆಹೋವನು ಇವನ ಮುಖಾಂತರವಾಗಿ ಅರಾಮ್ಯರಿಗೆ ಜಯವನ್ನು ಅನುಗ್ರಹಿಸಿದ್ದರಿಂದ ಅರಸನು ಇವನನ್ನು ಮಹಾಪುರುಷನೆಂದು ಸನ್ಮಾನ ಯೋಗ್ಯನೆಂದು ಎನಿಸುತ್ತಿದ್ದನು. ಆದರೆ ಪರಾಕ್ರಮಶಾಲಿಯಾದ ಇವನು ಕುಷ್ಠರೋಗಿಯಾಗಿದ್ದನು. ಅರಾಮ್ಯರು ಒಂದು ಸಾರಿ ಸುಲಿಗೆ ಮಾಡುವುದಕ್ಕೋಸ್ಕರ ಇಸ್ರೇಲ್ಯರ ಪ್ರಾಂತ್ಯಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದರು. ಆಕೆಯು ನಾಮಾನನ ಹೆಂಡತಿಗೆ ದಾಸಿಯಾದಳು. ಆಕೆಯು ಒಂದು ದಿವಸ ತನ್ನ ಯಜಮಾನಿಗೆ, ನಮ್ಮ ದನಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು, ಅವನು ಇವನನ್ನು ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ಹೇಳಿದನು. ಇಲ್ಲಿ ನೀವು ನೋಡಿದರೆ, ಇಲ್ಲಿ ಅರಾಮ್ಯ ಸೇನಾಧಿಪತಿಯಾಗಿ ಇರುವ ಅವನು ಬಲಿಷ್ಠನು, ಪರಾಕ್ರಮಶಾಲಿಯು, ಅರಸನು ಮೆಚ್ಚಿಸುವ ಒಬ್ಬ ವೀರನು. ಆದ್ರೂ ಕೂಡ ಅವನು ಕುಷ್ಠರೋಗಿಯಾಯಿತನು. ಆ ಕಾಲದಲ್ಲಿ ಕುಷ್ಠರೋಗಕ್ಕೆ ಔಷಧಿ ಇಲ್ಲ. ಕುಷ್ಠರೋಗ ಬರೋರನ್ನು ಸಮಾಜದಿಂದ ಹೊರಗಡೆ ಹಾಕಿಬಿಡ್ತಾರೆ ಇಸ್ರೇಲ್ ಊರಲ್ಲಿ. ಬಟ್ ಇಲ್ಲಿ ಅವನಿಗೆ ಕುಷ್ಠರೋಗ ಪ್ರಾರಂಭ ಒಂದು ಹಂತದಲ್ಲಿ ಸ್ಟೇಜಲ್ಲಿ ಇರಬೇಕಿತ್ತು. ವರ್ಷಗಳು ಹೋಗ್ತಾ 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 ಶರೀರದಲ್ಲಿ ಹುಣ್ಣುಗಳು ಹೆಚ್ಚಾಗುವುದು, ವಾಸನೆ ಬರುವುದು, ಹೆಂಡತಿ ಮಕ್ಕಳು ಹತ್ತಿರ ಬರೋಕ್ಕಾಗಲ್ಲ. ಆಮೇಲೆ ಅವನು ಏನಾಗ್ತಾನೆ, ಮನೆಯಿಂದ ಹೊರಗಡೆ ಅವನು ಹಾಕ್ತಾರೆ. ಅವನಿಗೆ ರೋಗ ಹೆಚ್ಚಾಗಿ ಒಂದು ದಿವಸ ಇಲ್ಲದೆ ಹೋಗ್ತಾನೆ. ಈ ಒಂದು ಪರಿಸ್ಥಿತಿ ಬಂದಿದೆ ಅವನಿಗೆ. ಈ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ಅವನಿಗೆ ಒಂದು ಆಶೀರ್ವಾದ. ನೋಡಿದ್ರೆ ಒಂದು ಹುಡುಗಿ, ಇವರು ಅಲ್ಲಿ ಯುದ್ಧಕ್ಕೆ ಹೋಗುವಾಗ ಹಿಡಿದುಕೊಂಡು ಬಂದಿದ್ದಾಳೆ, ದಾಸರ. ಅವಳು ಮನೆ ಕೆಲಸದಲ್ಲಿ ಆಗಿದ್ದಾಳೆ. ಅವಳು ಒಂದು ಆಲೋಚನೆ ಹೇಳ್ತಾಳೆ, ನೀವು ಒಂದು ವೇಳೆ ಸಮಾರ್ಯದಲ್ಲಿ ಇದ್ರೆ ಅಲ್ಲಿ ನಮ್ಮ ದೇವರ ಪ್ರವಾದಿ ಇರುತ್ತಾರೆ. ಹಲ್ಲೆಲೂಯಾ. ಆ ಪ್ರವಾದಿ ಯಾರು? ಪ್ರವಾದಿ ಹೆಸರು ಏನು? ಎಲಿಷನು. ಹಲ್ಲೆಲೂಯಾ. ಅಲ್ಲಿ ಇದ್ರೆ ಅವರು ನಿಮಗೋಸ್ಕರ ಪ್ರಾರ್ಥನೆ ಮಾಡಿ ಇರುತ್ತಿದ್ದರು, ನಿಮಗೆ ವಾಸಿಯಾಗಿರುತ್ತಿದ್ದು ಎಂದು ಅವಳು ಆಲೋಚನೆ ಹೇಳುತ್ತಾಳೆ. ಇದು ಅವರ ಹೆಂಡತಿಗೆ ಬಹಳ ಒಳ್ಳೆಯ ಕಾರ್ಯವಾಗಿ ಅದು ತೋಚಿತು. ಅದರಿಂದ ಅವಳು ಈ ಆಲೋಚನೆಯನ್ನು ಹೇಳಿ ಹೇಳ್ತಾಳೆ. ಮುಂದೆ ಹೋದ್ರಿ. ನಾಮಾನನು ಅರಸನ ಸನ್ನಿಧಿಗೆ ಹೋಗಿ ಇಸ್ರಾಯೇಲ್ ದೇಶದ ಹುಡುಗಿಯು ಹೇಳಿದನ್ನು ತಿಳಿಸಲು ಅವನು, ನೀನು ಅಲ್ಲಿಗೆ ಹೋಗಿ ಬಾ, ನಾನು ನಿನ್ನ ಕೈಯಲ್ಲಿ ಇಸ್ರಾಯೇಲ್
ಇಸ್ರಾಯೇಲ್ಯರ ಅರಸನಿಗೆ ಒಂದು ಪತ್ರವನ್ನು ಕೊಡುತ್ತೇನೆ ಅಂದನು. ನಾಮಾನನು 10 ತಲಾಂತ್ ಬೆಳ್ಳಿ, 6,000 ತೊಲೆ ಬಂಗಾರ, 10 ದುಸ್ತು ಬಟ್ಟೆಗಳು, ಇವುಗಳನ್ನು ತೆಗೆದುಕೊಂಡು ಇನ್ನೊಬ್ಬರು ಓದ್ರಿ. ಸಮಾರ್ಯಕ್ಕೆ ಹೊರಟು ಹೋಗಿ ಪತ್ರವನ್ನು ಇಸ್ರಾಯೇಲರ ಅರಸನಿಗೆ ಕೊಟ್ಟನು. ಅದರಲ್ಲಿ ನನ್ನ ಸೇವಕನಾದ ನಾಮಾನನನ್ನು ನಿನ್ನ ಬಳಿಗೆ ಕಳುಹಿಸಿದ್ದೇನೆ. ನೀನು ಅವನ ಕುಷ್ಠರೋಗವನ್ನು ವಾಸಿ ಮಾಡತಕ್ಕದ್ದೆಂದು ಆ ಪತ್ರದಿಂದ ತಿಳಿಕೋ ಎಂಬುದಾಗಿ ಬರೆದಿತ್ತು. ಇಸ್ರಾಯೇಲರ ಅರಸನು ಪತ್ರವನ್ನು ಓದಿದ ಕೂಡಲೇ ಬಟ್ಟೆಗಳನ್ನು ಹರಿದುಕೊಂಡು ತನ್ನ ಪರಿವಾರದವರಿಗೆ ತಾನು ಕಳುಹಿಸಿದ ಮನುಷ್ಯನನ್ನು ಕುಷ್ಠರೋಗದಿಂದ ವಾಸಿ ಮಾಡಬೇಕಂತೆ. ಇದು ಎಂತ ಅಪ್ಪಣೆ! ನಾನೇನು ದೇವರೋ? ಜೀವದಾನ ಮಾಡುವುದಕ್ಕಾಗಲಿ ಸಾಯಿಸುವುದಕ್ಕಾಗಲಿ ನನಗೆ ಸಾಮರ್ಥ್ಯ ಉಂಟು. ಇವನು ನನ್ನೊಡನೆ ಮಾಡುವುದಕ್ಕೆ ಕಾರಣ ಹುಡುಕುತ್ತಾನಲ್ಲದೆ ಮತ್ತೇನು? ನೀವೇ ಆಲೋಚಿಸಿ ನೋಡಿರಿ ಎಂದು ಹೇಳಿದನು. ಇವನು ನಿಜವಾಗಿ ಒಂದು ಇಸ್ರೇಲ್ಗೆ ಅರಸನಾಗಿರೋದಕ್ಕೆ ಫಿಟ್ಟೇ ಇಲ್ಲ. ಲೇಲೂಯ. ಇಸ್ರೇಲ್ ಅಲ್ಲಿ ಒಬ್ಬ ದೇವರಿದ್ದಾರೆ. ಆದ್ರೂ ನನಗೆ ಒಂದು ಅನುಮಾನ ಉಂಟು. ಯಹೂದಿಯ ಇಸ್ರೇಲ್ ಎರಡು ವಿವಾಹ ಆದ ಮೇಲೆ ಯಹೂದಿಯ ಇಸ್ರೇಲ್ ವಿವಾಹ ಆಗಿರೋದಕ್ಕೆ ಕಾರಣವೇನು? ಯಹೂದಿಯಲ್ಲಿ ಯೆರೂಸಲೇಮ್ ಇತ್ತು. ಯೆರೂಸಲೇಮಲ್ಲಿ ದೇವಾಲಯ ಇತ್ತು. ದೇವಾಲಯದಲ್ಲಿ 12 ಕುಲದವರು ಹೋಗಿ ಆರಾಧನೆ ಮಾಡ್ತಾ ಇದ್ರು. ಇಸ್ರೇಲು ವಿವಾಹ ಆದ ಕಾರಣ ಅರಸನಾದ ಸೊಲೊಮೋನನು ಅವನು ಮಾಡಿದ ಪಾಪದಿಂದ ಅವನ ಮಗನಿಗೆ 2 ಭಾಗ, ಅವನ ಕೆಲಸದವನಾಗಿದ್ದ ಯೆರೋಬಾಮನಿಗೆ 10 ಭಾಗ ವಹಿಸಿದ. ಅವರೇ ಇಸ್ರೇಲು. ಇಸ್ರೇಲ್ಗೆ ಕ್ಯಾಪಿಟಲ್ ಆಗಿತ್ತು ಸಮಾರ್ಯ. ಹಾಗೆ ಇರುವಾಗ ಈ ಸಮಾರ್ಯಲ್ಲಿ ಇರುವ ಎಲ್ಲ ಜನರು, ಇಸ್ರೇಲ್ ಜನರು ಎಲ್ಲರೂ ಯೆರೂಸಲೇಮಿಗೆ ಹೋದ್ರೆ ಹಬ್ಬಗಳು ಬರುವಾಗ ಪ್ರಸಿದ್ಧಿ ಯಾರಿಗೂ ಸಿಗುತ್ತೆ? ಅಲ್ಲಿ ಇರುವ ಅರಸನಿಗೆ. ಅದಕ್ಕೆ ಯೆರೋಬಾಮನು ಏನು ಮಾಡಿದನು? ಬೆತ್ತೇಲಾಯಿ ಪಟ್ಟಣಗಳಲ್ಲಿ ಅವನು ವಿಗ್ರಹಗಳನ್ನು ಸ್ಥಾಪಿಸಿ ಇರುವ ಜನರೆಲ್ಲರನ್ನು ಬಸವವನ್ನು ಆರಾಧಿಸಬೇಕು ಎಂದು ವಿಗ್ರಹ ಆರಾಧನೆಯನ್ನು ಸ್ಥಾಪಿಸುವವನು ಯಾರು? ಅರೆ, ಆ ವಂಶಾವಳಿಯಲ್ಲಿ ಬಂದ ಅರಸರುಗಳಿಗೆ ಹೆಚ್ಚಾಗಿ ನಿಜವಾದ ದೇವರ ಮೇಲೆ ಪ್ರೀತಿ ಇಲ್ಲದಿತ್ತು. ಆದ್ದರಿಂದ ಇವತ್ತು ಎಲಿಷನು ಬಂದು ಸುಧಾರಣೆಯನ್ನು ಮಾಡುವಾಗ ಕೂಡ ಅಲ್ಲಿ ಇದ್ದ ಅರಸನಿಗೆ ಈ ದೇವರಿಂದೇ ಇದು ಸಾಧ್ಯ ಎಂದು ಗೊತ್ತೇ ಇರಲಿಲ್ಲ. ಹಂಗೆ ತಾನೇ? ನಿಜ. ಅದೇ ಸತ್ಯವೇದ ಹೇಳುತ್ತದೆ. ಅವನು ಹೆದರಿದನು, ನಾನೇನು ದೇವರು ಅದನ್ನು ಮಾಡೋದನ್ನ ಹೇಳ್ತಾನೆ. ಹಲ್ಲೆಲೂಯ. ಆದ್ರಿಂದ ಇಲ್ಲಿ ನೀವು ನೋಡಿದರೆ ಅವನು ಭಯಪಟ್ಟರು. ಬಟ್ಟೆಗಳನ್ನು ಹೊಡೆದುಕೊಂಡನೆಂಬುದನ್ನು ದೇವರ ಮನುಷ್ಯನಾದ ಎಲಿಷನಿಗೆ ಗೊತ್ತಾಯ್ತು. ದೇವರ ಮನುಷ್ಯನಾದ ಎಲಿಷನು ಕೇಳಿ ದೂತನ ಮುಖಾಂತರ ಅವನಿಗೆ, ನೀನು ನಿನ್ನ ಬಟ್ಟೆಗಳನ್ನು ಹರಿದುಕೊಂಡಿದ್ದೇಕೆ? ಅವನನ್ನು ನನ್ನ ಬಳಿಗೆ ಕಳುಹಿಸು. ಇಸ್ರಾಯೇಲರಲ್ಲಿ ಒಬ್ಬ ಪ್ರವಾದಿ ಇದ್ದಾನೆಂಬುದು ಅವನಿಗೆ ಗೊತ್ತಾಗಲಿ ಎಂದು ಹೇಳಿ. ನಾನು ಇದನ್ನು ಈ ರೀತಿಯಲ್ಲಿ ಹೇಳ್ತೇನೆ. ಇಸ್ರೇಲ್ ಅಲ್ಲಿ ಒಬ್ಬ ದೇವರಿದ್ದಾರೆ, ಆ ದೇವರಿಗೆ ಒಬ್ಬ ಪ್ರವಾದಿ ಇದ್ದಾನೆ ಎಂದು ಹೇಳಿದನು. ಅದೇ ಅರ್ಥ. ಪ್ರವಾದಿಯಿಂದ ಏನಾಗುತ್ತದೆ? ಒಂದು ವೇಳೆ ಇದನ್ನು ಹೇಳಿದರಿಂದಲೇ ದೇವರು ಅವನನ್ನು ಹೊರಗಡೆನೆ ಬಿಟ್ಟಿಲ್ಲ ಅಂತ ಅನಿಸ್ತೇನೆ. ಹಂಗೆ ತಾನೆ? ಇಸ್ರೇಲ್ ಒಂದು ಪ್ರವಾದಿ ಇದ್ದಾನೆ ಅಂತ ಹೇಳಿದ್ರು. ದೇವರು ವಾಸಿ ಮಾಡೋ ಬಂದವನು ಹೇಳಿದ್ರು, ನೀನು ಹೊರಗಡೆ ಹೋಗಬೇಡ, ಒಳಗಡೆ ಇರು, ನಿನ್ನ ಸೇವಕರನ್ನು ಕಳುಹಿಸಿ ಅವನಿಗೆ ವಿಧೇಯತೆಯನ್ನು ಕಲಿದುಕೊಡು ಅಂತ ಹೇಳಿಬಿಟ್ರು. ಏನೋ ಮುಂದೆ ಹೋದಮ್ಮ. ನಾಮಾನನು ರಥಾಶ್ವಗಳೊಡನೆ ಎಲಿಷನ ಮನೆಗೆ ಹೋಗಿ ಬಾಗಿಲಿನ ಮುಂದೆ ನಿಂತನು. ಎಲಿಷನು ಅವನಿಗೆ, ಹೋಗಿ ಯೋರ್ದಾನ್ ಹೊಳೆಯಲ್ಲಿ 7 ಸಾರಿ ಸ್ನಾನ ಮಾಡು, ಆಗ ನಿನ್ನ ದೇಹವು ಮುಂಚಿನಂತಾಗುವುದು, ನೀನು ಶುದ್ಧನಾಗುವಿ ಎಂದು ಹೇಳಿ ಕಳಿಸಿದನು. ಹಲ್ಲೆಲೂಯಾ. ಹೋಗಿ ಯೋರ್ದಾನ್ ಹೊಳೆಯಲ್ಲಿ 7 ಸಾರಿ ಸ್ನಾನ ಮಾಡು, ಮುಳುಗಿ ಹೇಳು. ಅದೇ 7 ಸಾರಿ ಮುಳುಗಿ ಹೇಳು, ನಿನ್ನ ದೇಹವು ಮುಂಚಿನಂತೆ ಆಗುವುದು, ನೀನು ಶುದ್ಧನಾಗುವಿ ಎಂದು ಹೇಳಿ ಕಳಿಸನು. ಇದಕ್ಕೇನು ಅರ್ಥ? ವಿಧೇಯತೆ. ಹಲ್ಲೆಲೂಯಾ. ನಂಬಿಕೆಗೆ ಫಲವಾಗಿರುವುದು ವಿಧೇಯತೆ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ವಿಧೇಯತೆ ನಂಬಿಕೆಯ ಕ್ರಿಯೆ. ಮೊದಲು ನಂಬಬೇಕು. ಅವನು ದೇವರನ್ನು ಹುಡುಕಿ ಬಂದಿದ್ದೇವೆ, ಈ ದೇವರು ನಮಗೆ ಒಳ್ಳೆಯದು ಮಾಡ್ತಾರೆ ಎಂದು ನಾವು ಮೊದಲು ಏನು ಮಾಡಬೇಕು? ನಂಬಬೇಕು. ಈ ನಂಬಿಕೆಯ ಫಲವಾಗಿರುವುದೇ ವಿಧೇಯತೆ, ನಂಬಿಕೆಯ ಕ್ರಿಯೆ. ದ ವರ್ಕ್ ಆಫ್ ಫೇತ್ ಎಂದು ನಾವು ಹೇಳುತ್ತೇವೆ. ನಂಬಿಕೆ ಇದ್ರೆ ಮಾತ್ರ ವಿಧೇಯತೆ ಬರುತ್ತೆ. ಈ ದೇವರನ್ನು ನಂಬಿದ್ರೆ ಮಾತ್ರ ನೀವು ಇವರು ವಾಸಿ ಮಾಡ್ತಾರೆ ಎಂದು ಯೇಸು ಕರ್ತನನ್ನು ಹುಡುಕಿ ಬರ್ತೀರಿ. ನೀವು ನಂಬಿಕೆಯಿಂದಲೇ ಪ್ರಾರ್ಥನೆ ಮಾಡುತ್ತೀರಿ, ದೇವರು ನಿಮಗೆ ಬಿಡುಗಡೆ ಮಾಡ್ತಾರೆ. ಹಲ್ಲೆಲೂಯಾ. ಹಾಗೆ ಇರುವಾಗ ನಂಬಿಕೆಯ ಕ್ರಿಯೆಯಾಗಿ ಇರುವುದೇ ವಿಧೇಯತೆ ಮೊದಲನೇದಾಗಿ. ಎರಡನೇದಾಗಿ ನೀವು ನೋಡಿದ್ರೆ
ಆಜ್ಞೆಗಳನ್ನು ಹಾಗೆಯೇ ಪಾಲಿಸುವುದೇ ವಿಧೇಯತೆ. ಆಜ್ಞೆಗಳನ್ನು ಹಾಗೆಯೇ ಪಾಲಿಸುವುದು. ಹೇಳಿದನ್ನು ಹಂಗೆ ಮಾಡಬೇಕು, ಹೇಳಿದನ್ನು ಹಂಗೆ ಮಾಡಬೇಕು. ಏನು ಅದರಲ್ಲಿ ಹಿಂಗೆ ನಾನು ಬೇರೆ ತರ ಯೋಚನೆ ಮಾಡಿದೆ ಹಂಗೆ ಯೋಚನೆ ಮಾಡಬಾರದು. ಅಲ್ಲೆಲ್ಲೂಯ್ಯ. ಇಲ್ಲಿ ಅವನಿಗೆ ಹೇಳ್ತಾನೆ, ನಾಮಾನನಿಗೆ ಅದು ತುಂಬಾ ಶಾಕ್ ಆಯ್ತು. ಯೋರ್ದನಲ್ಲಿ ಹೋಗಿ 7 ಸಾರಿ ಮುಳುಗಬೇಕಾ, ಇದೇ ಒಂದು ಕಾರ್ಯನ. ಅವನು ಹೇಳ್ತಾನೆ, ಇದನ್ನು ಕೇಳಿ ಕೋಪಗೊಂಡು, ಇದೇನು ಅವನು ಹೇಗೋ ಹೊರಗೆ ಬಂದು ನಿಂತು, ಆ ಅಪ್ಪನು ಹೊರಗಡೆನೆ ಬಂದಿಲ್ಲ ಹೇಳ್ತಾರೆ. ಒಳಗಡೆನೆ ಕೂತ್ಕೊಂಡು ಮನೆಯಲ್ಲಿ ಯಾರು ಇಲ್ಲ ಎಂದು ಹೇಳಿಬಿಟ್ಟನು ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ಹೊರಗೆ ಬಂದು ನಿಂತು ತನ್ನ ದೇವರಾದ ಯೆಹೋವನ ಹೆಸರು ಹೇಳಿ ಕುಷ್ಠದ ಮೇಲೆ ಕೈ ಇಡಿಸಿ ವಾಸಿ ಮಾಡುವುದೆಂದು ನೆನೆಸಿದೆನು. ಇವನು ಅವನು ಬೆನ್ನಿನ ತರ ಬೆನ್ನಿನ ಬಂದು ಆತಲ್ಲ ಟಚ್ ಅಂದ್ರೆ ಅವನ ಕೆಳಗಡೆ ಆ ರೀತಿಯಲ್ಲಿ ಅವನು ಭಯಂಕರ ಒಂದು ಕಲ್ಪನೆ ಇಮ್ಯಾಜಿನೇಷನ್ ಮಾಡಿಕೊಂಡು ಹೋಗಿದ್ದಾನೆ. ಇವನು ಹೊರಗಡೆನೆ ಬಂದಿಲ್ಲ, ಮನೆಯಲ್ಲಿ ಅಲ್ಲಿಂದ ಆಳು ಬಿಡ್ತಾನೆ. ಅಪ್ಪ ಯೋರ್ದಾನಲ್ಲಿ ಹೋಗಿ ಮೂಲ 7 ಸಾರಿ ಇನ್ನು ಶುದ್ಧನಾಗಿ, ನೀನ್ ಯಾರಪ್ಪ ಕಲಿಸಿದ್ದಾನೆ. ಅವನಿಗೆ ಕೋಪ ಬಂತು, ಯಾರಿವನು ಬಂದಿದ್ದಾನೆ, ನಾನು ತಳಬದಿ ಆರಾಮಿ ತಳಬದಿ ಬಂದಿದ್ದೇನೆ, ಇವನು ಆಳನ್ನು ಕಳಗಿಸಿ ನಮ್ಗೆ ಕಟ್ಟಲೆ ಕೊಡ್ತಾನಲ್ಲ ಅಂತ ಅವನಿಗೆ ಭಯಂಕರ ಟೆನ್ಷನ್ ಆಯ್ತಾ. ದಮಸ್ಕದ ಅಬಾನ ಹರ್ಬರ್ ಎಂಬ ಹೊಳೆಗಳು ಇಸ್ರಾಯೇಲಿಯರ ಎಲ್ಲಾ ಹೊಳೆಗಳಿಗಿಂತ ಉತ್ತಮವಾಗಿವೆ ಎಲ್ಲವೇ? ಉತ್ತಮವಾಗಿ ಎಲ್ಲವೋ ಸ್ನಾನದಿಂದ ವಾಸಿಯಾಗುವ ಹಾಗಿದ್ದರೆ ನಾನು ಅವುಗಳಲ್ಲಿಯೇ ಸ್ನಾನ ಮಾಡಬಹುದಲ್ಲವೇ ಎಂದು ಹೇಳಿ ಬಲು ಸಿಟ್ಟಿನಿಂದ ಹೊರಟು ಹೋದನು. ಸ್ನಾನ ಮಾಡ್ಬೇಕಾದ್ರೆ ನಮ್ಮೂರಲ್ಲಿ ಇರುವ ನದಿಗಳಿಂದ ಇದು ಏನು ಶ್ರೇಷ್ಠ, ಅಲ್ಲೇ ಸ್ನಾನ ಮಾಡ್ತಾನ. ಇದಕ್ಕೋಸ್ಕರ ನಾನು ಇಷ್ಟೆಲ್ಲ ನಾನು ತಗೊಂಡು ಬಂದಿದ್ದೇನೆ. ನೀವು ಹೇಳಿದ್ರು ದೇವರು ಅಂತವ್ರು ಇಂಥದ್ದು ನಂಬಿಕೆ ಇಟ್ಟು ಬಂದೇನಲ್ಲ, ಹಿಂಗೆ ನನ್ನ ಅವಮಾನ ಮಾಡಿಬಿಟ್ಟನಲ್ಲ. ಅವನಿಗೆ ಭಯಂಕರ ಸಿಟ್ಟು ಅಂದ್ರೆ ಇಸ್ರೇಲ್ ದೇವರು ಹಂಗೆಲ್ಲ ಅವನು ಬಾರು ತಿರುಗಿ ಹೋಗೋಣ ಹಂಗೆ ಹೇಳಿರ್ತಾನೆ. ಅವನ ಸೇವಕರು ಹತ್ತಿರ ಬಂದು ಅವನಿಗೆ, ಅಪ್ಪನವರೇ, ಪ್ರವಾದಿಯು ಒಂದು ಕಠಿಣವಾದ ಕೆಲಸವನ್ನು ಹೇಳಿದ್ದರೆ ಅದನ್ನು ಮಾಡುತ್ತಿದ್ದೀರಲ್ಲ. ನೀವು ನೋಡಿದ್ರೆ ಲೋಕದಲ್ಲಿ ಯೇಸು ಕರ್ತನು ಬಂದು ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟು ನಮ್ಮ ಪಾಪ, ರೋಗ, ಶಾಪ ಎಲ್ಲವನ್ನು ಹೊತ್ತು ತೀರಿಸ್ತಾರೆ. ನೀವು ಬಂದು ನಂಬಿಕೆ ಇಡಿರಿ, ನಿಮಗೆ ವಾಸಿ ಆಗುತ್ತೆ ಎಂದು ಹೇಳಿದ್ರೆ ಆಗಲ್ಲ. ನಾವು ಬೆಟ್ಟದ ಮೇಲೆ ಹೋಗಿ ಅಲ್ಲಿ ನಾವು ಉಲ್ಲಾಸನ ಮಾಡುವೆವು, ಇಲ್ಲಿ ನಾವು ಚುಚ್ಚಿಕೊಳ್ಳುವೆವು, ಹೊಡೆದುಕೊಳ್ಳುವೆವು, ನಾವು ನಮ್ಮನ್ನು ಅಂತ ಇದೆಲ್ಲ ಮಾಡುವೆವು. ಕಠಿಣವಾದ ಕಾರ್ಯಗಳು ತಲೆಯಲ್ಲಿ ಹಾಕಿಕೊಂಡು ಚಪ್ಪಲಿ ಇಲ್ಲದೆ ರಾತ್ರಿ ಎಲ್ಲ ಕಠಿಣವಾದ ಕಾರ್ಯಗಳನ್ನು ಮಾಡ್ಬೇಕಂತ ಹೇಳಿದ್ರೆ ನಮ್ಮವರು ಭಯಪಡುವುದೇ ಇಲ್ಲ. ಇಲ್ಲಿ ಹಿಂದೆ ಯಾವ್ದು ಊರಿಗೆ ಹೋಗ್ಬೇಕಾದ್ರೂ ಹೋಗ್ತೇವೆ, ಬಸ್ ಹಿಡಿದು ಖರ್ಚು ಮಾಡಿ ಅದು ಮಾಡಿ ಇದು ಮಾಡಿ ಬಟ್ಟೆಗಳನ್ನು ಬದಲಾಯಿಸಿ ಬೇರೆ ಬೇರೆ ಕಲರ್ ಅಲ್ಲಿ ಹಾಕಿಕೊಂಡು ಇರುವವರೆಲ್ಲ ಹೆದರಿಸಿಕೊಂಡು ಅಲ್ಲಿ ಹೋಗಿ ಏನಾದ್ರು ಒಂದು ಹಸು ಎದುರುಗಡೆ ಬಂದ್ರೆ ಹೆದರಿ ಓಡುವಷ್ಟು ಕಲರ್ ಬಟ್ಟೆಗಳು ಹಾಕಿಕೊಂಡು ರಾತ್ರಿಯಲ್ಲಿ. ನಿಜ ತಾನೆ? ಕಠಿಣವಾದ ಯಾವ್ದು ಕಾರ್ಯಗಳು ಮಾಡೋದು ರೆಡಿ ಸಿದ್ಧರಾಗಿದ್ದಾರೆ. ಸುಲಭವಾಗಿ ದೇವರು ನಾವು ಕಷ್ಟಪಡಬಾರದಂತ ಅವರು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾರೆ. ಬಟ್ ಇವರು ಶಿಲುಬೆ ಇದ್ರೆ ಒಂದು ಒಳ್ಳೆ ಶಿಲುಬೆ ಕೊಡಿ. ಶಿಲುಬೆ ಮರಣ ಅಂದ್ರೆ ಏನು ಗೊತ್ತಿಲ್ಲ. ಅಲ್ಲೆಲ್ಲೂಯ್ಯ. ನೆಟ್ಟಾನೆ ಕಠಿಣವಾದ ಏನಾದ್ರು ಹೇಳಿದ್ರ ಮುಂದೆ ಹೋದಮ್ಮ. ಸ್ನಾನ ಮಾಡಿ ಶುದ್ಧನಾಗು ಎಂದು ಹೇಳಿದರೆ ಯಾಕೆ ಅದರಂತೆ ಮಾಡಬಾರದು? ಯಾಕೆಪ್ಪ ಇದು ಸುಲಭವಾದ ಒಂದು ಕಾರ್ಯ ತಾನೆ. ಜಸ್ಟ್ ಒಂದು ವಿಧೆ ಇದೆ, ಬರೀ ವಿಧೆ ಇದೆ. ಒಂದು 7 ಸಾರಿ ಮೂಳಿಗೆ ಹೊರಗಡೆ ಬರಬೇಕು. ಇದಕ್ಕೋಸ್ಕರ ಯಾಕೆ ಇಷ್ಟು ಯೋಚನೆ? ಮುಂಚಾನೆ ಎದ್ದು ನಾವು ಎಕ್ಸರ್ಸೈಸ್ ಮಾಡ್ತೇವಲ್ಲ ಜಿಮ್ ಅಲ್ಲಿ ಹೋಗಿ 1 2 3 ಏನೇನೆಲ್ಲ ಎಕ್ಸರ್ಸೈಸ್, ಬಾಡಿ ಸ್ಲಿಮ್ ಆಗೋದಕ್ಕೆ ನಾವು ಏನೇನೆಲ್ಲ ಎಕ್ಸರ್ಸೈಸ್ ಮಾಡ್ತೇವೆ. ಚರ್ಚಲ್ಲಿ ಬಂದು ಒಂದು 2 ನಿಮಿಷ ನಿಂದು ಆರಾಧನೆ ಮಾಡು ಅಂತ ಹೇಳಿದ್ರೆ ಅದು ಆಗಲ್ಲ. ನಮಗೆ ಕೂತ್ಕೊಂಡೆ ಆರಾಧಿಸ್ತೇವೆ. ವಾಕಿಂಗ್ ಅಲ್ಲಿ 5 ಕಿಲೋಮೀಟರ್ ಹೋಗಿ ಬಂದು ಬಿಡಬೇಕು. ಅದು ಚರ್ಚಲ್ಲಿ ಒಂದು 10 ನಿಮಿಷ ಎತ್ತು ನಿಂದು ಕೈಗಳನ್ನು ನಿಂತು ಆರಾಧಿಸಿ. ನೀನು ಹೇಳ, ನಾನು ಹಿಂಗೆ ನಿಲ್ಲುವೆ. ದೇವರು ನೋಡ್ತಾರಲ್ಲ, ಮನುಷ್ಯರಲ್ಲ. ಸಭೆಯನ್ನು ನಡೆಸುವವರು ಮನುಷ್ಯನಲ್ಲ. ಅಲ್ಲೆಲ್ಲೂಯ್ಯ. ಅವರಲ್ಲಿ ದೇವರ ಆತ್ಮ ಬಂದು ನಮಗೆ ವಿಧೇಯತೆಯನ್ನು ಹೇಳಿಕೊಡ್ತಾರೆ. ಚರ್ಚ್ ಡಿಸಿಪ್ಲಿನ್ ಇಸ್
ಒಬಿಡಿಯನ್ಸ್. ಹಲ್ಲೆಲೂಯಾ. ನೀವು ಬಂದು ಕೂತಿದ್ದು ನಿಂತು ಒಂದೊಂದು ಡಿಸಿಪ್ಲಿನ್ ಅಲ್ಲಿ ನೀವು ಆರಾಧಿಸ್ತೀರಿ, ಆ ಕ್ರಮವನ್ನು ಅನುಸರಿಸಿ. ಹಲ್ಲೆಲೂಯಾ. ಎಷ್ಟು ಬೈಬಲ್ ಓದಿದ್ರು, ಬೈಬಲ್ ಕಾಲೇಜಿಗೆ ಹೋಗಿ ಯಾಕೆ ನೀವು ಡಿಗ್ರಿ ತಗೊಳ್ತೀರಿ? ಅದು ಒಂದು ಸಿಸ್ಟಮ್. ಮುಂಚಾನೆ ಎತ್ತೊಳಬೇಕು, ಪ್ರಾರ್ಥಿಸಬೇಕು, ಆಮೇಲೆ ನೀವು ರೆಡಿಯಾಗಿ ಹೋಗಿ ಆ ಪೀರಿಯಡ್ಸ್ ಇರುತ್ತೆ, ಆ ಒಂದೊಂದು ಪೀರಿಯಡ್ ಅಲ್ಲಿ ಕೂತ್ಕೊಂಡು ಒಂದೊಂದು ಭಾಗವನ್ನು, ಬೈಬಲ್ ಭಾಗವನ್ನು ನೀವು ಓದಿ, ಅಲ್ಲಿ ನಿಮಗೆ ಕ್ಲೀನಿಂಗ್ ಮಾಡಬೇಕು, ಪಾತ್ರೆ ತೊಳೆಯಬೇಕು, ನಿಮ್ಮ ಬಟ್ಟೆಗಳನ್ನು ನೀವೇ ತೊಳೆಯಬೇಕು. ಆಮೇಲೆ ಅದು ಮಾತ್ರ ಅಲ್ಲ, ನಿಮ್ಮ ವಾಶ್ರೂಮ್ ಎಲ್ಲವನ್ನು ನೀವೇ ಕ್ಲೀನ್ ಮಾಡಬೇಕು. ಹೃದಯದೆ ಎಂದು ಹೇಳಿಕೊಡುತ್ತಾರೆ. ಹಲ್ಲೆಲೂಯಾ. ಹೃದಯದೆ. ಹಂಗೆ ನಾವು ಆ ಸಿಸ್ಟಮ್ ಅಲ್ಲಿ ಒಂದು 3 ವರ್ಷ 4 ವರ್ಷ 2 ವರ್ಷ ಓದಿ ಹೊರಗಡೆ ಬರುವಾಗ ವಿಲ್ ಕಮ್ ಔಟ್ ವಿತ್ ಫ್ಲೈಯಿಂಗ್ ಕಲರ್ಸ್. ಹಲ್ಲೆಲೂಯಾ. ದೇವರಿಗೆ ಮೆಚ್ಚುಗೆಯಾಗಿರುವ ಸೇವಕಿಯಾಗಿ ನಾವು ಹೊರಗಡೆ ಬರ್ತೇವೆ. ಅದಕ್ಕೋಸ್ಕರ ಒಂದು ಸಿಸ್ಟಮ್. ಅದು ನಿಮಗೆ ಇಷ್ಟವಾಗುವುದಿಲ್ಲ. ಮುಂಚಾನೆ ಎತ್ತಳಬೇಕಂದ್ರೆ ಕಷ್ಟ. ನಾನು ಬೈಬಲ್ ಕಾಲೇಜ್ ಓದ್ತಾ ಇರುವಾಗ ಮುಂಚಾನೆ 5 ಗಂಟೆಗೆ ಮೆಡಿಟೇಷನ್ ಬಾ ಅಂದ್ರೆ ತುಂಬಾ ಕಷ್ಟ. ನಮ್ದು ಒಂದ್ ದಿವಸ ನಾನು ರೆಡಿಯಾಗಿ ಹೋಗ್ತಾ ಇರುವಾಗ ಹಿಂದೆ ಬೂದ ತರ ಆಗ್ಬಿಡ್ತೇನೆ. ಬ್ಲಾಂಕೆಟ್ ಅನ್ನ ಹಂಗೆ ಹಾಕಿಕೊಂಡು ನಮಗೆ ಬೈಬಲ್ ಹಾಸ್ಟೆಲ್ ಇಂದ ಚಾಪಲ್ ಒಂದು 100 ಅಡಿ ಆ ಕಡೆ ಹೋಗಬೇಕು. ಎಲ್ಲ ಮರಗಳು ತುಂಬಿರೋದು. ಕೇರಳ ಹೆಂಗೆ ಅಂತ ನಿಮಗೆ ಗೊತ್ತು. ನಾನು ಎತ್ತು ಓದ್ತಾ ಇದ್ದೇನೆ, ಹಿಂದೆ ನೋಡ್ತೇನೆ, ನಾನು ಒಂದು ಕಲ್ಲನ್ನು ತೆಗೆದು ಇಟ್ಟುಕೊಂಡು ಕೇಳಿ ದೆವ್ವಯಾದ್ರೆ ಎಷ್ಟು ನಾಮದಲ್ಲಿ ಹೋಗ್ತೀನಿ. ತಿರುಗಿ ನೋಡಿದ್ರೆ ಭಯ್ಯ ಮೇಹು ಅಂದ್ರೆ ಲೂಸ್ ಹಿಂಗೆ ಎದುರಿಸಿಬಿಟ್ಟೆ. ಅಷ್ಟು ಚಳಿ ಜಾಸ್ತಿ ಆಗಿದೆ. ಅದಕ್ಕೆ ಬ್ಲಾಂಕೆಟ್ ಅನ್ನು ಅದೊಂದು ಕಪ್ಪು ಕಲರಲ್ಲಿ ಇರಲಿಲ್ಲ ಬ್ಲಾಂಕೆಟ್. ಕಷ್ಟ. ಬಟ್ ನಾನು ಹೇಳ್ತೇನೆ, ಆ ಒಂದು ಡಿಸಿಪ್ಲಿನ್ ಅಲ್ಲಿ ಹೋಗಿ ಬಂದ ಮೇಲೆ ಮುಂಚಾನೆ ಎತ್ತೊಳ್ದು, ಇವತ್ತು ನಾವು ಮುಂಚಾನೆ ಎತ್ತೊಳ್ದು ಆ ಒಂದು 4 ಗಂಟೆಗೆ ಪ್ರೇಯರ್ಗೆ ಹೋಗ್ತೇವೆ. ಆ ಡಿಸಿಪ್ಲಿನ್ ನಲ್ಲಿ ನಾವು ವಿಧೇಯರಾಗಿರಬೇಕು. ಆ ವಿಧೇಯತೆ ನಮ್ಮ ಜೀವನದಲ್ಲಿ ಫಲ ಕೊಡುವಂತದ್ದಾಗಿರುತ್ತೆ. ಆ ಪ್ರಾರ್ಥನೆ, ಆ ಸಿಸ್ಟಮ್ ಅನ್ನು ಹಿಡಿದೇ ನಿಂತರೆ ಸೇವೆ ಕುಟುಂಬವು ಆಶೀರ್ವಾದಕರವಾಗಿರುತ್ತೆ. ಹಲ್ಲೆಲೂಯಾ. ಡಿಸಿಪ್ಲಿನ್ ಇರಬೇಕು. ಲೈಕ್ ಮಿಲಿಟರಿ ಮ್ಯಾನ್, ಮಿಲಿಟರಿಯಲ್ಲಿ ಇರುವವರು ಹೇಗ ಅವರು ಎಲ್ಲ ಡಿಸಿಪ್ಲಿನ್ ಅನ್ನು ಅವರು ಅನುಸರಿಸಿ ನಡೆಯುತ್ತಾರೆ, ಅದೇ ರೀತಿಯಲ್ಲಿ ಭಕ್ತರಾಗಿರುವ ನಾವು ಕೂಡ ದೇವರಿಗೆ ವಿಧೇಯರಾಗಿರಬೇಕು. ಹಲ್ಲೆಲೂಯಾ. ಮುಂಚಾನೆ ನಮ್ಗೆ ನಾನು ಹೇಳ್ತೇನೆ, 4 ಗಂಟೆಗೆ ಒಳ್ಳೆ ನಿದ್ರೆ ಬರುತ್ತೆ. 4 ಗಂಟೆಗೆ ಹೆಂಗೆ ಬರುತ್ತೆ? ಒಳ್ಳೆ ನಿದ್ರೆ. ಹಂಗೇ ಒಂದು ಈ ಕಡೆ ಆ ಕಡೆ ಮಲಗಿ ದೇವರು ಪ್ರಾರ್ಥನೆಗೆ ಬಾಕು. ನೀವು ಯಾರು? ನಾನೇ ಪ್ರಾಣ ಕೊಟ್ಟ ದೇವರ. ಹೌದಾ, ಬರ್ತೇನೆ. ಆಮೇಲೆ ಒಂದು 7 ಗಂಟೆಗೆ ಬಂದ್ರೆ ಚೆನ್ನಾಗಿರುತ್ತಲ್ಲ. ಆ ರೀತಿಯಲ್ಲಿ ಆಗಿ ಹೋಯ್ತು. ಡಿಸಿಪ್ಲಿನ್, ವಿಧೇಯತೆ. ದೇವರು ವಿಧೇಯತೆ ಏನು ಮಾತಾಡಬಾರದು. ಅವನು ಏನೇನೋ ಹೋರಾಟ ನೋಡಿದ, ನಾನು ಮಾಡಲ್ಲ, ನಾನು ಅಲ್ಲಿ ಹೋಗಿ ಸ್ನಾನ ಮಾಡಿಕೊಳ್ತೇನೆ ಅಂದ್ರೆ ಅವನು ಏನೇ ಹೇಳಿಬಿಟ್ಟರು. ಅಲ್ಲಿ ಎತ್ಕೊಂಡು ಬರೋ ಅಂತ ಹೇಳಿದ್ರ, ಏನು ಹೇಳಿರಲ್ವಾ? ಹೋಗು 7 ಸಾರಿ ಮೂಳಿಗೆ ಹಾಕು. ಅವನು ಮಾಡಿದನ? ಓದ್ರಿ. ಅವನು ಯೋರ್ದಾನಲ್ಲಿ ಹೋಗಿ 7 ಸಾರಿ ಮುಳುಗಿ ಎದ್ದನು, ಮುಳುಗಿ ಎದ್ದನು. ನಾನು ಹೇಳ್ತೇನೆ, ಅವನು ಹೋಗಿ ಮೊದಲು ಸಾರಿ ಮುಳುಗಿ ಎದ್ದೇಳುವಾಗ ಅವನ ಶರೀರ ಶುದ್ಧವಾಯ್ತಾ? 2ನೇ ಸಾರಿ, 3ನೇ ಸಾರಿ ಅವ್ನು ಹೇಳಿಕೊಟ್ಟ. ಅವನೇ ನೀ ತಾನೇ ಹೇಳಿರೋದು 3 ಸಾರಿ ಅಟ್ಟಿ ಏನು ಚೇಂಜ್ ಇಲ್ಲ. 7 ಸಾರಿ ಮುಳುಗಿ ಹೊರಗಡೆ ಬರುವಾಗ ಏನಾಗಿದ್ರೆ ನಿನ್ನನ್ನೇ ಮೊದಲು ಸಾಯಿಸ್ತೇನೆ, ಅಲ್ಲಿ ಮುಂದೆ ನಿಲ್ಲು, ಹೊರಗಡೆ ಹೋಗಿ ಅವನು ಹಿಡಿದಿಡ್ರಿ. ಅವನೇ ಆಲೋಚನೆ ಕೊಟ್ಟ, ಅವನು ಗಿಡ ನಿಲ್ತಾ ಇದ್ದಾನೆ ನಡುಗುತ್ತಾ. 4 ಸಾರಿ ಬರುವಾಗ ಅವನ ದೇವರೇ ಕಾಪಾಡ್ರಿ, ಅವನನ್ನು ಕಾಪಾಡ್ತಾರೆ ಇಲ್ವೋ, ನನ್ನನ್ನು ಕಾಪಾಡ್ರಿ. ನೀವು ನಿಜವಾದ ದೇವರನ್ನ ಅವನು ನಂಬೋದು ಮುಂದೆ ನಾನು ನಂಬುತ್ತೇನೆ ಎಂದು ಅವನು ಪ್ರಾರ್ಥನೆ. 5ನೇ ಸಾರಿ ಟಿಕ್ 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 ಟಿಕ್. 6ನೇ ಸಾರಿ ಅವನ ಕಣ್ಣೀರೇ ಬಂದಿತ್ತು. 6ನೇ ಸಾರಿ ಮುಗಿದೋಯ್ತಾ? ಇನ್ನು 1ನೇ ಸಾರಿ ಅವ್ನು ಕಣ್ಣು ಮುಚ್ಕೊಂಡ್ರು. ಸರಿ ಮುಳುಗಿ ಬಾ. 7ನೇ ಸಾರಿ ಮುಳುಗಿ ಹೊರಗಡೆ ಬರುವಾಗ ಹೆಂಗೆ ಬಂದನು? ಅದನ್ನು ಜೋರಾಗಿ ಹೋದಮ್ಮ. ದೇವರ ಮನುಷ್ಯನ ಅವನ ದೇಹವು ಅವನ ದೇಹವು ದೇವರ ಮನುಷ್ಯನ ಮಾತಿಗೆ ಅನುಸಾರವಾಗಿ ಕೂಸಿನ ದೇಹದಂತೆ ಶುದ್ಧವಾಯಿತು. ಹಲ್ಲೆಲೂಯಾ. ದೇವರು ಮಾತು ಕೊಡ್ರೆ ಮಾತು. ಹಲ್ಲೆಲೂಯಾ. ನನ್ನ ಮಗಳು ಗುಜರಾತ್ ಅಲ್ಲಿ ಇರುವಾಗ ಚಿಕ್ಕ ಪಾಪವಾಗಿದ್ದಳು. ಅಲ್ಲಿ ಚಳಿಗಾಲ ಬಂದ್ರೆ ಭಯಂಕರ ಚಳಿ. ನಾನು 28 ವಯಸ್ಸಲ್ಲಿ ಅಲ್ಲಿ ಇರುವಾಗಲೇ 28, 29, 30 3 ವರ್ಷದಲ್ಲಿ 3 ಕನ್ವೆನ್ಷನ್ ನಡೆಸಿದ್ರು. ದೇವರು ಸಹಾಯ ಮಾಡಿದರು. 3 ಹಳ್ಳಿಗಳಲ್ಲಿ. ಹಳ್ಳಿ ಅಂದ್ರೆ ಒಂದು ಹಳ್ಳಿ ನಾವು ಕವರ್ ಮಾಡಿದ್ರೆ ಸುತ್ತಲೂ ಇರುವ 12 ಹಳ್ಳಿಗಳನ್ನು ಕವರ್ ಮಾಡಿ ನಾವು ಕೆಲಸ ಮಾಡಿದೆವು. ಆಮೇಲೆ
3 ದಿವಸ 5 ಮೀಟಿಂಗ್ಸ್ ನಾವು ನಡೆಸ್ತೇವೆ. ಇಲ್ಲಿ ಚೆನ್ನೈ ಕಡೆಯಿಂದ ಪಾಸ್ಟರ್ ಜಾನ್ಸನ್, ಇವತ್ತು LLM ಚರ್ಚ್ ದೊಡ್ಡದವರು, ಇವತ್ತು ಅವ್ರಿಗೆ ಚರ್ಚೆ ಇಲ್ಲ. ಗುಜರಾತ್ ಅಲ್ಲಿ ಬಂದು ಅವರು ಸೇವೆ ಮಾಡುವರು, ನಮ್ಮ ಮನೆಯಲ್ಲಿ ಅವರು ಇರೋರು. ಹಾಗೆ ನಾವು ನಡೆಸ್ತಾ ಇರುವಾಗ ಮೂರನೇ ಕನ್ವೆನ್ಷನ್ ಜಬಿಶಲು ಚಿಕ್ಕ ಬಾಬು, ನಾನು ನೈಟ್ ಕರ್ಕೊಂಡು ಹೋಗಬಾರ್ದಿತ್ತು, ಕರ್ಕೊಂಡು ಹೋಗಿದೆ. ಒಳ್ಳೆಯ ರೇಷ್ಮೆ ಒಂದು ಅದು ಡ್ರೆಸ್ ತುಂಬ ಚೆನ್ನಾಗಿತ್ತು. ಅಲ್ಲಿ ಕಾಯಲ್ಲಿ ಇಟ್ಕೊಂಡು ನಿಲ್ಲುವಾಗ ಆ ಚಳಿ, ಅಲ್ಲಿ ಜೋರು ಚಳಿ, 3,000 ಜನರು ಕೂಡಿ ಬಂದಿದ್ದಾರೆ. ತುಂಬ ಖುಷಿ ಆಯಿತು. ಮೊದಲ ದಿವಸದಲ್ಲಿ ಕರೆಕ್ಟಾಗಿ ಮನೆಗೆ ತಿರುಗಿ ಬರುವಾಗ ಅವಳಿಗೆ ವೀಸಿಂಗ್ ಬಂತು. ವೀಸಿಂಗ್ ಅಂದರೆ ತಡ್ಕೊಳ್ಳೋಕ್ಕಾಗಲ್ಲ. ಮನೆಯಲ್ಲೇ ನಾವು ನೆಬುಲೈಸರ್ ಹಾಕಿ 3 ದಿವಸ ಹಾಕ್ಬೇಕು. ಆ ಪಾಸ್ಟೇ ನೋಡಿದರು, ಯಪ್ಪ ನೀನು ಬರೇಬೇಡ ಮನೆಯಲ್ಲಿ. ನಾನು ಹೇಳಿದೆ ಏನಾದರೂ ಪರವಾಗಿಲ್ಲ, ದೇವರಿದ್ದಾರೆ. ಹಲ್ಲೆಲೂಯಾ. ದೇವರಿಗೆ ಉದ್ದೇರ ಇರಬೇಕು. ಡೇಟ್ ಕೊಟ್ಟಿರೋ ದೇವರು, ಹೋಗಿ ನಡೆಸೋಣ ಅಂತ ಹೇಳಿದೆ. 3 ದಿವಸ ನಡೆಸ್ಕೊಂಡು ಎಷ್ಟು ದೆವ್ವ ಬಿಡುಗಡೆ ಆಯಿತು. ಹಾವು, ಕೋತಿ ಎಲ್ಲ ಮೆನಿ ಕೈಂಡ್ಸ್ ಆಫ್ ದೆವ್ವಗಳು ಹೊರಗಡೆ ಹೋಯ್ತು. ಹಿಂಗೇ ಎಷ್ಟೋ ಜನರಿಗೆ ದೇವರು ಬಿಡುಗಡೆ ಕೊಟ್ಟರು. ಬಟ್ ನನ್ನ ಮಗಳು ಹಂಗೇ ಕಷ್ಟದಲ್ಲೇ ಇದ್ದು. ಗುಜರಾತಲ್ಲಿ ಇರುವಾಗ ಆ ಫೋಟೋ ಕೂಡ ನನ್ನ ಕೈಯಲ್ಲಿ ತುಂಬ ಸಣ್ಣದಾಗಿದೆ. ಗುಜರಾತ್ ಬಿಟ್ಟು ಬರುವಾಗ ದೇವರೊಂದು ಮಾತು ಕೊಟ್ಟರು, ಈ ಬ್ಯಾಂಗ್ಳೂರು ಅದಕ್ಕಿಂತ ಚಳಿ ಹಾಗಾದ್ರೆ, ಬ್ಯಾಂಗ್ಳೂರು ಅದಕ್ಕಿಂತ ಹೆಚ್ಚು ಚಳಿ ಇರುವ ಸ್ಥಳ. ನಾವು ಬರುವಾಗ 2012 ನಾವು ಬೆಂಗಳೂರಲ್ಲಿ ಇಲ್ಲಿ ಮೊದಲು ಚೆನ್ನೈ ಬಂದು, ಚೆನ್ನೈಯಿಂದ ಬೆಂಗಳೂರಿಗೆ ರಾತ್ರಿ ಸ್ವೆಟರ್ ಹಾಕದೆ ನಾನ್ AC ಬಂದ್ಬಿಟ್ಟೇವೆ. ಅದನ್ನ ರಾತ್ರಿ 12 ತಾಸು, ಅದು ಆ ಟೈಮಲ್ಲಿ ಭಯಂಕರ ಚಳಿ. ನಾವು ಇಬ್ಬರಿಗೂ ಭಯವಾಯ್ತು, ನಾವೇ ಮಲಗೋಕ್ಕಾಗಲ್ಲ. ದೇವರೊಂದು ಮಾತು ಕೊಟ್ಟರು, ಇನ್ನು ಮುಂದೆ ನಿನ್ನ ಮಗಳಿಗೂ ಈ ವೀಸಿಂಗ್ ಬರುವುದಿಲ್ಲ ಅಂತ. 2012 ಮಾತು ಕೊಟ್ಟಿದ್ದಾರೆ. ಇವತ್ತು 2025 ಬರೀ ಅದು ಬಂದಿಲ್ಲ. ದೇವರು ಮಾತು ಕೊಟ್ಟರೆ ಅದು ಮಾತು, ಅದನ್ನು ಪೂರೈಸ್ತಾರೆ. ಹಲ್ಲೆಲೂಯಾ. ಅವನು ಹೇಳಿದ್ರು, ಅವನು ಎಲಿಷನು ಅವನು ಹೇಳಿದನು, ದೇವರು ನಿನ್ನನ್ನು ಈ ರೀತಿಯಲ್ಲಿ ವಾಸಿ ಮಾಡುದು ಹೇಳಿದ್ರು. ಅದೇ ರೀತಿಯಲ್ಲಿ ವಾಸಿ ಆಯಿತು. ಹಲ್ಲೆಲೂಯಾ. ನಾವು ವಿಧೇಯರಾಗಿ ಇರಬೇಕು, ಮಾತಿಗೆ ವಿಧೇಯರಾಗಿ ಇರಬೇಕು. ದೇವರು ಹೇಳೋದನ್ನು ಹಂಗೆ ಮಾಡಬೇಕು, ಅದೇ ವಿಧೇಯತೆ. ಹಲ್ಲೆಲೂಯಾ. ಅದು ಪ್ರಶ್ನೆ ಕೇಳಬಾರ್ದು, ಇದೇ ಹೆಂಗೆ ಅದೇ ಹೆಂಗೆ. ಸೇವೆಗೆ ಬರುವ ನಮಗೆ ಹೆಚ್ಚಾದ ವಿಧೇಯತೆ ಬೇಕು. ನಾನು ಊರಲ್ಲಿ ಇರುವಾಗ ದೇವರು ಹೇಳಿದ್ರು, ಅಪ್ಪ ಈ ಊರು ಬಿಟ್ಟು ಹೊರಗಡೆ ಹೋಗ್. ಅಬ್ರಹಾಮನ್ ಹೇಳಿದ ಹಾಗೆ ಎಲ್ಲಿ ಹೋಗುತ್ತೇನೆ ಗೊತ್ತಿಲ್ಲ. ಫಸ್ಟ್ ಕೇರಳ ತೋರಿಸ್ತು. ಕೇರಳಲ್ಲಿ ಇರುವಾಗ ಮದುವೆ ಮಾಡಿಕೊಂಡು ಹೇಳಿದ್ರು. ಮೊದಲ ವರ್ಷದಲ್ಲಿ ದೇವರು ಹೇಳಿದ್ರು, ಮದುವೆ ಮಾಡೋದಕ್ಕೆ ನಾನು ಆರಿಸಿ ಇಟ್ಟಿದ್ದೇವೆ. ದೇವರು ಹೇಳಿದ್ರು, ಇದೆಲ್ಲ ಆಗಲ್ಲ, ನಾನು ತೋರಿಸುವ ಮಗಳೊಂದಿಗೆ ನೀನು ಮದುವೆ ಮಾಡಿಕೊಳ್ಳಬೇಕು. ನಾನು ಮಾತು ಸರಿ ಆಯಿತು. ಆಮೇಲೆ ನಾನಾಗಿ ಪ್ರಯತ್ನ ಮಾಡಿದೆ. ದೇವರು ಒಪ್ಪಿಸಿಕೊಡುವಾಗ ಶ್ರೇಷ್ಠವಾದ ಸೇವೆಗೆಯನ್ನು, ನನ್ನ ಸೇವೆಯಲ್ಲಿ ಜೊತೆಗಾರರಾಗಿ ಈ ಸೇವೆಯನ್ನು ನನ್ನ ಜೊತೆಯಲ್ಲಿ ನಡೆಸುವ ಒಬ್ಬ ಸೇವೆಗೆಯನ್ನು ನನಗೆ ಕೊಟ್ಟು ದೇವರು ಆಶೀರ್ವದಿಸಿದರು. ನಾನಾಗಿ ಆರಿಸಿಕೊಂಡಿದ್ದರೆ ದೇವರು ಹೇಳಿದರು, ನೀನಾಗಿ ಆರಿಸಿಕೊಂಡ್ರೆ ಈ ಸೇವೆಯನ್ನು ನೀನು ಹಾಳು ಮಾಡುವಿ, ನಾನು ಕೊಡುವುದನ್ನು ನೀನು ಬಾಯಿ ತರದೆ ಮದುವೆ ಮಾಡಿ. ನಾನು ಹೇಳ್ತೇನೆ, ಶ್ರೇಷ್ಠವಾದ ಮಗಳನ್ನು ದೇವರು ನನಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆಮೇಲೆ ನಾನು ತೋರಿಸುವ ದೇಶಕ್ಕೆ ಹೋಗು, ಎಲ್ಲೆಲ್ಲ ಇರಬಾರ್ದು, ಹೋಗು. ಯಾರ ಮುಖಾಂತರ ಗೊತ್ತಿಲ್ಲ. ನಮ್ಮ ಪಾಸ್ಟರ್ ಒಬ್ಬರಿದ್ದರು, ಅವ್ರ ಪಾಸ್ಟರ್ಗೆ ಅಲ್ಲಿ ಅವ್ರ ಚರ್ಚಲ್ಲಿಯೇ ಎಲ್ಡರಾಗಿ ಇದ್ದ ಒಬ್ಬರು ರಾಬರ್ಟ್ ಅಂಕಲ್, ಅವ್ರ ಮಗನು ಕೇರಳ ಅಲ್ಲಿ ಗ್ರೇಸ್ ಕೌನ್ಸಿಲಿಂಗ್ ಅವರೇ ಮ್ಯಾನೇಜರ್, ಲೀಡರು, ಸೇವಕರು, ಚಾಪಲ್ ಎಲ್ಲ ಅವ್ರ ಕಂಟ್ರೋಲ್ ಇತ್ತು. ಅವರು ಸ್ಯಾಕ್ಸ್ ಬೈಬಲ್ ಕಾಲೇಜಲ್ಲಿ ಗೋಲ್ಡ್ ಮೆಡಲಿಸ್ಟ್. ಅವರಿಗೆ HOD ಆಗಿ ಇದ್ದವರೇ ಡಾಕ್ಟರ್ ಟೀಚರ್ ಇದೆಲ್ಲ. ಅವರು ಇವತ್ತು IPC ಕೋಟೆಯಂ ಥಿಯಾಲಜಿಕಲ್ ಸೆಮಿನಾರಿ ಕೋಟೆಯಲ್ಲಿ ಒಂದು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದು ನಡೆಸ್ತಾ ಇದ್ದಾರೆ. ಅಲ್ಲಿ ಹೋಗಪ್ಪ ಅಂತ ಹೇಳಿಬಿಟ್ರು. ನಾನು BE ಮುಗಿಸ್ಬಿಟ್ಟು ಲಾಸ್ಟ್ ಒಂದು ಅರಿಯಿರ್ತು ಮ್ಯಾಥ್ಸ್ ಅಲ್ಲಿ, ಅದನ್ನು ಸರಿ ಮುಗಿಸ್ಬಿಡೋಣ ಎಂದು ಕಾಯ್ತಾ ಇದ್ದೆ. ಅವ್ರು ಹೇಳಿದ್ರು, ಎಲ್ಲ ಮುಗಿಸಿಬಿಡಾಗ ಟೈಮ್ ಆಯ್ತು, ಅಲ್ಲಿ ಹೋಗಿ ಕಂಟಿನ್ಯೂ ಮಾಡು, ಹೊರಟು ಹೋಗೋದು ಹೇಳಿಬಿಟ್ರು. ನಂಬಿಕೆಯಿಂದ ಹೋದೆ. ಅಣ್ಣ ಅವ್ರ ಮುಖಾಂತರ, ಕ್ರಿಸ್ಟಸ್ ಜೋಶ್ ಅವ್ರ ಮುಖಾಂತರ ನನಗೆ ದೇವರಲ್ಲಿ ಒಂದು ಸೀಟ್ ಕೊಟ್ಟರು. ಹಲ್ಲೆಲೂಯಾ. ಏನು ಹೇಳಿಲ್ಲ, ಪರವಾಗಿಲ್ಲ, ಒಂದು ಅರಿಯಿದೆಯಾ ಅದೆಲ್ಲ ಜೊತೆಲಿ ಮುಗಿಸ್ಬಿಡು, ಬಾ ಬಂದು ಸೇವೆ. ಅಲ್ಲಿ ಹೋಗಿ ಮಲಯಾಳ ಕಲಿಬೇಕು. ಎಂದ ಮೋನೇ ಹಂಗೆ ಕಂಪ್ಲೀಟ್ ಚೇಂಜ್ ಆಗಬೇಕು. ಮೊದಲು ನಾನು ಕಲಿತುಕೊಂಡು ಭಾಷೆ ಮಲಯಾಳ. ಹಲ್ಲೆಲೂಯಾ. ಆ ರೀತಿ ನಾನು ಮೊದಲು ಅಲ್ಲಿ ಹೋಗಿ MD ಸೇರಿ MD ಓದಿ ಮದುವೆಯಾಗಿ ದೇವರು ಹೇಳಿದ ಪ್ರಕಾರ ದೇವರು ಅವ್ರು ಕೇಳೋದನ್ನು ಮಾಡೋದು ಅಷ್ಟೇ. ಆ ವಿಧೇಯತೆಯನ್ನು ತೋರಿಸಬೇಕು, ಅವ್ರ ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡುವುದು. ಹಲ್ಲೆಲೂಯಾ. ನನಗೆ ಮಗುವೆ ಹೆರೋದಿಗೆ ಒಂದು ಪರಿಸ್ಥಿತಿ ಇಲ್ಲ. ನನಗೆ ಆಕ್ಸಿಡೆಂಟ್ ಆಗಿ ಸ್ಪೈನಲ್ಲಿ 3 ಡಿಸ್ಕ್ ಹೊರಗಡೆ ಬಂತು.
ಮದುವೆ ಆಗೋದಾಗಲ್ಲ ಅಂದ್ರೆ ದೇವರು ಕೈಬಿಟ್ಟ ಒಬ್ಬ ಪೇಷಂಟ್ ತಾನೆ ನಾನು. ದೇವರನ್ನು ಕಾಲನ್ನು ಸರಿಪಡಿಸಿ ಕಾಲು ಬೆಲೆ ಕೊಟ್ಟು ನಡೆಯುವುದು ಸಹಾಯ ಮಾಡಿದರು. ಮದುವೆ ಮಾಡಿಕೋ ನಾನಿದೆ ಎಂದು ಹೇಳಿದರು. ಮದುವೆ ಆಯಿತು. ನಾನು ಎಂಗೇಜ್ಮೆಂಟ್ಲೇ ಹೇಳಿದೆ ನನಗೆ ಮಗು ಸಾಧ್ಯವೇ ಇಲ್ಲ. ಅವಳು ಹೇಳಿದ್ರು ದೇವರಿಂದ ಎಲ್ಲ ಸಾಧ್ಯ. ನೀವು ವಿಧೇಯರಾಗ್ತಾರಲ್ಲ ದೇವರೆಲ್ಲ ನೋಡಿಬಿಡ್ತಾರೆ. ಒಬ್ಬರಲ್ಲ ಇಬ್ಬರು ಕೊಟ್ಟು ಆಶೀರ್ವದಿಸ್ತಾರೆ. ಇಬ್ಬರು ಸೇವೆಯಲ್ಲಿ ಇದ್ದಾರೆ. ಹಲ್ಲೆಲೂಯಾ. ಇರುವಾಗ ದೇವರು ಹೇಳೋದನ್ನು ದಿಟ್ಟವಾಗಿ ನಾವು ಪ್ರಶ್ನಿಸೋದಿಲ್ಲ, ಕೇಳೋದಿಲ್ಲ. ನಮ್ಗೆ ಕೇಳೋದಷ್ಟು ನಮಗೆ ಅಧಿಕಾರವೂ ಇಲ್ಲ. ನಮಗೆ ನಡೆಸುವುದಕ್ಕೆ ದೊಡ್ಡ ದೊಡ್ಡ ಪಾಸ್ಟರ್ಗಳು ಇಲ್ಲ. ಹಾಗೆ ಇರುವಾಗ ದೇವರು ಏನು ಕಟ್ಟಲೆ ಕೊಟ್ಟರು ಅದನ್ನು ಹಂಗೆ ನಾವು ಮಾಡಿದ್ವಿ. ಕೇರಳಲ್ಲಿ 3 ವರ್ಷವನ್ನು ಮುಗಿಸ್ಬಿಟ್ಟವರ MD ಅಲ್ಲಿ ದೇವರು ನನಗೆ ಅಕಾಡೆಮಿಕಲ್ಲಿ ಪ್ರಿನ್ಸಿಪಲ್ ಅವಾರ್ಡು 2 ಅವಾರ್ಡು ತಗೊಂಡು ಎಲ್ಲಿ ಹೋಗಬೇಕು ಅಂತ ರೆಡಿ ಆಗಿರೋ ದೇವರು ಗುಜರಾತ್ ಹೋಗು ಅಂತ ತೋರಿಸಿದ್ರು. ಹಲ್ಲೆಲೂಯಾ. ನಾನು ಹಿಂದಿ ಬೇಸಿಕ್ ಕಲಿದುಕೊಂಡವನು. ಹಿಂದಿ ಬೇಸಿಕ್ ಜಾವಲ್ಲೇ ಕಾಲ ಕಳೀತಾ ಇತ್ತು. ಇವತ್ತು ಹೋಗದೆ ಹೇಳಿಬಿಟ್ರು. 30 ದಿವಸದಲ್ಲಿ ಹಿಂದಿ ಕಲಿಯೋದು ಹೇಗೆ, ಆ ತರ ಪುಸ್ತಕಗಳು ರ್ಯಾಪಿಡಿಕ್ಸ್ ಎಲ್ಲ ತಗೊಂಡು ಹೋದೆ ಅಷ್ಟೇ. ಮೊದಲ 1 ವರ್ಷ ತುಂಬಾ ಕಷ್ಟವಾಯ್ತು. ಸ್ಥಾಪಿಸಬೇಕು, ಹೊಸದಾಗಿ ಸ್ಥಾಪಿಸಬೇಕು. ಒಂದು ಭಾಷೆಯಲ್ಲಿ ನಾವು ಒಂದು ಬರುವಾಗ ಹಿಂದಿ, ಗುಜರಾತಿ, ಅವ್ರಿಗೆ ಗುಜರಾತಿಯ ಮೂಲ ಭಾಷೆ ಮಾತೃಭಾಷಾ, ಆಮೇಲೆ ಟ್ರೈಬಲ್ ಭಾಷೆಯಲ್ಲಿ ಒಂದೊಂದು ಗಾಮಿತಿ ಒಂದು ಭಾಷೆ ಇದೆ, ಬಿಲ್, ವಸಾವ, ಇನ್ನೊಂದು ಚೌಧರಿ, ಮರಾಠಿ. ಹತ್ತಿರ ನಾವು ಇರುವ ಸ್ಥಳದಿಂದ ಒಂದು 2-3 ಕಿಲೋಮೀಟರ್ ಅಲ್ಲಿ ಮಹಾರಾಷ್ಟ್ರ, ಅಲ್ಲಿ ಅವರು ಮರಾಠಿಯಲ್ಲಿ ಮಾತಾಡ್ತಾರೆ. ಈ ರೀತಿಯಲ್ಲಿ ನನಗೆ ಅಲ್ಲಿ ಹೋಗುವ ಸಿಕ್ಕಾಗಿ ಬಿಟ್ಟೇವಲ್ಲ. ಮೊದಲ ವರ್ಷ ಟ್ರಾನ್ಸ್ಲೇಷನ್ ಅಲ್ಲೇ ಓದ್ತಾ ಇತ್ತು. ಎಲ್ಲಿ ಹೋದ್ರು ಟ್ರಾನ್ಸ್ಲೇಟರ್ ಹುಡುಗಬೇಕು, ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು. 1 ವರ್ಷ ಆದಮೇಲೆ ಅಲ್ಲಿ ಹೊಟ್ಟೆ ಕಿಚಾಯಿ ಕೋಪದಲ್ಲಿ ಟ್ರಾನ್ಸ್ಲೇಟ್ ತೆಗೆದಾಗ ರೂಬನ್ ತಿರುಗಿ ಅವ್ನ ಊರಿಗೆ ಹೋಗಲಿ. ನಾನು ಅವ್ರ ಕೆಳಗಡೆ ಕೆಲಸ ಮಾಡಲಿಲ್ಲ. ಅವ್ರಿಗೋಸ್ಕರ ಒಂದು ಇನ್ಸ್ಟಿಟ್ಯೂಷನ್ ಅನ್ನು ಅವ್ರು ಕಟ್ಟಿಸಿ ಅದರಲ್ಲಿ ಬಂದು ಕೆಲಸ ಮಾಡು, ದುಡ್ಡು ಕೊಡ್ತೇನೆ ಅಂತ ಹೇಳಿದರು. ನಾನು ಹೇಳಿದ್ರೆ ನಮಗೆ ಮೇಲೆ ಒಬ್ಬ ಅಧಿಕಾರಿ ಇದ್ದಾರೆ, ನಾನು ನೀವು ಹೇಳೋ ಇಷ್ಟ ಪ್ರಕಾರ ಮಾಡೋಕ್ಕಾಗಲ್ಲ. ನೀವು ಎಷ್ಟು ದೊಡ್ಡ ನನಗೆ ಭಯ ಇಲ್ಲ, ನಿಮ್ಮ ದುಡ್ಡು ನನಗೆ ಬೇಕಲ್ಲ, ಅದು ಕಳ್ಳತನ ನಾನು ಮಾಡಲ್ಲ ಅಂತ ಹೇಳಿಬಿಟ್ಟು ನನ್ನ ಮೇಲೆ ಕೋಪದಲ್ಲಿ ಮೊದಲು ಅವ್ರು ತೆಗೆದಾಕಿದ ಟ್ರಾನ್ಸ್ಲೇಟರ್. ಎರಡನೇದಾಗಿ ಇವನಿಗೆ ಯಾರು ಸಪೋರ್ಟ್ ಮಾಡಪ್ಪ, ಸುತ್ತಲವರು ಚರ್ಚೆಗಾದ್ರು ಕಟ್ಟಲೆ. ದೇವರು ಹೇಳಿದ್ರು ಕರ್ಕೊಂಡು ಬಂದವನು ನಾನು. ದೇವರು ಹೇಳಿದ್ರು ಕರ್ಕೊಂಡು ಬಂದವನು ನಾನು. ನಿನ್ನನ್ನು ಯಾರು ಇಲ್ಲಿಂದ ತೆಗೆದಾಕೋದಕ್ಕಾಗಲ್ಲ. ಕರ್ಕೊಂಡು ಹೋಗ್ಬೇಕಾದ್ರೆ ನಾನೇ ಕರ್ಕೊಂಡು ಹೋಗುತ್ತೇನೆ. ತಿರ್ಗ ಮನುಷ್ಯರಿಂದ ಆಗಲ್ಲ. ನೀನು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರು, ಈ ಭಾಷೆ ನೀನು ಕೊಡ್ತೇನೆ ಅಂತ ಹೇಳಿದರು. ಒಂದೇ ತಿಂಗಳಲ್ಲಿ ಆ ಭಾಷೆಯಲ್ಲಿ ಮಾತನಾಡೋಕೆ ಪ್ರಾರಂಭಿಸಿದೆ. ಹಲ್ಲೆಲೂಯಾ. ನಮ್ಮ ಕ್ಲಾಸಲ್ಲಿ 70 ಸ್ಟೂಡೆಂಟ್ಸ್ ಬರ್ತಾರೆ ಸಮ್ಮರ್ ಕ್ಯಾಂಪ್ಗೆ. 70 ಸ್ಟೂಡೆಂಟ್ ಹಿಂದಿಯಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಕ್ಲಾಸ್ ತಗೊಂಡಿದ್ದೇನೆ. ಅದೇ ವರ್ಷದಲ್ಲಿ ನಾನು ಯಾವುದು ಚರ್ಚಲ್ಲಿ ಒಂದು ಸಾರಿ ಅಲ್ಲಿ ಟೋಕರ್ವಾ ಅನ್ನೋ ಒಂದು ಬೈಬಲ್ ಕಾಲೇಜ್ ಇತ್ತು, ಟೋಕರ್ವಾ ಅಂತ ಸ್ಥಳ ಇತ್ತು. ಅಲ್ಲಿ ಇದ್ದ ಒಂದು ಚರ್ಚಲ್ಲಿ ಪ್ರಸಂಗ ಮಾಡೋಕೆ ಹೋದೆ. ಆ ಚರ್ಚಲ್ಲಿ ಆ ದಿವಸ ನನ್ನ ಟ್ರಾನ್ಸ್ಲೇಟರ್ ಈಶ್ವರ್ ಬಂದಿಲ್ಲ. ನನ್ನ ಸ್ಟೂಡೆಂಟ್ ಅವನು, ಇವತ್ತು ದೊಡ್ಡ ಪಾಸ್ಟರ್ ಆಗಿದ್ದಾನೆ. ಅವನು ಬರದೇ ಇರುವ ಕಾರಣ ಬಿಷಪ್ ಹೇಳಿದರು, ರೂಬನ್ ಅವರು ಇಲ್ಲಿ ಬಂದಿದ್ದಾರೆ, ಅವರಿಗೆ ಪ್ರಸಂಗ ಚಾನ್ಸ್ ರೆಡಿಯಾಗಿದೆ, ಬಟ್ ಟ್ರಾನ್ಸ್ಲೇಟ್ ಬರದ ಕಾರಣ ಇವತ್ತು ಅವರು ಟ್ರಾನ್ಸ್ಲೇಟ್ ಪ್ರಸಂಗ ಮಾಡಲ್ಲ, ನಮಗೋಸ್ಕರ ಅವರು ಇಂಗ್ಲೀಷಲ್ಲಿ ಅಂಗ್ರೇಜಿಯಲ್ಲಿ ಪ್ರೇಯರ್ ಮಾಡೋರು ಅಂತ ಹೇಳಿದರು. ನನ್ನ ಕಣ್ಣೀರೇ ಬಂದಿತ್ತು. ಅಲ್ಲಿ ನಿಂದು ನಾನು ಕಣ್ಣೀರಿಂದ ಪ್ರಾರ್ಥನೆ ಮಾಡಿಬಿಟ್ಟು ಅದೇ ಸ್ಥಳಕ್ಕೆ ನನ್ನ ದೇವರು ಎಷ್ಟು ವರ್ಷಗಳಾದರೂ ತರುತ್ತಾರೆ, ಇಲ್ಲಿ ನಾನು ಪ್ರಸಂಗಿಸುವೇನು ಎಂದು ಮನಸ್ಸಲ್ಲಿ ಅಂದ್ಕೊಂಡು ಹೋದೆ. ವರ್ಷಗಳಲ್ಲರಿ 6 ತಿಂಗಳಲ್ಲಿ ಅದೇ ಸ್ಥಳದಲ್ಲಿ ದೇವರನ್ನು ತಿರುಗಾ ನಿಲ್ಲಿಸಿ 1.5 ಗಂಟೆ ನಾನು ಅಲ್ಲಿ ಹಿಂದಿಯಲ್ಲಿ ಪ್ರಸಂಗ ಮಾಡಿದೆ. ದೇವರಿಗೆ ವಿಧೇಯರಾಗಿರಬೇಕು ಅಷ್ಟೇ. ಅವ್ರು ಹೇಳೋದನ್ನು ಮಾಡಬೇಕು. ತಲಾಂತಗಳು ಕೊಡ್ತಾ ಇರುವರು, ನಮಗೆ ಇಲ್ಲದೆ ಇರುವುದಲ್ಲ ನಮ್ಗೆ ಬರ್ತಾ ಇರುವುದು. ಹಲ್ಲೆಲೂಯಾ. ಹಿಂದಿಗೂ ನನಗೂ ಸಂಬಂಧ ಇಲ್ಲ, ಮಲಯಾಳಕ್ಕೂ ನನಗೂ ಸಂಬಂಧ ಇಲ್ಲ, ಗುಜರಾತಿ ಕೂಡ ನಾನು ಕಲಿತುಕೊಂಡೆ. ಹಲ್ಲೆಲೂಯಾ. ಆ ರೀತಿಯಲ್ಲಿ ದೇವರು ಆಶೀರ್ವದಿಸಿದರು. ಆಮೇಲೆ ನೀವು ನೋಡಿದ್ರೆ ಅಲ್ಲಿಂದ ಕರ್ನಾಟಕ ಬರೋದು, ಗುಜರಾತ್ ಮುಗಿಸ್ಬಿಟ್ಟು ಕರ್ನಾಟಕ ಹೋಗುದು. ನನಗೆ ದೊಡ್ಡ ಸವಾಲು ಕನ್ನಡ ಭಾಷೆ ಆಗಿತ್ತು. ಇವತ್ತು ನಾನು ಮಾತನಾಡುವ ಭಾಷೆಯನ್ನು ಯಾರು ನನಗೆ ಟೀಚರ್ ಕಲಿಸಿಕೊಟ್ಟಿಲ್ಲ, ಹೇಳಿಕೊಟ್ಟಿಲ್ಲ. ಅದೇ 30 ದಿವಸದಲ್ಲಿ ಕನ್ನಡ ಓದೋದು ಹೇಗೆ ಬುಕ್. ಅದು ಬುಕ್ ಇವತ್ತು ನೋಡಿದ್ರೆ ನೀವೇ ಹೆದರಿ ಬಿಡ್ತೀರಿ, ಅಷ್ಟು ಗಲೀಜಾಗಿರುತ್ತೆ. ಅಲ್ಲಿ ಮೇಲೆ ಕೆಳಕ ಎಲ್ಲ ನಮ್ಮ ಕೈ ಬಣ್ಣಗಳು ಇರ್ತವೆ. 1 ದಿವಸ ಹಗಲ ರಾತ್ರಿ ಓದುವೇನು. ಆಮೇಲೆ ಈ ತರ ಬೈಬಲ್, ರೆಗ್ಯುಲರ್ ಬೈಬಲ್, ಕನ್ನಡ ಇಂಗ್ಲಿಷ್ ಇರೋದು, ಅದರಲ್ಲಿ ನಾನು ಇದನ್ನು ಓದುತ್ತಾ ಇರೋದು. ಒಂದು ದಿವಸ ಕೂಡ ಬಿಡಲ್ಲ.
ದೇವ್ರು ಹೇಳಿಬಿಟ್ರಲ್ಲ, ನೀವು ಎಲ್ಲಿ ಹೋದ್ರೆ ಅಲ್ಲಿ ಭಾಷೆ ಕೊಡ್ತೀರಿ, ಇಲ್ಲಿ ಬಂದು ನೀ ಭಾಷೆ ನನಗೆ ಬೇಕು, ಕೊಡ್ತೇನೆ ಮಗನೇ ನೀನು ಓದು ಅಂತ. ಹಂಗೆ ಓದುತ್ತಾ ಓದುತ್ತಾ ಓದ್ತಾ ಒಂದು ದಿವಸಕ್ಕೆ 4 ಅಧ್ಯಾಯ 5 ಅಧ್ಯಾಯ ಓದ್ತಾ ಇರುವೆ, ತಪ್ಪಾಯಿದ್ರು ಓದುವೆ. ದೇವರು ಹಂಗೆ ಆ ಭಾಷೆಯನ್ನು ನನಗೆ ದಯಪಾಲಿಸಿಬಿಟ್ರು. ಹಲ್ಲೆಲೂಯಾ. ಇಲ್ಲಿ ಬಂದು ಈ CLM ಕ್ರೈಸ್ತ ಮಿನಿಸ್ಟ್ರಿಯನ್ನು ಸ್ಥಾಪಿಸೋದು ಎಲ್ಲವನ್ನು ದೇವರೇ ಕೊಟ್ಟಿದ್ದಾರೆ. ನನಗೆ ಯಾವ್ದು ಬ್ಯಾಕ್ಗ್ರೌಂಡ್ ಇಲ್ಲ, ಯಾರು ಇಲ್ಲ, ಇಲ್ಲಿ ಸಂಬಂಧಿಕರಿಲ್ಲ, ಹೋಗುವ ಸ್ಥಳಗಳಲ್ಲಿ ಸಂಬಂಧಿಕರಿಲ್ಲ, ಯಾವುದು ಪಾಸ್ಟಲ್ ಬ್ಯಾಕ್ಗ್ರೌಂಡ್ ಇಲ್ಲ. ಇಲ್ಲಿ ಬರೋಕ್ ಮುಂಚೆ ನಮಗೆ ನಡೆಸುವರಾಗಿದ್ದವರು, ಮಾರ್ಗದರ್ಶಿಯಾಗಿದ್ದವರು ಬಿಟ್ಟೇ ಬಿಟ್ರು ನಮ್ಮನ್ನು. ಮೈಸೂರಿಗೆ ಬರುವಾಗ ಬರೀ ಕೈಯಾಗಿ ಬಂದೇವೆ. ದೇವರು ಮೊದಲು ನನಗಿದ್ದ ಸೊತ್ತನ್ನು ನನ್ನ ಕೈಯಲ್ಲಿ ಬಂದು ಸೇರುವ ಹಾಗೆ ಸಹಾಯ ಮಾಡಿದರು. ಆ ಹಣದಿಂದಲೇ ಈ ಟ್ರಸ್ಟ್ ಸ್ಟಾರ್ಟ್ ಆಯಿತು. ಮೊದಲು 7 ವರ್ಷವನ್ನು ಹಣದಿಂದಲೇ ನಾವು ನಡೆಸ್ತೀವಿ. ಹಲ್ಲೆಲೂಯಾ. ಇಲ್ಲಿ ತನಕ ಇಲ್ಲಿ ಎಷ್ಟೋ ಜನರು ಬರ್ತಾರೆ ಹೋಗುತ್ತಾರೆ, ನಿಲ್ಲುತ್ತಾರೆ, ಹೋಗುತ್ತಾರೆ, ಆದರೂ ಸೇವೆ ನಿಂದು ಹೋಗಿರಲಿಲ್ಲ. ಹಲ್ಲೆಲೂಯಾ. ದೇವರಿಗೆ ವಿಧೇಯರಾಗಿದ್ದರಿಂದ ಅದೆಲ್ಲದಲ್ಲಿ ದೇವರು ಜಯ ಕೊಟ್ಟದನ್ನು ನಾನು ನೋಡುತ್ತೇನೆ. ಆದ್ರಿಂದ ಅವರು ಹೇಳೋದನ್ನು ಹಂಗೆ ಮಾಡಬೇಕು. ಹೊರಟು ಹೋಗು, ನಷ್ಟ ಆದ್ರೂ ಪರವಾಗಿಲ್ಲ ಮಾಡ್ತಾ ಇರಿ. ಒಂದೊಂದು ನಾವು 23 ಮನೆಗಳು ನಾವು ಚೇಂಜ್ ಮಾಡಿ ಬಂದಿದ್ದೇವೆ. ಒಂದೊಂದು ಸ್ಟೇಟ್ ಅಲ್ಲಿಯೂ 2 ಮನೆ 3 ಮನೆ, ಕೇರಳಲ್ಲಿ 3 ಮನೆ, ಗುಜರಾತ್ ಅಲ್ಲಿ 3-4 ಮನೆ, ಇಲ್ಲಿ ಕರ್ನಾಟಕ ಬಂದ ಮೇಲೆ ಒಂದೊಂದು ಸ್ಥಳದಲ್ಲಿ ನಾವು ಈವನ್ ನಾಗ್ಪುರಲ್ಲಿ ಇರುವಾಗ ಕೂಡ 2-3 ಸ್ಥಳಾಂತರ ಮಾಡಬೇಕು. ಎಲ್ಲಾ ಸಾಮಾನುಗಳು ತಗೊಂಡು ಆಗಿ ಒಂದೊಂದು ಸ್ಥಳಕ್ಕೆ ಹೋಗೋದು ಗಾಡಿ ಖರ್ಚಾಗುತ್ತೆ. ಅಲ್ಲಿಂದ ಇಲ್ಲಿ ಬರುವಾಗ, ಗುಜರಾತ್ ಇಂದ ಇಲ್ಲಿ ತರುವಾಗ 23,000 ಕೊಡಬೇಕು. ನನ್ನ PF ಹಂಗೆ ಹೋಯ್ತು. ಮುಂದೆ ಯಾರು ಕೊಡ್ತಾರೆ ಯೋಚನೆ ಮಾಡೋದಿಲ್ಲ. ಎಷ್ಟು ಸಾರಿ ನಾನು ಬ್ಯೂಲಾ ಜ್ಯುವೆಲ್ಸ್ ಎಲ್ಲ, ಈವನ್ ಮಂಗಲಸೂತ್ರ ಕೂಡ ನಾವು ಅಡಗಲಿ ಇಟ್ಟಿದ್ದೇವೆ. ದೇವರೇ ಕೊಟ್ಟಿದ್ದಾರೆ. ನಾವು ಫಸ್ಟ್ ಮದುವೆ ಆಗುವಾಗ ನಾವು ಪೆಂಟಿಕಾಸ್ಟಲ್ ರೀತಿಯಲ್ಲಿ ಮದುವೆ ಮಾಡಿಕೊಂಡೇವೆ. ಅಲ್ಲಿ ಬೈಬಲ್ ಚೇಂಜ್ ಮಾಡಿಕೊಂಡೇವೆ, ಯಾವುದು ಒಡವೆ ಹಾಕೊಂಡಿಲ್ಲ. ಬಟ್ ಮಿಷನರಿ ಆಗುವಾಗ ದೇವರು ಹೇಳಿದರು, ನೀವು ನಮ್ಮ ಮಿಷನರಿಗಾಗಿ ನೀವು ಆರಿಸಲ್ಪಟ್ಟವರು, ನೀವು ಅಲ್ಲಿರುವ ಕಲ್ಚರ್ ಅನ್ನು ನೀವು ಏನು ಮಾಡಬೇಕು, ಅನುಸರಿಸಿ ನಡೆಯಬೇಕು. ಸೊ ನೀವು ಎಲ್ಲ ಹಾಕಿಕೊಳ್ಳಿರಿ ಅಂತ ಹೇಳಿದರು. ಅಲ್ಲಿ ಹೋಗುವಾಗ ಎಲ್ಲ ಹಾಕಿಕೊಂಡೇವೆ. ಇವತ್ತು ಇಲ್ಲಿ ಹಾಕಿಕೊಳ್ಳುತ್ತೇವೆ. ಯಾಕಂದ್ರೆ ಜನರು ಸ್ವೀಕರಿಸುವುದಿಲ್ಲ. ನಾವು ಆ ಥರ ಹೋದ್ರೆ ವಿಧವಾ ಆ ಥರ ನೋಡಿಬಿಡ್ತಾರೆ, ವಿಧವೆ ಥರ ನೋಡಿಬಿಡ್ತಾರೆ. ಅದಕ್ಕೆ ದೇವರು ಹೇಳೋದನ್ನು ಹಂಗೆ ಮಾಡೋದು. ನಮ್ಮ ಪಾಸ್ಟರ್ ಕೂಡ ಬ್ಯೂಲ ಒಡವೆ ಹಾಕೊಳ್ಳುವಾಗ ಅವ್ರಿಗೆ ಇಷ್ಟ ಇಲ್ಲ. ಏನೋ ರೂಬನ್ ನೀನು ಎಲ್ಲ ಬದಲಾಯಿಸ್ಕೊಂಡಿಲ್ಲ ಅಂತ ಹೇಳಿದ್ರು. ಅದೆಲ್ಲ ಹಂಗೆ ಇಲ್ಲ ಪಾಸ್ಟರ್, ಅದು ಬೇರೆ, ನಾವು ಮಿಷನರಿ ಆಗಿ ಹೋಗ್ತಾ ಇದ್ದೇವೆ, ಅಲ್ಲಿರುವ ಕಲ್ಚರ್ ಬೇರೆ. ಸರಿ ಪರವಾಗಿಲ್ಲ ಹೋಗಿ ಹೇಳಿಬಿಟ್ಟು ಇರುವಾಗ ಯಾರು ಏನು ಹೇಳ್ತಾರೋ ಅದು ಬೇರೆ ಕತೆ. ದೇವರು ಹೇಳ್ತಾರ ಅದನ್ನು ನಾವು ಹಂಗೆ ಮಾಡಬೇಕು. ನನ್ನ ಪ್ರಿನ್ಸಿಪಲ್ ಸರ್ಗೆ ಏನು ಇಷ್ಟ, ನಾವು ಇಬ್ಬರು ತಿರುಗಿ ಆ ಸೆಮಿನಾರಿಯಲ್ಲಿ ಹೋಗಿ ಅಲ್ಲಿ ನಾವು ಅವ್ರ ಹಿತ ಚಿಂತಕರು, ನಾವು ಚೆನ್ನಾಗಿರಬೇಕು ಅಂತ ಆಸೆ ಬಿಟ್ಟು ಅಲ್ಲಿ ಹೋಗಿ ನೀವು ಅಲ್ಲಿ FTS ಮಾಡಿಕೋ, ಅಲ್ಲೇ ನೀನು ಕಂಟಿನ್ಯೂ ಮಾಡು, ಬೈಬಲ್ ಕಾಲೇಜ್ ಟೀಚರ್ ಆಗಿರು ಅಂತ ಕರೆದ್ರು IPCಯಲ್ಲಿ. ಆ ಟೈಮಲ್ಲಿ ಅದು ದೊಡ್ಡ ಆಫರ್. ಇವತ್ತು ನಾನಿದ್ದರೆ PhD ಮುಗಿಸಿರುತ್ತೆ. ಇವಳ ಅಲ್ಲೇ ಇರಲಿ, ಅಲ್ಲಿ ಕರ್ಸ್ಬಿಡಿ, ಅಲ್ಲಿ ಸೋಫಿಯಾ ಸ್ಕೂಲ್ ಇತ್ತು, ಅಲ್ಲಿ ನಿಮ್ಮ ಮಕ್ಕಳು ಓದಲಿ. ಮನೆ ಒಳಗಡೆನೆ, ಕ್ಯಾಂಪಸ್ ಒಳಗಡೆ ಮನೆ. ಆ ರೀತಿಯ ಸೌಲಭ್ಯಗಳನ್ನು ನಾವು ತಗೊಂಡು ದೇವರು ಹೇಳಿದ್ರು, ಅದೆಲ್ಲ ಬೇಡ, ನಾನು ತೋರಿಸುವ ಸ್ಥಳಕ್ಕೆ ಹೋಗು, ಅಲ್ಲಿ 0 ಇಂದ ಸ್ಟಾರ್ಟ್ ಮಾಡಬೇಕು, ಹೋಗಿ ಮಾಡು. ಇವತ್ತು ನೀವು ನೋಡ್ತಾರಲ್ಲ, ನಾವು ಸ್ಟಾರ್ಟ್ ಮಾಡಿದ್ರು ಬರೀ 4 ಜನ, ನಾನು, ಬ್ಯೂಲಾ, ಸ್ಯಾಮ್, ಜಬಿಷಾ, 4 ಜನರು, 100 ಜನರು ಇರುವಾಗ ಆರಾಧನೆ ಮಾಡ್ತಾ ಇರೋ ಮನೆ ಒಳಗೆ. ಆಮೇಲೆ ಒಬ್ರು ಮಲರ್, ಆಮೇಲೆ ವಾಸುದೇವನೇ ಫಸ್ಟ್ ವಿಶ್ವಾಸಿ. ಚಿಕನ್ ಅಂಗಡಿಯಲ್ಲಿ ಮೀಟ್ ಮಾಡಿದೆ ಅವನು, ಚಿಕನ್ ತಗೊಳ್ಳೋದಕ್ಕೆ ಹೋಗಿ. ದೇವರು ಮಾತೆ ಹಲ್ಲೆಲೂಯಾ. ನಾನು ನಿನ್ನನ್ನು ಇಲ್ಲಿ ಹೆಚ್ಚಿಸುವೇನು, ಇಲ್ಲಿ ಸ್ಥಾಪಿಸುವೇನು, ಇಲ್ಲಿ ನಿಲ್ಲಿಸುವೇನು, ಇಲ್ಲಿ ನನ್ನ ಸೇವೆ ಮಾಡುವೆ ಎಂದು ಹೇಳಿದರೆ, ಅವರು ಹೇಳದೆ ಅದನ್ನು ಹೇಳಿದ್ರೆ ಹಂಗೆ ದಿಟ್ಟವಾಗಿ ಮಾಡಿದರೆ ಆಶೀರ್ವಾದ. ಇಲ್ಲಿ ನಾಮಾನನು ಮೊದಲು ಅವನಲ್ಲಿ ಅದು ಇಷ್ಟ ಇಲ್ಲ, ಅದಕ್ಕೆ ವಿರುದ್ಧವಾಗಿ ಎಷ್ಟೋ ಹೋರಾಡಿದನು. ಅಲ್ಲಿ ಒಬ್ಬ ಆಲೋಚನೆ ಹೇಳಿದನು, ಸಾಮಾನ್ಯವಾಗ್ತಾನೆ ಮಾಡಿರಿ, ಸುಲಭವಾಗಿರುತ್ತಾನೆ ಮಾಡಿರಿ, ಜಸ್ಟ್ ಮಿಯರ್ ಒಬಿಡಿಯನ್ಸ್, ಜಸ್ಟ್ ಮೂಳಿಗೂ ಎದ್ದೇಳೋದು ಏನು ಕಷ್ಟವಾಗಿರ್ಬೇಕಾದ್ರೆ ಏನೂ ಇಲ್ಲ, ಮಾಡಿದನು. ಅವನು ಮಾಡಿದನು, ಅವನಿಗೆ ಬಿಡುಗಡೆ ಉಂಟಾಯಿತು. ಹಲ್ಲೆಲೂಯಾ. ಅವನಿಗೆ ಆಶೀರ್ವಾದ ಉಂಟಾಯಿತು. ಅವನಿಗೆ 2 ತರ ಬಿಡುಗಡೆ ಉಂಟಾಯಿತು. ನನಗೆ ಬೆದರಿಯದೆ ಶಾಶ್ವತ ಆಶೀರ್ವಾದಗಳನ್ನು ತರುತ್ತದೆ. ಮೊದಲನೇದಾಗಿ ದೈಹಿಕ ಬಿಡುಗಡೆ, ಎರಡನೇದಾಗಿ ಆಧ್ಯಾತ್ಮಿಕ ಬಿಡುಗಡೆ. ಮುಂದೆ ಹೋದ್ರಿ. ಅನಂತರ ಅವನು ತನ್ನ ಪರಿವಾರದವರೊಡನೆ ಹಿಂದಿರುಗಿ ದೇವರ ಮನುಷ್ಯರ ಹತ್ತಿರಕ್ಕೆ ಹೋಗಿ ಅವನ ಮುಂದೆ ನಿಂತು ಇಸ್ರೇಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇರುವುದೇ ಇಲ್ಲ. ನೋಟ್ ದಿಸ್ ಪಾಯಿಂಟ್, ಇರುವುದೇ ಇಲ್ಲ. ಹಲ್ಲೆಲೂಯಾ. I know that there is no God in all the earth but in Israel.
ಅಲ್ಲೆಲ್ಲೂಯ್ಯ. ಹಂಗಾದ್ರೆ ಅವನು ದೇವರನ್ನು ಸ್ವಂತ ದೇವರಾಗಿ, ಸ್ವಂತ ರಕ್ಷಕರಾಗಿ ಇವತ್ತು ಅವನು ಸ್ವೀಕರಿಸಿಕೊಂಡದ್ರಿಂದ ಅವನು ಬಾಯಿಂದ ಬರುತ್ತೆ. ಬರೀ ಶರೀರದಲ್ಲಿ ಮಾತ್ರ ಅಲ್ಲರಿ ಬಿಡುಗಡೆ, ಅವನು ಆತ್ಮದಲ್ಲಿ ಬಿಡುಗಡೆ ಉಂಟಾಯಿತು. ಅಲ್ಲೆಲ್ಲೂಯ್ಯ. ಇವತ್ತು ಅವನು ದೇವರನ್ನು ಹಿಂಬಾಲಿಸುವವನಾಗಿ ಅವನು ಬದಲಾಗಿ ಬಿಟ್ಟನು. ನಾನು ಇವತ್ತು ಒಪ್ಕೊಳ್ತೇನೆ, ಇವರೇ ನಿಜವಾದ ದೇವರು. ಈ ರೀತಿಯಲ್ಲಿ ಬಿಡುಗಡೆ ಮಾಡೋಕೆ ಯಾರೂ ಇಲ್ಲ. ನಾನು ಎಷ್ಟು ಕಷ್ಟಪಟ್ಟೆ, ಎಷ್ಟು ಕುಷ್ಠದಾಗ, ಎಲ್ಲರ ಮುಂದೆ ನನಗೆ ನಾಚಿಕೆ, ಅವಮಾನ, ಯಾವಾಗ ಸತ್ತೋಗ್ತೇನೆ ಗೊತ್ತಿಲ್ಲ. ಎಷ್ಟೋ ಅವನು ದೊಡ್ಡ ಶ್ರೀಮಂತನು, ಎಲ್ಲಾ ಕಡೆ ಹೋಗಿ ಈ ವ್ಯಾಧಿಗಾಗಿ, ರೋಗಕ್ಕಾಗಿ ಅವನು ಪರಿಹಾರ ಮಾಡಿರ್ಬೋದು, ಬೇರೆ ಅವನ ಚಿಕಿತ್ಸೆಗಳನ್ನು ತಗೊಂಡಿರ್ಬೋದು, ಯಾವುದೂ ಅವನಿಗೆ ಸಹಾಯ ಮಾಡಲಿಲ್ಲ. ಬಟ್ ಇಸ್ರೇಲ್ ದೇವರ ಕಡೆಗೆ ಬರುವಾಗ ಒಂದೇ ಮಾತು, ನಂಬಿಕೆ. ಆ ನಂಬಿಕೆಗೆ ಫಲವಾಗಿರುವ ಕ್ರಿಯೆಯಾಗಿರುವ ವಿಧೇಯತೆ. ಜಸ್ಟ್ ಮಾಡು, ನಂಬಿ ಮಾಡು, ನಾನು ನಿನಗೆ ಬಿಡುಗಡೆ ಕೊಡ್ತೇನೆ. ಅವನು ಮಾಡಿದನು, ಬಿಡುಗಡೆ ಆಯಿತು. ಮಾಡಿದನು, ಆಶೀರ್ವಾದ ಉಂಟಾಯಿತು. ಮಾಡಿದನು, ನಿಜವಾದ ದೇವರನ್ನು ತಿಳಿದುಕೊಂಡು. ಕಷ್ಟಗಳ ಮುಖಾಂತರ ಸಮಸ್ಯೆಗಳು ಬರುವಾಗ ಮಾತ್ರ ನಮಗೆ ನಿಜವಾದ ದೇವರು, ಆ ಪರೀಕ್ಷೆಯಲ್ಲಿ ನಿಜವಾದ ದೇವರು ಯಾರು, ಸತ್ಯ ದೇವರು ಯಾರು, ಅದು ನಮಗೆ ಗೊತ್ತಾಗುತ್ತದೆ. ಹಲ್ಲೆಲೂಯ. ನಾನು ಕ್ರೈಸ್ತನಾಗಿ ಹುಟ್ಟಿದರೂ ಕೂಡ, ನಾನು ಯೌವನಸ್ಥನಾಗಿ ಇರುವಾಗಲೇ ಯೇಸು ಕರ್ತನೇ ನಿಜವಾದ ದೇವರು ನಾನು ತಿಳ್ಕೊಂಡು, ಅದು ತನಕ ನನಗೆ ಒಂದು ಅನುಮಾನ ಇತ್ತು. ನನಗೆ ಲೋಕದಲ್ಲಿ ನಡೀತಾ ಇರುವುದೆಲ್ಲ ನೋಡಿ ಎಲ್ಲ ಸುಳ್ಳು, ಯಾವ ದೇವರುಗಳನ್ನು ಅನ್ಕೊಂಡು ನಾನು ಯೌವನಸ್ಥನಾಗಿ ಇರುವಾಗ ಎಲ್ಲಿ ಮಂದಿರ ಕರೆದು ನಾನು ತಿರುಚೆಂದೂರ್ಗೆ ಹೋಗಿದ್ದೇನೆ. ಆ ಥರನೇ ಕಾವಿ ಹಾಕಿಕೊಂಡು ನಾವು ತುಂಬಾ ಅವಿದೆಯರು. 10th ಅಲ್ಲಿ ಇರುವಾಗ ಸಿನಿಮಾ ನೋಡಿಕೊಂಡು ಕೂದಲು ಇಷ್ಟು ಬಿಟ್ಟಿದ್ದೇನೆ. 10th ಅಲ್ಲಿ ಚೆನ್ನಾಗಿ ಓದದ ಗುಡ್ ಸ್ಟೂಡೆಂಟ್ ಆದರೂ ಡಿಸಿಪ್ಲಿನ್ ಅಲ್ಲಿ 0. ಫಾದರ್ ಹೇಳುವರು, ಮಗನೇ ನಿಂದು ಕಟ್ಟಿಂಗ್ ಮಾಡಿಬಿಟ್ಬಾ, ಇಲ್ಲಾಂದ್ರೆ ನಡೆಯೋದೇ ಬೇರೆ. ನಾನು ಚೆನ್ನಾಗಿ ಎಣ್ಣೆ ಹಾಕಿ ಶರ್ಟ್ ಒಳಗಡೆ ಹಾಕಿಬಿಡೋದು, ಕೂದಲು ಹಾಕಿಬಿಟ್ಟು ಅವ್ರು ಬಂದು ಆ ಕೈಯಲ್ಲಿ ಗಟ್ಟಿಯ ಸ್ಟಿಕ್ ಇಟ್ಟಿದ್ದಾರೆ, ಅದು ತೆಗೆಯೋರು. ಇಷ್ಟು ನೀಳ ಕೂದಲ, ಕ್ಲಿನಿಕ್ ಪ್ಲಸ್ ಹಾಕು ಅಂದ್ರೆ ನಮಗೆ ಗೇಲಿ ಗಿಂಟಲ್ ಮಾಡೋರು. ಅವರು ಒಂದು ವಿಷಯವನ್ನು ಡೈರಿಯಲ್ಲಿ ಬರೆದುಬಿಟ್ಟು ಹೋದರು, ಇವನು ಅವಿದೇನೆ ಡಿಸ್ಒಬಿಡಿಯಂಟ್ ಸ್ಟೂಡೆಂಟ್. ಎಷ್ಟು ಸಾರಿ ಹೇಳಿದ್ರು ಮಾಡಲ್ಲ. ನನಗೆ 10th ಅಲ್ಲಿ 438 ಮಾರ್ಕ್ಸ್ ಸಿಕ್ಕಿದ್ದು 500ಗೆ. ಆದರೂ ನನಗೆ ಅವರು ಫಸ್ಟ್ ಗ್ರೂಪ್ ಅಲ್ಲಿ ನನಗೆ ಜಾಗ ಕೊಟ್ಟಿಲ್ಲ. ಇದೆಲ್ಲ ಒಳ್ಳೆ ಹೆಸರು ತಗೊಂಡಿದ್ದಾರೆ, ಒಳ್ಳೆ ಅವಿದ್ಯರು. ಆದ್ದರಿಂದ ಇವರಿಗೆ ನಾವಿಲ್ಲಿ ಸೀಟು ಕೊಡಲ್ಲ, ದಯಮಾಡಿ ಮಗನನ್ನು ಕರ್ಕೊಂಡು ಹೋಗಿದ್ವಿ. ನಮ್ಮ ಡ್ಯಾಡಿ ಸ್ಕೂಲಲ್ಲಿ ಅಸಿಸ್ಟೆಂಟ್ ಹೆಡ್ ಮಾಸ್ಟರ್ ಆಗಿದ್ರು, ಆದರೂ ಎಷ್ಟೋ ಅವ್ರು ವಿನಂತಿ ಮಾಡಿದ್ರು ಕೊಟ್ಟಿಲ್ಲ. ಹಿ ಈಸ್ ಎ ಡಿಸ್ಒಬಿಡಿಯಂಟ್ ಸ್ಟೂಡೆಂಟ್. ಆಮೇಲೆ ನಾನು ರಹುಮಾನಿಯ ಸ್ಕೂಲಲ್ಲಿ ನಮ್ಮನ್ನು ಅಲ್ಲಿ ಸೇರಿಸಿದ್ರು. ನಾನು ಹೇಳ್ತೇನೆ, ಅದರಲ್ಲಿ ನನಗೆ ನಷ್ಟ ಆಯಿತು. ಸೆಂಟ್ ಸೇವಿಯರ್ಸ್ ಅಲ್ಲಿ ಓದ್ತಾ ಇರುವಾಗ ನನಗೆ ಒಳ್ಳೆಯ ಮಾರ್ಕ್ಸ್ ಸಿಕ್ಕಿತು. ಬಟ್ ನಾನು +2 ಅಲ್ಲಿ ಸೆಕೆಂಡ್ PU ಅಲ್ಲಿ 900 ಮಾರ್ಕ್ಸ್ ಒಳಗಡೆನೆ ತಗೊಂಡಿದ್ದೆ 1200ಗೆ. ನನಗೆ ಸಬ್ಜೆಕ್ಟ್ ಅದು ಏನು ಮಾತೃಭಾಷೆ, ಅಂಗ್ರೇಜಿ ಎರಡಲ್ಲಿಯೂ ನನಗೆ ಒಳ್ಳೆಯ ಮಾರ್ಕ್ಸ್ ಸಿಕ್ಕಿಲ್ಲ. ಸೇವಿಯರ್ಸ್ ಅಲ್ಲಿ ಹೋದರೆ ಸ್ಕೂಲಿಗೆ ಒಂದು ಹೆಸರು ಇರುತ್ತೆ, ಆ ಹೆಸರು ಕಣ್ಣು ಮುಚ್ಕೊಂಡು ಮಾರ್ಕ್ ಹಾಕ್ತಾರೆ. ಬಟ್ ರಘುಮಾನಿಯಲ್ಲಿ ಸ್ಕ್ರೂಟನೈಸ್ ಮಾಡಿ ಹಂಗೆ ಮಾರ್ಕ್ ಕಮ್ಮಿ ಮಾಡಿಬಿಟ್ಟು ನನಗೆ ಕಣ್ಣೀರೇ ಬಂತು. ಒಂದೇ ಕಾರಣ, ನಾನು ಒಪ್ಕೊಳ್ತೇನೆ, ಅದು ಅವಿದೆಯದೇ. ಆ ಫಾದರ್ಸ್ ಎಷ್ಟೋ ಸರ್ ನನಗೆ ಹೇಳಿದ್ರು, ಅಪ್ಪ ಈ ಹೇರ್ ಕಟ್ ಮಾಡಿಬಿಟ್ಟು. ಅದು ಮಾತ್ರ ಅಲ್ಲ, ಯಾವ್ದು ಏನೋ ಸಮಸ್ಯೆ ಬಂದ್ರೆ ಹತ್ತಿರ ಕಾಲೇಜಿಂದ ಸ್ಟ್ರೈಕ್ ಹೊಡೆದ್ಕೊಂಡು ಏನ್ ಬಂದ್ರೆ ನಾವು 10th ಎಲ್ಲ ಹೊರಗಡೆ ಲೀವ್ ಡಾ, ಇವತ್ತು ಲೀವ್ ಸಿಗುತ್ತೆ ಬಾ, ಎಲ್ಲ ಹೊರಗಡೆ ನಾವು ಕೂಗಾಡಿಬಿಟ್ಟು ಹೊಡಿಬಿಡ್ಬೇಕು ಬ್ಯಾಗ್ ತಗೊಂಡು. ಫಾದರ್ ನೋಡ್ತಾ ಇದ್ರು, ಇದನ್ನ ನಡೆಸೋಣ ಯಾರು, ಇವನಾ? ಅಲ್ಲಿ ನೀವು ಒಂದು ಟೀಚರು, ನಿಮ್ಮ ಮಗನ ಸ್ಕೂಲಲ್ಲಿ ಹಿಂಗೆಲ್ಲ ಮಾಡ್ತಾ ಇದ್ದಾನೆ. ಸರಿ ಸರ್, ನಾನು ನೋಡಿಕೊಡ್ತೇನೆ. ಮತ್ತೆ ತಿರುಗಿ ನಮ್ಮ ಅಪ್ಪ ನನ್ನನ್ನು ಒಂದ್ಸರಿ ಕೂಡ ಹೊಡೆದಿರಲಿಲ್ಲ, ಒಳ್ಳೆಯ ತಂದೆ. ಅವರು ಮಾತನಾಡುವರು ಬಂದು, ಹಿಂಗೆಲ್ಲ ಮಾಡಬೇಡ. ಸರಿ ಡ್ಯಾಡಿ, ತಿರುಗನು ಮಾಡೋದು ಅವಿದೆ. ನನ್ನ ಮಗ ನೋಡ್ತಾನೆ, ನಮಗೆಲ್ಲ ಇಷ್ಟು ಡಿಸಿಪ್ಲಿನ್ ಕೊಡ್ತಾರೆ. ದೇವರು ವಿಧೇಯತೆ ತೋರಿಸಿದರೆ ಮಾತ್ರ ಆಶೀರ್ವದಿಸ್ತಾರೆ, ಆಶೀರ್ವದಿಸುವುದೇ ಇಲ್ಲ. ಹಲ್ಲೆಲೂಯಾ. ಆದ್ರಿಂದ ಇಲ್ಲಿ ನೀವು ಅರ್ಥ ಮಾಡಿಕೊಳ್ಳಿರಿ, ದೇವರಿಗೆ ವಿಧೇಯರಾಗಿ ಇರುವುದೇ ದೇವರಿಗೆ ನಾವು ತೋರಿಸುವ ಪ್ರೀತಿ. ಪ್ರಾರ್ಥಿಸಬೇಕು, ಮುಂಚಾಣೆ ಎತ್ತೊಳ್ದು ಪ್ರಾರ್ಥಿಸಬೇಕು. ಎಷ್ಟು ಜನರು ಮಾಡ್ತೀರಿ ಮುಂಚಾಣೆಯಲ್ಲಿ ಪ್ರಾರ್ಥನೆ? 8 ಗಂಟೆಗೆ ಹೋಗಲ್ಲ ಮುಂಚಾಣೆಯಲ್ಲಿ ನಾವು ಒಪ್ಕೊಳ್ಳಲ್ಲ. ದಯವಿಟ್ಟು ಕೆಳಗಡೆ 7 ಗಂಟೆ ಅವರು ಕೈ ತೋರಿಸ್ಬಾರ್ದು. 6 ಗಂಟೆ ಒಂಚೂರು ಬೆಳಕು ಬಂದ್ಬಿಡುತ್ತೆ, ಬೆಳಕು ಬಂದ್ಬಿಡುತ್ತೆ. 5 ಗಂಟೆಗೆ ಪ್ರಾರ್ಥನೆ ಮಾಡೋರು ಇದ್ದಾರ? 1 2 3 4. ಸುಮ್ಮನೆ ಗದೆ ಇದು ಬರೋದು, ನಾನು ಪೊಲೀಸ್ ಕಳಿಸ್ಕೊಂಡು ಮನೆಗೆ.
ಮಿಕ್ಕವ್ರ ಬಗ್ಗೆ ನನಗೆ ಗೊತ್ತು. ನಾನು ವಾಕ್ಯ 5 ಗಂಟೆಗೆ ಆಗ್ತಾನೆ 6 ಭಾಷೆಯಲ್ಲಿ. ಅದರಲ್ಲಿ ಕೆಲವರಿಗೆ 5 ಗಂಟೆಗೆಲ್ಲ ಬರುತ್ತೆ, ಕೆಲವರು 5:30ಗೆ ಆಗ್ತೀರಿ. ಆವಾಗ ಟೈಮ್ ಕಮ್ಮಿ, 5:30ಗೆಲ್ಲ ಬರುತ್ತೆ. ಓಕೆ, ಪರವಾಗಿಲ್ಲ. ಬಟ್ ನೀವು ಮಾಡ್ತೀರಿ 4 ಗಂಟೆ 5 ಗಂಟೆ ಇದೇ ಮುಂಚಾನೆ. 3, 4, 5 3ರಲ್ಲಿ 3 ಗಂಟೆಗೆ ಎತ್ತೊಳ್ದು 4 ಗಂಟೆಗೆ ಪ್ರಾರ್ಥನೆ. ಅವರೆಲ್ಲ ಶುರುಮ ಅವ್ರ ಪ್ರಾರ್ಥನೆಗಳ ಬೇಗ ಪ್ರತಿ ಉತ್ತರ ಸಿಗುತ್ತೆ. ಆ ಒಂದು ಸಮಯದಲ್ಲಿ ಆರಾಧನೆ ಮಾಡ್ತಾರಲ್ಲ, ಎಷ್ಟು ಸುಂದರವಾಗಿರುತ್ತೆ ಆ ಸಮಯದಲ್ಲಿ ಆರಾಧನೆ. ಯಾರ ಮನೆಯಲ್ಲಿ ಎತ್ತರಲ್ಲ, ಅಮ್ಮ ಕಾಫಿ ತಂದು ಕೊಡು, ಅದು ತಂದು ಕೊಡು, ಅದೆಲ್ಲ ಯಾರು ಕರೆಯೋದು ಇಲ್ಲ. ನಾವು ಎದ್ದು ಕೂತು ಒಂದು 5 ಹಾಡು ಹಾಡಿ ದೇವರನ್ನು ಆರಾಧಿಸುವಾಗ ಅಷ್ಟು ಖುಷಿಯಾಗಿರುತ್ತೆ. ಹಲ್ಲೆಲೂಯಾ. ವಾಕ್ಯ ಭಾಗ ನೀವು ಧ್ಯಾನಿಸುವಾಗ ರಾತ್ರಿ ಇಲ್ಲ, ಚಿಂತೆ ಇಲ್ಲ, ಏನಿರಲ್ಲ, ಫುಲ್ ಕ್ಲೀನ್ ಆಗಿರುತ್ತೆ ಮೈಂಡ್. ಬೈಬಲ್ ತಗೊಂಡು ಓದುವಾಗ ದೇವರ ಸ್ವರ ಕೇಳುತ್ತೆ, ನಡೆಸುವಿಕೆ ಸಿಗುತ್ತೆ. ಅದೊಂದು ವಿಧಿ ಇದೆ. ನೀವು ಅದಕ್ಕೆ ಡಿಸಿಪ್ಲಿನ್ ಆಗಿ ಮುಂಚಾನೆ ಎತ್ತೊಳ್ದು ದೇವರಿಗೆ ಸಮಯ ಕೊಡಬೇಕು. ನೀವು ಆಫೀಸಲ್ಲಿ ಕೆಲಸ ಮಾಡ್ತೀರಿ, ಸ್ಕೂಲಲ್ಲಿ ಕೆಲಸ ಮಾಡ್ತೀರಿ, ಸ್ಕೂಲ್ಗೆ ಹೋಗ್ತೀರಿ, 8 ಗಂಟೆಗೆ ಒಳಗಡೆ ಇರಬೇಕು, ಒಂದು 7:50 ಹೋಗಿ ಬಿಡ್ತೀರಿ. IT ಯಲ್ಲಿ ಕೆಲಸ ಮಾಡೋರಿದ್ದಾರೆ, 8 ಗಂಟೆಗೆ ಒಳಗಡೆ ಹೋಗಿ ಪಂಚ್ ಮಾಡಬೇಕು. 8:05 ಹೋದ್ರೆ ನಿಮ್ಮ ಸಂಬಳದಲ್ಲಿ ಒಂದು 300 ರೂಪಾಯಿ ಕಟ್ ಮಾಡ್ತಾರೆ. ಅವ್ರು ಹೇಳಲ್ಲ ಕೇಳಲ್ಲ. ನಾನು TVS ಕೆಲಸ ಮಾಡಿದವನು ಅಪ್ರೆಂಟಿಸ್ ಆಗಿ. ಅಯ್ಯೋ, ಅವನು 5 ನಿಮಿಷ ಲೇಟ್ ಆಗಿ ಹೋದರೆ ಆ ದಿವಸ ಲೀವ್ ಕೊಟ್ಟು ಕಳಿಸ್ಬಿಡ್ತಾರೆ. ಬೇಕಾದ್ರೆ ಕೆಲಸ ಮಾಡು ಅಂತ ಹೇಳಿದ್ರ, ಏನೇನು ಬೇರೆ ಕೆಲಸ ಅಲ್ವಾ, ನಾನು ಇವತ್ತು ಆಬ್ಸೆಂಟ್, ಬೇಕಾದ್ರೆ ಕೆಲಸ ಮಾಡಿಕೊಂಡು ಹೇಳಿದ್ರು. ನಾನು ಇಲ್ಲಲ್ಲ ಬೇಡ ಅಂತ ಹೇಳಿಬಿಟ್ಟು. ಆಮೇಲೆ ಡ್ಯಾಡಿ ಹೇಳಿದ್ರು, TVS ಹಂಗಲ್ಲ 5 ನಿಮಿಷ ಕೂಡ ಲೇಟ್ ಆಗಿ ಹೋಗ್ಬಾರ್ದು, 7:50 ಒಳಗಡೆ ಇರಬೇಕು. ನಮ್ಮ ಮನೆಯಲ್ಲಿ ತುಂಬ ಡಿಸಿಪ್ಲಿನ್ ನಮಗೆ ಹೇಳಿಕೊಟ್ರು ನಮ್ಮ ಅಪ್ಪ ಅವರೇ. ಅವರು ಅಸಿಸ್ಟೆಂಟ್ ಹೆಡ್ ಮಾಸ್ಟರ್ ಆಗಿದ್ದರು. ಅವ್ರು ಮುಂಚಾನೆಯಲ್ಲಿ 5 ಗಂಟೆಗೆ ಎತ್ತಲು ಬಿಡ್ತಾರೆ. ನಾವೆಲ್ಲ 5 ಗಂಟೆಗೆ ಎತ್ತಳು, ಒಂದು 5:30ಗೆ ಟೀ ಬರುತ್ತೆ. ತಂಬಿ ಅಂತ ಕರೀತಾರೆ, ತಮ್ಮ ಟೀ ತಗೊಳ್ಳು ಅಂತ ಕೊಡ್ತಾರೆ. ಫಸ್ಟ್ ಕಾಲಲ್ಲಿ ನಾವು ರೆಸ್ಪಾಂಡ್ ಮಾಡಿಬಿಡ್ಬೇಕು. ಓಕೆ, ಎದ್ದು ಕೂತ್ಕೊಂಡು ನಾನು ಹಂಗೆ ಕುಡಿತೇನೆ. 2ನೇ ಸಾರಿ ತಂಬ ಸ್ವಲ್ಪ ಜೋರಾಗಿ ಬರ್ತದೆ. 3ನೇ ಸಾರಿ ಎದ್ದಳು, ಇನ್ನೂ ಯಾಕೆ ಮಲಗಿರ್ತೀಯ, ಆ ಒಂದು ಮರ್ಯಾದೆ ಕೆಟ್ಟು ಹೋಗೋದಿಲ್ಲ. ಅದಕ್ಕೆ ಮುಂಚೆನೆ ನಾವು ಏನ್ ಮಾಡ್ಬೇಕು, ರೆಸ್ಪಾಂಡ್ ಮಾಡಿಬಿಡ್ಬೇಕು. ಆ ಡಿಸಿಪ್ಲಿನ್ ಅಲ್ಲಿ ನಾನು ಬೆಳೆಸಿದ್ರು. ಆ ಟೈಮಲ್ಲಿ ನನಗೆ ಪ್ರಾರ್ಥನೆ ಎಲ್ಲ ಜಾಸ್ತಿ ಎಲ್ಲ ಮಾಡೋದಿಲ್ಲ. ಆ ಟೈಮಲ್ಲಿ ಒಂದು 5 ನಿಮಿಷ CSA ಕುಟುಂಬದಲ್ಲಿ ಹುಟ್ಟಿದವನು, ಎದ್ದು ಕೂತ್ಕೊಂಡು ಒಂದು ಪಲ್ಲವದಲ್ಲಿರೋ ನಮ್ಮ ತಂದೆ ನಮ್ಮ ಬಡ್ಸು, ಅದನ್ನು ತುಂಬ ಸ್ಪೀಡಾಗಿ ನಮ್ಮ ಥರ ಯಾರು ಹೇಳೋಕ್ಕಾಗಲ್ಲ. ಅದು ಅರ್ಥವಾತ ಅವಳು ಹಂಗೆ ಸ್ಪೀಡಾಗಿ ಹೊಡೆಯೋದ್ರಲ್ಲ. ದೇವರೇ ಅರ್ಥವಾತಲ್ಲ, ಇನ್ನೊಂದು ಸಾರಿ ಹೇಳು. ನಾನು ಒಂದೇ ಸಾರಿ ಹೇಳಿ. ಆ ಒಂದು ಡಿಸಿಪ್ಲಿನ್ ಬೆಳೆಸ್ತು. ಆದ್ರಿಂದ ಇವತ್ತು ಮುಂಚಾನೆ ನೈಟ್ ಎಷ್ಟು ಲೇಟಾಗಿ ಮಲಗಿದ್ರು 3 ಗಂಟೆಗೆ ಯಾರೋ ಒಬ್ಬನ ಬಂದು ಹೇಳಿದಂಗೆ ಇರುತ್ತೆ. ಸರಿ, ಹಂಗೆ ಭೂತ ತರ ಹೋಗೋದು, ಹೇಳೋದು ಇಷ್ಟು ಬೇಗ ಅಂತ ಹೇಳ್ಬಿಟ್ರು. ನಮ್ಮನ್ನು ಬಂದು ಒಂದು 5 ಗಂಟೆಗೆ ಎಬ್ಬಿಸ್ರಿ ಅಂತ ನೋಡ್ತೇನೆ. ಹಲ್ಲೆಲೂಯಾ. ಆ ಒಂದು ಡಿಸಿಪ್ಲಿನ್ ಕಳೆದುಕೊಂಡು ಅದಕ್ಕೆ ವಿಧೇಯರಾಗಿರಬೇಕು. ಪ್ರಾರ್ಥನೆಯಲ್ಲಿ ವಿಧೇಯರಾಗಿರ್ಬೇಕು. ಸತ್ಯವೇದ ಧ್ಯಾನಿಸುವಲ್ಲಿ ವಿಧೇಯರಾಗಿರ್ಬೇಕು. ಸತ್ಯವೇದ ಧ್ಯಾನಿಸಿ, ಎಷ್ಟು ಜನ ಮನೆಯಲ್ಲಿ ಸತ್ಯವೇದ ಧ್ಯಾನಿಸ್ತೀರಿ? ಕೀರ್ತನೆ ಭಾಗ ಅಂತಾನೆ ನೀವು ಮುಂಚಾನೆ ಓದೋದು. ಎಷ್ಟು ಜನ ಕೀರ್ತನೆ ಭಾಗ ಮಾತ್ರ ಓದ್ತೀರಿ? ನಿಮ್ಗೆ ಬೈಬಲ್ ಕೀರ್ತನೆ ಭಾಗ ಮಾತ್ರ ಇರುವ ಒಂದು ಬೈಬಲ್ ಕೊಡ್ತೇನೆ, ಬೇರೆ ಏನು ಬೇಡ, ಬೇರೆ ಏನು ಓದೋದೇ ಇಲ್ಲ. ಬರೀ 23, 99, 46, 32, 37, 91, 101, 121. ಅದು ರಾತ್ರಿ ಎಲ್ಲ ನಮ್ಗೆ ನಿದ್ರೆ ಬರಲ್ಲ ಅಂದ್ರೆ ಅದನ್ನೇ ಓದೋದು. 91, 121 ರಾತ್ರಿಯಲ್ಲಿ. ಇದನ್ನು ಬಿಟ್ಟು ಕೀರ್ತನೆಗಳು ಕೆಲವರಿಗೆ ಗೊತ್ತೇ ಇಲ್ಲ. ದಯಮಾಡಿ ಹೇಳುತ್ತೇನೆ, ದೇವರನ್ನು ತಿಳ್ಕೊಳ್ಳೋ ತಿಳುವಳಿಕೆಯನ್ನು ಹೊಂದುವುದು ಗಾಸ್ಪಲ್ಸ್. ಆಮೇಲೆ ನೀವು ಆತ್ಮೀಯ ಜೀವನದಲ್ಲಿ ಬೆಳೆಯಬೇಕಾದ್ರೆ ಪತ್ರಿಕೆಗಳನ್ನು ಓದಬೇಕು. ಹಲ್ಲೆಲೂಯಾ. ಪತ್ರಿಕೆಗಳು ಓದದೇ ಇದ್ರೆ ನಿಮ್ಮಲ್ಲಿ ಬೆಳವಣಿಗೆನೇ ಬರುವುದಿಲ್ಲ. ಕೆಲವೊಂದು ಜನ ಪತ್ರಿಕೆ ನೋಡುದಿಲ್ಲ, ಅದೇನು ಪ್ರವಾದನೆ ಪುಸ್ತಕ ನೋಡುದಿಲ್ಲ. ಆದ್ರೆ ಅವ್ರು ಹೇಳ್ತಾರೆ, ನಿಮ್ಮನ್ನು ಕತ್ತಿಗೆ ಒಪ್ಪಿಸಿಕೊಡುವೇನು, ನೀವು ವಿಧೇಯರಾಗಿದ್ರೆ ಬದುಕಿರಿ, ಇಲ್ಲಾಂದ್ರೆ ಒಂದೊಂದು ಕೋಟೆ ಒಳಗಡೆ ಬಂದು ಜಡ್ಜ್ಮೆಂಟ್ ಹೇಳ್ತಾರೆ. ಇದು ನಮ್ದಲ್ಲಪ್ಪ, ಯಾರಿಗೋ ಮಾತಾಡ್ತಾ ಇದ್ದಾರೆ. ಅವ್ರು ಸುಮ್ಮನೆ ನೋಡ್ತಾ ಸೈಡ್ ಅಲ್ಲಿ ನೋಡ್ತಾ ಇದೆ, ಬೇರೆ ಪೇಜ್ ಹೋಗೋಣ. ಎಲ್ಲ ಓದಬೇಕು, ಎಲ್ಲ ಓದಬೇಕು. ಬೈಬಲ್ ಏನಿದೆ, ಅವ್ರು ಏನು ಬಯಸ್ತಾರೆ, ಅವ್ರಿಗೆ ಅವ್ರ ಹೃದಯ ಏನು, ಅವರ ಆಸೆ ಏನು, ಆಕಾಂಕ್ಷೆ ಏನು, ನಾವು ಹೆಂಗೆ ಬದುಕಬೇಕೆಂದು ಬಯಸ್ತಾರೆ, ಇದೆಲ್ಲ ಬೈಬಲ್ ಓದುವಾಗಲೇ ಗೊತ್ತಾಗುತ್ತದೆ. ಹಲ್ಲೆಲೂಯಾ. ಅದಕ್ಕೆ ಒಂದು ಡಿಸಿಪ್ಲಿನ್, ಅದರಲ್ಲಿ ವಿಧೇಯತೆ ಬೇಕು. ಸಭೆಗೆ ಬರುವುದಲ್ಲಿ ವಿಧೇಯತೆ. ನಿಮಗೆ ಸಭೆಗೆ ಬರುವುದಲ್ಲಿ ವಿಧೇಯತೆ ಇರುವುದಿಲ್ಲ.
10:30 ಆರಾಧನೆ ಅಂದ್ರೆ ಲೇಟ್ ಆಗಿ ಬರುವುದು, ಒಂದು 2 ಹಾಡು ಆದ ಮೇಲೆ ಹಾಗೆ ಬರೋದು. ನೀನು ಯಾರು? ಲೇಟ್ ಕಮ್ಮರ್, ಪರವಾಗಿಲ್ಲ, ದೇವರು ಆಶೀರ್ವದಿಸ್ತಾರೆ, ಮನ್ನಿಸ್ತಾರೆ. ಇದೇ ಹೇಳಿ ಹೇಳಿ ಕೆಲವೊಂದು ಜನ 4 ಹಾಡುಗಳು ಮುಗಿದ ಮೇಲೆ ಅವರು ಸ್ಪೆಷಲ್ ಎಂಟ್ರಿ ಕೊಡ್ತಾರೆ, VIP ಎಂಟ್ರಿ. ಅದು ಆರಾಧನೆ ಮುಗಿದ ಮೇಲೆ ಬಂದು ಕೂತ್ಕೊಳ್ತಾರೆ. ಪಾಸ್ಟರ್ ಮಾತಾಡಿ ಕೆಲವರು ವಾಕ್ಯ ಭಾವ ನಮಗೆ ತುಂಬಾ ಇಷ್ಟ, ವಾಕ್ಯ ಭಾವ ಇಷ್ಟ, ಆರಾಧನೆ ಇಷ್ಟ ಇಲ್ಲ. ಆರಾಧನೆ ಬಂದ್ರೆ ನಾವು ಮನೆಯಲ್ಲಿ ಹೋಗಿ ಅದೇ ತರ ಮಾಡಬೇಕಲ್ಲ. ಆರಾಧನೆ ಇಲ್ಲಿ ಮಾಡಿಬಿಟ್ರೆ ಅಲ್ಲಿ ನಮಗೆ ಬಾಯಲ್ಲಿ ಹಾಡು ಬರ್ತಾನೆ ಇರುವುದು. ಇಲ್ಲಿ ಬಂದ ಚಿಕ್ಕ ಹುಡುಗರು ಕೂಡ ಮನೆಯಲ್ಲಿ ಹೋಗಿ ಹಾಡನ್ನು ಹಾಡ್ತಾ ಇದ್ದಾರೆ ವಾಯ್ಪಾಡವಾಗಿ. ಅಂದ್ರೆ ಆರಾಧನೆ ಏನಕ್ಕೆ ನಾವು ಇಲ್ಲಿ ಟ್ರೈನಿಂಗ್ ತಗೊಳ್ತೇವೆ. ಎಷ್ಟು ನೀವು ನಿಮ್ಮನ್ನು ಆರಾಧಿಸ್ತೀರ, 5 ಹಾಡು 6 ಹಾಡು 7 ಹಾಡು ಆರಾಧಿಸುವಾಗ ನೀವು ಮನೆಗೆ ಹೋದ್ರೆ ನಿಮ್ಗೆ ಸುಮ್ಮನೆ ಇರೋದಕ್ಕಾಗಲ್ಲ. ಮುಂಚಾಣೆಯಲ್ಲಿ ಎದ್ದೇಳುದು ನೀವು ದೇವರನ್ನು ಆರಾಧಿಸ, ಅದಕ್ಕೋಸ್ಕರನೇ ಆರಾಧನೆ. ಅದೊಂದು ಡಿಸಿಪ್ಲಿನ್, ಅದೊಂದು ವಿಧೇಯತೆ. ಹಲ್ಲೆಲೂಯಾ. ಅದಕ್ಕೆ ನಾವು ಪೆಂತೆಕೋಸ್ತೆ ಆರಾಧನೆಗಳಿಗೆ ನಾವು ಕರೀತೇವೆ ಜೀವನೆ. ಪೆಂತೆಕೋಸ್ತೆ ಹಲ್ಲೆಲೂಯಾ ಆರಾಧನೆಗಳಲ್ಲಿ, ಆತ್ಮೀಕ ಸಭೆಗಳಲ್ಲಿ ಅದು ಬರುತ್ತೆ. ಹಲ್ಲೆಲೂಯಾ. ಅಲ್ಲಿ ಬಂದು ಆರಾಧಿಸ ಹೆಜ್ಜೆ ಅಲ್ಲಿ ಇರಬೇಕು. ನೀವು ಯಾವ್ದು ಸಭೆಯಲ್ಲಿ ಇರೋರಾದ್ರೂ ಪೆಂತೆಕೋಸ್ತೆ ಸಭೆಯಲ್ಲಿ ನೀವು ಬಂದು ಒಂದು ದಿವಸ ನೀವು ಮಾಡುವ ಆರಾಧನೆ, ನೀವು ಕೇಳುವ ಪ್ರಸಂಗ, ಅದು ನಿಮಗೆ ಉಜ್ಜೀವನೆಯನ್ನು ಕೊಡುತ್ತೆ. ಹಲ್ಲೆಲೂಯಾ. ಸತ್ಯ ಹೇಳು, ಸಭೆಗೆ ಹೋಗಿರಿ. ಸತ್ಯವನ್ನು ಸ್ವಲ್ಪ ಕೂಡ ಕಾಂಪ್ರಮೈಸ್ ಮಾಡದೆ ಮಾತಾಡುವ ಸಭೆಗಳು ಇರುವುದು. ಹಲ್ಲೆಲೂಯಾ. ಅಲ್ಲಿ ನಿಮ್ಮ ಹೆಜ್ಜೆ ಇರಲೇಬೇಕು. ಹಲ್ಲೆಲೂಯಾ. ಆ ಬಗ್ಗೆ ನಾನು ಮಾತಾಡ್ದಲ್ಲ, ಎಷ್ಟೋ ಜನರು ಇದ್ದಾರೆ, ಸೇವಕರು, ನಿಜವಾದ ಸೇವಕರು ಇದ್ದಾರೆ. ಹಲ್ಲೆಲೂಯಾ. ಇರುವಾಗ ವಿಧೇಯತೆ ಇಲ್ಲದೆ ದೇವರನ್ನು ನೀವು ಮೆಚ್ಚಿಸೋದಕ್ಕಾಗಲ್ಲ, ಆಶೀರ್ವಾದ ಹೊಂದಿಕೊಳ್ಳೋಕ್ಕಾಗಲ್ಲ, ಆಶೀರ್ವಾದ ನೆಲಗೊಂಡಿರೋದಕ್ಕೂ ಆಗಲ್ಲ. ಹಲ್ಲೆಲೂಯಾ. ವಿಧೇಯತೆ ಅಂದ್ರೆ ಒಂದು ದಿವಸ ಮಾತ್ರ ಅಲ್ಲ, ಪ್ರತಿನಿತ್ಯ ನೀವು ವಿಧೇಯರಾಗಿ ಇರಲೇಬೇಕು. ಅದಕ್ಕೋಸ್ಕರ ನೀವು ಸಂಡೇ ಸಭೆಯಲ್ಲಿ ಬಂದು ಅದನ್ನು ಮೊದಲು ಕಲಿತುಕೊಳ್ಳುತ್ತೀರಿ. ನೀವು ವಿಧೇಯರಾಗಿ ಇರುವಾಗಲೇ ಆಶೀರ್ವಾದ, ನೀವು ವಿಧೇಯರಾಗಿ ಇರುವಾಗಲೇ ದೇವರಿಗೆ ಪ್ರೀತಿಯನ್ನು ತೋರಿಸ್ತೀರಿ. ಅದು ತಗ್ಗಿಸುವಿಕೆ ಕೂಡ. ಮುಂಚಾಣೆಯಲ್ಲಿ ಎದ್ದೇಳುದು ನಾನೇ ಎಲ್ಲ ಮಾಡಿಬಿಡ್ತೇನೆ ಎಂದು ಒಬ್ಬನು ಅನ್ಕೊಳ್ತಾನೆ. ಅವನು ದೇವರ ಮನುಷ್ಯನ ಅಲ್ಲರಿ. ಅವನು ಆ ವಾಕ್ಯಕ್ಕೆ ವಿಧೇಯರಾಗಿದ್ದು ದೇವರ ಪಾದದಲ್ಲಿ ಹೋಗಿ ಪ್ರಾಣಾತ್ಮ ಶರೀರವನ್ನು ಒಪ್ಪಿಸಿ, ಪ್ರಾರ್ಥನೆ ಅಂದರೆ ಏನು? ಕೆಲಸ ಮಾಡುವ ಕೈ, ನೋಡುವ ಕಣ್ಣು, ಓಡುವ ಕಾಲು, ನಮ್ಮ ಶರೀರ ತಾನೇ ಕೆಲಸಕ್ಕೆ ಹೋಗುತ್ತೆ. ಎಲ್ಲ ಒಪ್ಪಿಸಿಕೊಟ್ಟು ನಾನು ಏನಿಲ್ಲಪ್ಪ, ನೀನು ಈ ದಿವಸ ಸಹಾಯ ಮಾಡಬೇಕು, ನನಗೆ ಆಹಾರ ಕೊಡಬೇಕು, ನಿನ್ನ ಕೇಡಿನಿಂದ ಕಾಪಾಡಬೇಕು. ಇದೆಲ್ಲ ನಾವು ಪ್ರಾರ್ಥನೆಯಲ್ಲಿ ಕೇಳಿ ಈ ದಿವಸವನ್ನು, ನನ್ನ ಮಕ್ಕಳನ್ನು, ಕುಟುಂಬವನ್ನು, ವ್ಯಾಪಾರವನ್ನು ಅಲ್ಲೇ ಆಶೀರ್ವದಿಸಿರಿ ಎಂದು ಯಾರು ಒಪ್ಪಿಸಿಕೊಡ್ತಾನೋ ಅವನಲ್ಲಿ ವಿಧೇಯತೆಯನ್ನು ತೋರಿಸ್ತಾನೆ. ಹಂಗೆ ವಿಧೇಯರಾಗಿ ಇರುವವರಿಗೆ ಆಶೀರ್ವಾದ. ಅವನು ಸ್ವಂತ ಬಲದಿಂದ ಬದುಕೋನಲ್ಲ, ದೇವರ ಬಲದಿಂದ ಬದುಕೋಬಹುದು. ಅವನು ಹೋಗಿ ನನ್ನ ಮಗಳು ನನ್ನ ಪ್ರಸನ್ನತೆಗೆ ಬಂದಿದ್ದಾನೆ, ನೀವು ಹೋಗಿ ದೇವರ ಪ್ರಸನ್ನದಲ್ಲಿ ನೀವು ಪ್ರೆಸೆಂಟ್ ಯುವರ್ಸ್, ದೇವರು ನೋಡುತ್ತಾರೆ. ಹಲ್ಲೆಲೂಯಾ. ನನ್ನ ಮಗಳು ಬಂದಿದ್ದಾಳೆ, ನನ್ನ ಮಗನು ಬಂದಿದ್ದಾನೆ. ನಾನು ನಿಮಗೆ ಒಂದ್ಸಾರಿ ಹೇಳ್ತಿಲ್ಲ, ಎಲ್ಲಿ ಒಬ್ಬರಿಬ್ಬರು 3 ನನ್ನ ಹೆಸರಲ್ಲಿ ಕೂಡಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನಿರುತ್ತೇನೆ. ಹಾಗಾದ್ರೆ ಈ ಸಮಯದಲ್ಲಿ 1 ಲಕ್ಷ ಜಾಗ ಅಲ್ಲಿ 1 ಲಕ್ಷ ಯೇಸು ಕ್ರಿಸ್ತು ಹೋಗಿ ಕೂತಿರ್ತಾರ? ಲಾಜಿಕಲ್ ಕ್ವಶ್ಚನ್. ಒಂದ್ಸಾರಿ ಈ ಪ್ರಶ್ನೆ ನನಗೆ ಬಂತು, ಈ ಡೌಟ್ ಬಂತು. ನಾನು ಆತ್ಮನೇ ನನಗೆ ಇದನ್ನು ಪ್ರಕಟಿಸು ಅಂತ ಹೇಳಿದೆ ಸಭೆಯಲ್ಲಿ. ನಾನು ಹೇಳಿದೆ, ತಿರುಗಾನು ಹೇಳ್ತೇನೆ, ನೀವು ನಿಮ್ಮ ಮನೆಯಲ್ಲಿ ಯಾವಾಗ ಅಪ್ಪ ಎಂದು ಕರೀತಿರೋ, ದೇವರು ಒಂದೇ ಸ್ಥಳದಲ್ಲಿ ಇದ್ದಾರೆ. ದೇವರು ಸರ್ವವ್ಯಾಪಿ, ಒಂದೇ ಸ್ಥಳದ ಸಿಂಹಾಸನದಲ್ಲಿ ಕೂತಿರ್ತಾರೆ. ನೀವು ಅವರ ಪ್ರಸನ್ನತೆ ಒಳಗಡೆ ಹೋಗಿಬಿಡ್ತೀರಿ. ಅಮೆರಿಕಾದಲ್ಲಿ ಒಂದು ಸಭೆ ಇವತ್ತು ಆರಾಧನೆ ಮಾಡ್ತಾ ಇದೆ, ಮೈಸೂರಲ್ಲಿ ನಾವು ಆರಾಧಿಸ್ತಾ ಇದ್ದೇವೆ. ದೇವರು ಒಂದೇ ಸ್ಥಳದಲ್ಲಿ ಕೂತಾರೆ, ಎಲ್ಲರನ್ನು ನೋಡುವುದಕ್ಕೆ ಸಾಧ್ಯ ಇದೆ. ಹಲ್ಲೆಲೂಯಾ. ಅಮೆರಿಕಾದಲ್ಲಿ ಇರುವವರು ಅವರ ಪ್ರಸನ್ನತೆ ಕೂತಿರ್ತಾರೆ, ಮೈಸೂರಲ್ಲಿ ಇರುವ ನಮ್ಮ ಸಭೆಯಲ್ಲಿ ಹೋಗಿ ಬಿಡುತ್ತೇವೆ. ಹಲ್ಲೆಲೂಯಾ. ನಾವು ದೇವರ ಪ್ರಸನ್ನತೆ ಒಳಗಡೆ ಹೋಗಿ ಬಿಡ್ತೇವೆ. ಅವರೆಲ್ಲರನ್ನು ಅಲ್ಲಿಂದ ನೋಡುವರು. ವಾಸದ ಹೆಂಗೆ ಕೂತಿದ್ದಾನೆ ಹಂಗೆ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ರೀತಿಯಲ್ಲಿ ದೇವರು ಎಲ್ಲರನ್ನು 1 ಲಕ್ಷ ಅಲ್ಲ 1 ಕೋಟಿ ಚರ್ಚಿಸಿದರು. ದೇವರ ಪ್ರಸನ್ನತೆ ಒಳಗಡೆ ಹೋಗಿಬಿಡುತ್ತೆ. ಅಲ್ಲಿಂದ ಎಲ್ಲರನ್ನು ದೇವರು ನೋಡಿ ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ. ಇರುವಾಗ ನೀವು ಪ್ರಾರ್ಥನೆ ಅಂದ್ರೆ ಯಾರು ನೋಡಲ್ಲ, ಬೈಬಲ್ ಹೋದ್ರೆ ಯಾರು ನೋಡಲ್ಲ, ಸಭೆಗೆ ನಾನು ಹೋಗುವುದಿಲ್ಲ, ಅವರು ದೇವರನ್ನು ಆಶೀರ್ವದಿಸ್ತಾರೆ. ಎಷ್ಟು ದಿವಸ ನಿಲ್ಲುತ್ತೆ ನೋಡೋಣ. ನಾನು ಹೇಳ್ತೇನೆ, ದೇವರಿಗೆ ಲೆಕ್ಕಾಚಾರ ಕೊಡಬೇಕು. ಹಲ್ಲೆಲೂಯಾ. ಅದೇ ವಿಧೇಯತೆ. ಈ ವಿಧೇಯರಾಗಿರುವುದೇ ನೀವು ದೇವರಿಗೆ ತೋರಿಸುವ ಪ್ರೀತಿಯಾಗಿದೆ. ಯಾವ ದೇವರು ನಮಗಾಗಿ ಪ್ರಾಣ ಕೊಟ್ಟಿದ್ದಾರೆ ಲೋಕದಲ್ಲಿ? ನಮಗ ನಮ್ಮ ನಿಂದೆ, ಅವಮಾನ, ನಮ್ಮ ಶಾಪವು ಅದೆಲ್ಲ ನೀಗಿಸುವಾಗಿ ಯಾರಾದ್ರೂ ಒಬ್ರು ಪ್ರಾಣ ಕೊಡ್ತಾರ? ಅವ್ರಿಗೆ ಕಷ್ಟ ಆಯ್ತು, ನಾನು ಪ್ರಾಣ ಕೊಡ್ತಾರೆ, ಯಾರು ಬರಲ್ಲ. ದುಷ್ಟನಿಗೂ ಪ್ರಾಣ, ಒಳ್ಳೆಯವರಿಗೆ ಪ್ರಾಣ ಕೊಡೋದು ಕಷ್ಟ. ದುಷ್ಟನಿಗೂ ಪಾವಿಗೆ ಯಾರು ಪ್ರಾಣ ಕೊಡ್ತಾರೆ? ಯೇಸು ಕರ್ತನು ಮಾತ್ರ ನಮಗಾಗಿ ಪ್ರಾಣ ಕೊಡ್ತಾರೆ. ನೀವು ಹೋಗಿ ಎಲ್ಲಿ ಹೋಗಿ ಹುಡುಗಿರಿ, ನಿಮಗೆ ಸಿಗೋದಿಲ್ಲ. ಪ್ರಾಣ ಕೊಟ್ಟ ದೇವರು, ನಮ್ಮ ಪಾಪಗಳನ್ನು ಶ್ರಮಿಸಿದ ದೇವರು ಶಿಲುಬೆ ಮೇಲೆ
ಮೂರನೇ ದಿವಸ ಜೀವಿತನಾಗಿ ಎತ್ತುವುದು ಮರಣವನ್ನೇ ಜಯಿಸಿದ್ದಾರೆ. ಹಲ್ಲೆಲೂಯ. ಇವತ್ತು ನಾವು ಭಯ ಇಲ್ಲದೆ ಬದುಕುತ್ತೇವೆ. ಮರಣ ಬಂದರೂ ಭಯ ಇಲ್ಲ. ನಾವು ಪರಲೋಕ ರಾಜ್ಯದಲ್ಲಿ ನಿತ್ಯ ಕಾಲ ಬದುಕುವೆವು. ಈ ಒಂದು ನಿಶ್ಚಯ ನಮ್ಮಲ್ಲಿ ಉಂಟು. ಹಲ್ಲೆಲೂಯ. ಯಾರು ಅದು ಇಲ್ಲ. ಆ ಒಂದು ಭರವಸೆ ನಮ್ಮಲ್ಲಿ ಉಂಟು. ಹಲ್ಲೆಲೂಯ. ಆದ್ರಿಂದ ನೀವು ದೇವರಿಗೆ ವಿಧೇಯರಾಗಿರಿ. ಇವನು ದೇವರಿಗೆ ವಿಧೇಯರಾಗಿ ಇದ್ದದ್ರಿಂದ ದೈಹಿಕ ಆತ್ಮಿಕ ಆಶೀರ್ವಾದವನ್ನು ಹೊಂದಿಕೊಂಡು ಹೋದರು. ದೇವರಿಗೆ ಅವಿಧೇಯರಾಗಿ ಇರುವವರಿಗೆ ಏನಾಗುತ್ತದೆ? ಇವನಿಗೆ ಕುಷ್ಠರೋಗ ವಾಸಿ ಆಯಿತು. ನಾನು ಒಂದು 5 ನಿಮಿಷದಲ್ಲಿ ಅದನ್ನು ಮುಗಿಸ್ತೇನೆ. ದೇವರಿಗೆ ಅವಿಧೇಯನಾಗಿ ಇದ್ದವನು ಬಂದಿದ್ದಾನೆ. ಮುಂದೆ ಹೋದಮ್ಮ. ಅದೇ ವಾಕ್ಯದಲ್ಲಿ ವಾಕ್ಯ ಬೋದು. ನೀನು ದಯವಿಟ್ಟು ಕಾಣಿಕೆಯನ್ನು ಅಂಗೀಕರಿಸಬೇಕು ಎಂದು ಹೇಳಿದನು. ಅದಕ್ಕೆ ಎಲಿಷನು, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಯೆಹೋವನಾಣೆ, ನಿನ್ನಿಂದ ಏನು ತೆಗೆದುಕೊಳ್ಳುವುದಿಲ್ಲ ಅಂದನು. ನಾಮಾನನು ಎಷ್ಟು ಒತ್ತಾಯಪಡಿಸಿದರೂ ಅವನು ತೆಗೆದುಕೊಳ್ಳಲೇ ಇಲ್ಲ. ಸೇವಕರಿಗೆ ಗೊತ್ತು, ದೇವರ ಆತ್ಮನು ಕೆಲವರ ಕೈಯನ್ನು ತಗೊಳ್ಳೋಕೆ ಹೇಳ್ತಾರೆ, ಕೆಲವರ ಕೈಯನ್ನು ಹೇಳಲ್ಲ. ಮಾಡಿದ್ರೆ ಮಾಡಬೇಕು, ಬೇಡ ಅಂದ್ರೆ ಅದು ನಮ್ಗೆ ಬೇಡ ರೀ. ಹಲ್ಲೆಲೂಯ. ಬೇಡ್ರಿ. ಮುಂದೆ ಹೋದ್ರಿ. ಬೇಗ ಬೇಗ. ಅವನು ಎಲಿಷನಿಗೆ, ನೀನು ನನ್ನದನ್ನು ಸ್ವೀಕರಿಸದಿದ್ದರೆ ನಿನ್ನ ಸೇವಕನಾದ ನನಗೆ 2 ಏಸರ ಕತ್ತೆಗಳು ಹೊರುವಷ್ಟು ಮಣ್ಣನ್ನು ಕೊಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ನಾನು ಇನ್ನು ಮುಂದೆ ಎಲ್ಲಾ ದೇವತೆಗಳನ್ನು ಬಿಟ್ಟು ಯೆಹೋವನೊಬ್ಬನಿಗೆ ಸರ್ವಾಂಗ ಹೋಮ ಯಜ್ಞ. 20ನೇ ವಾಕ್ಯ ಓದಿ. 20ನೇ ವಾಕ್ಯ. ನಾಮಾನನು ಸ್ವಲ್ಪ ದೂರಕ್ಕೆ ಹೋದ ನಂತರ ದೇವರ ಮನುಷ್ಯನಾದ ಎಲೀಷನ ಸೇವಕ ಗೇಹಜಿಯು ಮನಸ್ಸಿನಲ್ಲಿ ತನ್ನ ಯಜಮಾನನು ಆ ಆರಾಮ್ಯನಾದ ನಾಮಾನನಿಂದ ಏನೂ ತೆಗೆದುಕೊಳ್ಳದೆ ಅವನನ್ನು ಹಾಗೇ ಕಳಿಸಿಬಿಟ್ಟನಲ್ಲ. ಯೆಹೋವನಾಣೆ, ನಾನು ಅವನ ಹಿಂದೆ ಓಡುತ್ತಾ ಹೋಗಿ ಅವನಿಂದ ಸ್ವಲ್ಪವನ್ನಾದರೂ ಬಾಚಿಕೊಂಡು ಬರುವೆನು ಅಂದುಕೊಂಡು ಹೊರಟನು. ನಾಮಾನನು ತನ್ನ ಹಿಂದೆ ಓಡುತ್ತಾ ಬರುವ ಗೇಹಜಿಯನ್ನು ಕಂಡು ರಥದಿಂದಿಳಿದು ಅವನನ್ನು ಎದುರುಗೊಂಡು, ಕ್ಷೇಮವೋ ಎಂದು ಕೇಳಿದನು. ಅವನು ಕ್ಷೇಮ ಎಫ್ರಾಯಿಂ ಪರ್ವತದ ಪ್ರದೇಶದಿಂದ ಪ್ರವಾದಿ ಮಂಡಳಿಯವರಾದ 2 ಯೌವನಸ್ಥರು ಬಂದಿರುತ್ತಾರೆ. ಆದುದರಿಂದ ಅವರಿಗೋಸ್ಕರ ಬೇಗನೆ 1 ತಲಾಂತು ಬೆಳ್ಳಿಯನ್ನು 2 ದಸ್ತು ಬಟ್ಟೆಗಳನ್ನು ತೆಗೆದುಕೊಂಡು ಬರಬೇಕೆಂಬುದಾಗಿ ನನ್ನ ಯಜಮಾನನು ಇವನು ಸೈತರಿಗೊಂದು ಹೆಸರು ಸುಳ್ಳಿನ ತಂದೆ, ಹಾಗಾದ್ರೆ ಫಾದರ್ ಆಫ್ ಲೈಸ್. ಇವನು ಸುಳ್ಳಿನ ಮಗನು. ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದನು ಎಂದು ಉತ್ತರ ಕೊಟ್ಟನು. ನಾಮಾನನು 2 ತಲಾಂತನಾದರೂ ತೆಗೆದುಕೊಳ್ಳಬಾರದೆ ಎಂದು ಅವನನ್ನು ಒತ್ತಾಯಪಡಿಸಿ ಅದನ್ನು 2 ಚೀಲಗಳಲ್ಲಿ ಹಾಕಿಸಿ ಆ ಚೀಲಗಳನ್ನು 2 ದಸ್ತು ಬಟ್ಟೆಗಳನ್ನು 2 ಸೇವಕರ ಮೇಲೆ ಹೊರಿಸಿ ಅವನನ್ನು ಗೇಹಜಿಯ ಸಂಗಡ ಕಳುಹಿಸಿದನು. ಅವರು ಹೊತ್ತುಕೊಂಡು ಇವನ ಮುಂದೆ ನಡೆದರು. ಗುಡ್ಡವನ್ನು ಮುಟ್ಟಿದಾಗ ಗೇಹಜಿಯು ಅವುಗಳನ್ನು ತೆಗೆದುಕೊಂಡು ಮನೆಯಲ್ಲಿ ಅಡಗಿಸಿಟ್ಟು ಆಳುಗಳನ್ನು ಕಳುಹಿಸಿಬಿಟ್ಟನು. ಅವರು ಹೋದ ನಂತರ ಇವನು ತನ್ನ ಯಜಮಾನನ ಬಳಿಗೆ ಬಂದನು. ಎಲೀಷನು ಅವನನ್ನು, ಗೇಹಜಿಯೇ, ಎಲ್ಲಿಗೆ ಹೋಗಿ ಬಂದಿ ಎಂದು ಕೇಳಿದನು. ಅದಕ್ಕೆ ಅವನು, ನಿನ್ನ ಸೇವಕನಾದ ನಾನು ಎಲ್ಲಿಯೂ ಹೋಗಲಿಲ್ಲ ಎಂದು ಉತ್ತರ ಕೊಟ್ಟನು. ಆಗ ಎಲೀಷನು ಅವನಿಗೆ, ಒಬ್ಬನ ರಥದಿಂದಿಳಿದು ಬಂದು ನಿನ್ನನ್ನು ಎದುರುಗೊಂಡದ್ದು ನನ್ನ ಜ್ಞಾನ ದೃಷ್ಟಿಗೆ ಕಾಣಿಸಲಿಲ್ಲವೆಂದು ಪಿಕ್ಚರೇ ತೋರಿಸ್ಬಿಟ್ರು ದೇವರು. ಇವನು ಕಳ್ಳತನ ಮಾಡಿಬಿಟ್ಟೆ, ಮರೆ ಮಾಡಿಕೊಂಡೆ, ಯಾರಿಗೇನು ಗೊತ್ತಿಲ್ಲ ಎಂದು ಅವನು ಹೋಗಿ ಎಲ್ಲವನ್ನ ಮಾಡಿ ಇರುವಾಗ ದೇವರು ಎಲಿಸನಿಗೆ ಏನ್ ಮಾಡಿದ್ರು, ಒಂದು ಪಿಕ್ಚರೇ ತೋರಿಸ್ಬಿಟ್ರು. ಹಿಂಗೆ ಹೋಗಿದ್ದಾನೆ, ಇದೆಲ್ಲ ಮಾಡಿದ್ದಾನೆ, ಇವತ್ತು ನಿನ್ನ ಮುಂದೆ ಬಂದು ನಿಲ್ತಾ ಇದ್ದಾನೆ. ಅದು ನಿಜ. ಹಂಗೆಲ್ಲ ಯಾರು ಮರೆ ಮಾಡಿ ದೇವರ ಮುಂದೆ ಬದುಕೋದಕ್ಕಾಗಲ್ಲ. ದೇವರು ಎಲ್ಲವನ್ನು ನೋಡ್ತಾ ಇದ್ದಾರೆ. ರಹಸ್ಯವಾಗಿ ಮಾಡಿಬಿಡ್ತೇನೆ. ನೀವು ಆಕಾಶದ ಮೇಲೆ ಹೋದ್ರು ಅಲ್ಲಿ ಇರುವರು, ನೀವು ಪಾತಾಳದಲ್ಲಿ ಹೋಗಿ ಅಲ್ಲಿ ನೀವು ಮಲೆ ಕೊಂಡ್ರು ಅಲ್ಲಿಯೂ ಅವರ ಪ್ರಸನ್ನತೆ ಇರುವುದು. ಹಲ್ಲೆಲೂಯ. ಯಾರು ಅವರಿಗೆ ಮರೆಯಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ನೀವು ಡೆಲಿಟ್ ಆಪ್ಷನ್ ಕೊಟ್ಟರು ಗೂಗಲ್ ನಮ್ಮನ್ನು ಯಾರನ್ನು ಹೇಳಿಬಿಡ್ತಾನೆ. ಹಾಗೆ ಗೂಗಲೇ ಹೇಳಿಬಿಡುತ್ತೆ. ಇರುವಾಗ ದೇವರಿಗೆ ಗೊತ್ತಿಲ್ಲವೇ? ದೇವರಿಗೆ ನಾವು ಮರೆಯಾಗಿ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಅವನು ದೇವರಿಗೆ ಮರೆಯಾಗಿ ಮಾಡುತ್ತೇನೆ ಎಂದು ಅವನಿಗೆ ಪಾಪ ಮಾಡಿದ್ದಾನೆ, ದೇವರಿಗೆ ವಿರೋಧವಾಗಿ ಮಾಡಿದ್ದಾನೆ. ಅವನು ಎಲಿಷನ ಕೈಲಿದ್ದಾನೆ, ದೇವರ ಮನುಷ್ಯನ ಕೈಲಿದ್ದಾನೆ. ಎಲ್ಲವನ್ನ ಹೇಳಿಬಿಟ್ಟು ನೀ ಇದೆಲ್ಲ ಮಾಡಿಬಿಟ್ಟು ಬಂದಿದ್ದೀ, ಇದೇನಪ್ಪ ಸಮಯ? ಹೇಳಬಹುದು. ಬಟ್ಟೆಗಳು, ಎಣ್ಣೆ ಮರದ ತೋಪುಗಳು, ದ್ರಾಕ್ಷಿ ತೋಟಗಳು, ಕುರಿದನಗಳು, ದಾಸ ದಾಸಿ ಜನವು ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವೋ? ನಾಮಾನನ ಕುಷ್ಠವು ನಿನ್ನನ್ನು ನಿನ್ನ ಸಂತಾನವನ್ನು ಸದಾಕಾಲ ಹಿಡಿದಿರುವುದು. ಅಯ್ಯೋ, ಭಯಂಕರ ಕರ್ಸ್ಬಿಡ್ತಾರೆ, ಭಯಂಕರ ಶಾಪ. ನಿನ್ನನ್ನು ಮಾತ್ರ ಬಿಟ್ರೆ ಪರವಾಗಿಲ್ಲ, ಫ್ಯಾಮಿಲಿಗೂ ಜೊತೆಲಿ ಕೊಟ್ಬಿಟ್ರೆ ನೋಡಿದೀನಿ, ಫ್ಯಾಮಿಲಿಗೂ ಸೇರಿಸಿ. ನಾಮಾನನ ಕುಷ್ಠವು ನಿನ್ನನ್ನು ನಿನ್ನ ಸಂತಾನದವರನ್ನು
ಸದಾಕಾಲ ಹಿಡಿದಿರುವುದು ಅಂತನು. ಕೂಡಲೇ ಅವನಿಗೆ ಕುಷ್ಠ ಹತ್ತಿತ್ತು. ಅವನು ಹಿಮದಂತೆ ಬಿಳುಪಾಗಿ ಅವನ ಸನ್ನಿಧಿಯಿಂದ ಹೊರಟು ಹೋದನು. ಅಲ್ಲಿ ನೋಡಿರಿ, ಅವಿದ್ಯತೆ ಓದ್ರಿ ಇದನ್ನು. ಹಠವು ವಿದ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮವಾಗಿರುವುದು. ಏನರ್ಥ ಗೊತ್ತಾಗಿದೆ? ಅಲ್ಲಿ ಹೇಳಿದ್ರು ಗೊತ್ತಾ, ಸೌಲನು ದೇವರು ಅಮಲೇಕಿಯವರು ಎಲ್ಲರನ್ನೂ ನಾಶ ಮಾಡಿಬಿಡಿ. ಇವನು ನೋಡಿದನು, ಅಲ್ಲಿ ಕೊಪ್ಪು ಇರುವ ಕುರಿಗಳಿತ್ತು. ಇದೆಲ್ಲ ತಗೊಂಡು ಒಳ್ಳೆ ಬಿರಿಯಾನಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಎಂದು ಅವಿದ್ಯತೆ. ಅದನ್ನು ಮಾತ್ರ ಅಲ್ಲಿದ್ದ ಅರಸನನ್ನು ಕರ್ಕೊಂಡು ಸಾಯಿಸಲಿಲ್ಲ, ಅವನ ಜೊತೆಯಲ್ಲಿ ಕೂತು ಎಣ್ಣೆ ಹೊಡಿತಾ ಇದ್ದಾನೆ. ಸಮುವೇಲನಲ್ಲಿ ಬಂದನು, ನೀನ್ ಯಾರು? ಇದೆಲ್ಲ ಇಲ್ಲಿ ಶಬ್ದ ಏನ್ ಬರ್ತಾ ಇದೆ? ನಾನು ಇದೆಲ್ಲ ದೇವರಿಗೆ ಬಲಿ ಕೊಡೋದಕ್ಕೋಸ್ಕರ ನಾನು ತಂದಿದ್ದೇನೆ. ಮಗನೇ, ದೇವರಿಗೆ ಬಲಿ ಅಂದ್ರೆ ಏನು? ನೀವು ನಿನ್ನನ್ನು ಒಪ್ಪಿಸಿಕೊಟ್ಟು ದೇವರಿಗೆ ವಿಧೇಯರಾಗಿ ನಡೆಯುವುದೇ. ಅದಕ್ಕೇನು ಇಂಗ್ಲಿಷ್ ಅಲ್ಲಿ ಒಬಿಡಿಯನ್ಸ್ ಇಸ್ ಬೆಟರ್ ದ್ಯಾನ್ ಸ್ಯಾಕ್ರಿಫೈಸ್. ನೀವು ಕೊಡುವ ಬಲಿಗಳಲ್ಲಿ ನಾನು ಪ್ರಿಯ ಪಡುವುದಿಲ್ಲ, ನೀನು ನನ್ನ ಆಜ್ಞೆಗೆ ವಿಧೇಯನಾಗಿರು. ಅದೇ ಅವರು ಹೇಳಿದರು. ಎಲ್ಲಿ ಅದು ಏನಕ್ಕೆ ಸಮಾನವಾಗಿರುವುದು? ವಿಗ್ರಹಾರಾಧನೆ ಮಾಟ ಮಂದಿರಕ್ಕೂ ಸಮಾನವಾಗಿರುವುದು. ನೀ ದೇವರನ್ನು ಇಡುವ ಸ್ಥಳದಲ್ಲಿ ದೇವರನ್ನು ಇಟ್ಟಿಲ್ಲ. ಯಾರು ನೋಡ್ತಾರೆ ಎಂದು ನಮ್ಮ ಇಷ್ಟಕ್ಕೆ ಬದುಕುವುದೇ ಅವಿದ್ಯತೆ. ಹಾಗೆ ದೇವರಿಗೆ ಇಡಬೇಕಾದ ಸ್ಥಳದಲ್ಲಿ ನಮ್ಮ ಪಾಪ ಸ್ವಭಾವಗಳನ್ನು, ನಮ್ಮ ಇಷ್ಟಗಳನ್ನು ಇಟ್ಟಿದ್ದೇವೆ. ಅದು ವಿಗ್ರಹಾರಾಧನೆಗೆ ಸಮಾನವಾದದ್ದು. ಆಮೇಲೆ ಅದು ದೇವರ ಮಾತನ್ನು ತಳ್ಳಿ ಬಿಡುವುದು. ಅವಿದ್ಯತೆ ಏನು? ದೇವರ ಮಾತನ್ನು ತಳ್ಳಿ ಬಿಡುವುದು. ನಾವು ಪೇರೆಂಟ್ಸ್ ಆಗಿದ್ದೇವೆ, ಪೋಷಕರಾಗಿದ್ದೇವೆ. ನಮ್ಮ ಮಕ್ಕಳು ನಮ್ಮ ಮಾತನ್ನು ತಳ್ಳಿ ಬಿಟ್ರೆ ನಾವು ಅವ್ರು ಹೆಂಗೆ ಕರೆದ್ರಿ? ಇವರ ಡಿಸೊಬೀಡಿಯಂಟ್ ಬಾಯ್, ಇವರ ಡಿಸೊಬೀಡಿಯಂಟ್ ಗರ್ಲ್, ನಿನಗೆ ಯಾಕೆ ನಾನು ಸೈಕಲ್ ತಂದು ಕೊಡಬೇಕು, ನಿನಗೆ ಯಾಕೆ ಬೈಕು, ನಿನಗೆ ಯಾಕೆ ಒಳ್ಳೆಯ ವಿದ್ಯಾಭ್ಯಾಸ, ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡಿರು ಹಾಗೆ ಹೇಳಿಬಿಡ್ತೇವಲ್ಲ. ನಮ್ಮ ಮಾತನ್ನು ತಳ್ಳಿ ಬಿಟ್ರೆ ಅವರನ್ನು ನಾವು ಅವಿಧೇಯರನ್ನು ಕರೆಯುತ್ತೇವೆ. ಅದ್ರ ಇಲ್ಲಿ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತದೆ, ದೇವರ ಮಾತನ್ನು ತಳ್ಳಿ ಬಿಡುವುದೇ ಅವಿಧೇಯತೆ. ಅವಿಧೇಯತೆಗೆ ರೋಗ ಮತ್ತು ವಿನಾಶವನ್ನು ತರುತ್ತದೆ. ರೋಗ ವಿನಾಶ. ಅವನ ಕುಟುಂಬ, ಅವನ ವಂಶಾವಳಿ ಹಾಳಾಯಿತು, ಅವನ ಅವಿಧೇಯತೆ ಇತ್ತು. ನಾನು ಹೇಳ್ತೇನೆ, ಅವಿಧೇಯತೆ ಭಯಂಕರವಾದ ಪಾಪ, ಯಾರಿಗೂ ಗೊತ್ತೇ ಇಲ್ಲ. ಅದನ್ನು ನಾವು ಪ್ರತಿನಿತ್ಯ ಕಲಿತಾ ಇರಬೇಕು, ಸಭೆಯಲ್ಲಿ ಕಲಿತಾ ಇರಬೇಕು. ಸಭೆಯಲ್ಲಿ ಒಂದು ಡಿಸಿಪ್ಲಿನ್ ಉಂಟು, ಅದನ್ನು ನೀವು ಹಿಂಬಾಲಿಸಬೇಕು. ನೀವು ಮನೆಯಲ್ಲಿ ಒಂದು ಡಿಸಿಪ್ಲಿನ್ ಉಂಟು, ಅದನ್ನು ಹಿಂಬಾಲಿಸಬೇಕು. ಸಭೆಯಲ್ಲಿ ಹೆಂಗೆ ಆರಾಧನೆಗೆ ಬಂದು ನೀವು ಆರಾಧನೆ ನಿಮ್ಮನ್ನು ಪ್ರಶ್ನೆ ಮಾಡಿ ಆರಾಧನೆ ಮುಗಿಸಿಬಿಟ್ಟು ಹೋಗಬೇಕು. 6 ದಿವಸ ಕೆಲಸ ಮಾಡೋಣ, 7ನೇ ದಿವಸ ನೀವು ವಿಶ್ರಾಂತಿ ದಿವಸವನ್ನು ಕೊಟ್ಟಿದ್ದಾರೆ. ಆ ದಿವಸದಲ್ಲಿ ನೀವು ಕೆಲಸಕ್ಕೆ ಹೋದ್ರೆ ಅದು ನಿಮಗೆ ಶಾಪವಾಗಿರುವುದು. ಆರಾಧನೆಯನ್ನು ಮುಗಿಸಿಬಿಟ್ಟು ಏನು ಕೆಲಸ ಬೇಕಾದ್ರೆ ಹೋಗಿರಿ, ಆರಾಧನೆಯನ್ನು ಮುಗಿಸಿಬಿಟ್ಟು ಮದುವೆಗೆ ಹೋಗಿರಿ, ಆರಾಧನೆಯನ್ನು ಮುಗಿಸಿಬಿಟ್ಟು ಏನು ನಿಮ್ಮ ಮನೆ ಕಾರ್ಯಗಳಿಗೆ ಹೋಗಿ ನೋಡಿರಿ. ಬಟ್ 6ನೇ ದಿವಸ ದೇವರದ್ದು, ಅದು ದೇವರಿಗೆ ಕೊಡಬೇಕು. ಅದು ನೀವು ಅವ್ರಿಗೆ ಕೊಡುವ ಗಣಮಾನ ಮರ್ಯಾದೆ. ಅದು 6 ದಿವಸ ನೀವು ಕೆಲಸ ಮಾಡೋಕೆ ಬೆಲೆ ಕೊಟ್ಟ ದೇವರು 7ನೇ ದಿವಸ ನಿಮ್ಮನ್ನು ಒಂದು ರೋಗದಲ್ಲಿ ಮಲಗಿಸಿಬಿಟ್ರೆ ನೀವು ಏನು ಮಾಡೋಕ್ಕಾಗಲ್ಲ ಗೊತ್ತಾ? ನಿಮಗೆ ಆರೋಗ್ಯ ಕೊಟ್ಟವರು ಅವರೇ, ನೀವು ಕೆಲಸ ಮಾಡೋ ಜ್ಞಾನ ಬುದ್ಧಿ ಕೊಟ್ಟವರು ಅವರೇ, ನಿಮಗೆ ತಲಾಂತುಗಳನ್ನು ಕೊಟ್ಟದ್ದು ಅವರೇ. ಇದೆಲ್ಲ ಅವರ ಕಡೆಯಿಂದ ಪಡ್ಕೊಳ್ಳುವ ನೀವು 6 ದಿವಸ ಕೆಲಸ ಮಾಡಿಬಿಟ್ಟು 7ನೇ ದಿವಸ ದೇವರ ಮುಂದೆ ಬಂದು ಧನ್ಯವಾದಗಳಪ್ಪ, ಈ 6 ದಿವಸ ಕೆಲಸ ಮಾಡೋದಕ್ಕೂ ನೀವು ನನಗೆ ಸಹಾಯ ಮಾಡಿದಿರಿ ಎಂದು ಕೃತಜ್ಞತೆ ಉಳ್ಳವರಾಗಿ ಇರಬೇಕಾ ಇಲ್ವಾ? ನೀವೇ ಹೇಳಿದ್ರಿ. ಅದಕ್ಕೋಸ್ಕರ ದೇವರು ನೇಮಿಸಿರುವ ದಿವಸ, ಎರಡನೇದಾಗಿ ಸೈಂಟಿಫಿಕಲಿ ಪ್ರೂವ್ಡ್, 6 ದಿವಸ ಶರೀರಕ್ಕೆ ನೀವು ಕೆಲಸ ಕೊಡ್ತಿರಲ್ಲ, 7ನೇ ದಿವಸ ಲೀವ್ ಕೊಟ್ಟಿರಿ. ಹಲ್ಲೆಲೂಯಾ. ಈ ದೇವರ ಪ್ರಸನ್ನದಲ್ಲಿ ಬಂದು ನೀವು ನಿಮ್ಮನ್ನು ಶುದ್ಧೀಕರಿಸಿಕೊಳ್ಳುತ್ತೀರಿ, ನೀವು ನಿಮ್ಮನ್ನು ರಿನ್ಯೂ ಮಾಡಿಕೊಳ್ಳುತ್ತೀರಿ, ನೂತನಪಡಿಸಿಕೊಳ್ಳುತ್ತೀರಿ, ಹೆಚ್ಚಾದ ಬಲವನ್ನು ಹೊಂದಿಕೊಳ್ಳುತ್ತೀರಿ. ಆವಾಗ ಇನ್ನೊಂದು ವಾರ ನೀವು ಕೆಲಸ ಮಾಡೋದಕ್ಕೆ ಬಲ ಸಿಗುತ್ತೆ, ಜ್ಞಾನ ಸಿಗುತ್ತೆ, ಬುದ್ಧಿ ಸಿಗುತ್ತೆ, ತಿಳಿವಳಿಕೆ ಸಿಗುತ್ತೆ. ಆದ್ದರಿಂದ ಅದು ಒಂದು ಡಿಸಿಪ್ಲಿನ್, ಅದಕ್ಕೆ ನೀವು ವಿಧೇಯರಾಗಿರಬೇಕು. ಮನೆಯಲ್ಲಿ ಹೋಗಿ ನೀವು ಪ್ರತಿನಿತ್ಯ ವೈಯಕ್ತಿಕ ಪ್ರಾರ್ಥನೆ, ಸಂಗಾದಿ ವಿಶ್ವಾಸ ಇದ್ದರೆ ಇಬ್ಬರು ಜೊತೆಯಲ್ಲಿ 15 ನಿಮಿಷವಾದಿ ಪ್ರಾರ್ಥಿಸಬೇಕು. ಸತ್ಯವೇದಕ್ಕೆ ಸಮಯ ಕೊಡಬೇಕು. ಮಕ್ಕಳಿದ್ರೆ ಕುಟುಂಬದ ಪ್ರಾರ್ಥನೆ ನಡೆಯಬೇಕು. ಇದೆಲ್ಲ ಒಂದು ದಿವಸ ಕೂಡ ತಪ್ಪದೆ ನಡೀಬೇಕು. ಅದು ವಿಧೇಯತೆ, ಅದು ನೀವು ದೇವರಿಗೆ ತೋರಿಸುವ ವಿಧೇಯತೆ, ಗಣಮಾನ ಮರ್ಯಾದೆ. ಅದು ನೀವು ಅದನ್ನು ತೋರಿಸುವಾಗ ನಿಮ್ಮ ಮನೆಯಲ್ಲಿ ಆರೋಗ್ಯ, ನಿಮ್ಮ ಮನೆಯಲ್ಲಿ ದೇವರ ಪ್ರಸನ್ನತೆ, ನಿಮ್ಮ ಮನೆಯಲ್ಲಿ ಆಶೀರ್ವಾದ ಎಲ್ಲ ನೆಲೆಗೊಂಡಿರುವುದು. ನಾನು ಹೇಳ್ತೇನೆ, ನೆಲೆಗೊಂಡಿರುವ ಆಶೀರ್ವಾದ. ಒಂದು ದಿವಸ ಬಂದು ಇನ್ನೊಂದು ದಿವಸ ಹೋಗುವುದಲ್ಲ, ನೆಲೆಗೊಂಡಿರುತ್ತೆ. ಪರ್ಮನೆಂಟ್ ಬ್ಲೆಸ್ಸಿಂಗ್ಸ್. ಹಲ್ಲೆಲೂಯಾ. ನೀವು ಅಭಿಧೇಯರಾಗಿದ್ದರೆ ಅದು ನಿಮ್ಮನ್ನು ಒಳಗಡೆಯಿಂದ ಸಾಯಿಸ್ತಾ ಇರುವುದು. ನಿಮಗೆ ಗೊತ್ತೇ ಇಲ್ಲದೆ ಒಂದು ದಿವಸ ಬಿದ್ದು ಹೋಗುವಿರಿ.
ಅವಿದ್ಯತೆಯನ್ನು ಪ್ರಾಕ್ಟೀಸ್ ಮಾಡುವುದಕ್ಕೆ ಅದು ಯಾಕೆ ಗೊತ್ತಾ? ಅದು ಬದುಕು ಬಾಳಿನ ಡಂಬ. ದೇವರಿಲ್ಲದೆ ಬದುಕಿ ಬಿಡುತ್ತೇನೆ, ದೇವರಿಲ್ಲದೆ ಜ್ಞಾನ, ದೇವರಿಲ್ಲದೆ ಕೆಲಸ ಮಾಡುವೇನು, ದೇವರಿಲ್ಲದೆ ಎಲ್ಲ ಮಾಡಿಬಿಡ್ತೇನೆ, ಪ್ರಾರ್ಥನೆ ಮಾಡಿದ್ರೆ ಎಲ್ಲ ಮಾಡಿಬಿಡ್ತೇನೆ. ಹತ್ತಿರ ಬಂದು ದೇವರೇನು ಕರೆಯುವಾಗ ಏನು ಈ ಕೊಬ್ಬಲ ಇಟ್ಕೊಂಡಿರ್ತಾನೆ, ದೇವರಿಲ್ಲ ನಾನೇ, ನನಗೆ ತಾನೇ ನೀನು ಯಾವಾಗಲೂ ಖುಷಿ ಕೊಡ್ತಾ ಇದ್ದೀಯ, ನೀನು ಅವಿದ್ಯನಾಗಿ ಇದ್ದದು, ನೀನು ದೇವರನ್ನು ಕರೆದು ನನ್ನನೇ, ಅವನು ಬಂದು ನಿಲ್ತಾನೆ ಶೈತಾನನು. ದಯಮಾಡಿ ಹೇಳ್ತೇನೆ, ಅವಿದ್ಯೆ ಮಾಡುವುದು ವಿಗ್ರಹ ಆರಾಧನೆ, ದೇವರಿಗೆ ವಿರೋಧವಾದದ್ದು, ಅದು ಪಾವ. ವಿಗ್ರಹ ಆರಾಧನೆ ಭಯಂಕರವಾದ ಪಾವ. ದೇವರ ಇಡಬೇಕಾದ ಸ್ಥಳದಲ್ಲಿ ನೀವು ಬೇರೆ ಒಂದು ಯಾವುದು ವಸ್ತು, ಮನುಷ್ಯನು, ನಿಮ್ಮ ಇಚ್ಛೆಗಳು, ಕೆಟ್ಟ ದುರಾಶೆಗಳು ಇಟ್ಟರೆ ಅದು ವಿಗ್ರಹ ಆಗುತ್ತದೆ. ಬರೀ ಕಲ್ಲು ಮಣ್ಣುಗಳು ಮಾತ್ರ ಅಲ್ಲ, ಮೂರ್ತಿಗಳು ಮಾತ್ರ ಅಲ್ಲ. ಮನುಷ್ಯನ ಕೈಯಿಂದ ದೇವರನ್ನು ಮಾಡಕ್ಕಾಗುತ್ತ? ಅಯ್ಯೋ ದೇವರು ಏನು ಮಾಡೋದು? ಹಾಗೆ ಇರುವಾಗ ದಯಮಾಡಿ ಹೇಳ್ತೇನೆ, ನಿಮಕ್ಕಾಗಿ ಪ್ರಾಣ ಕೊಟ್ಟ ದೇವರಿಗೆ ಪ್ರತಿಯೊಂದು ಕಾರ್ಯದಲ್ಲಿ ಸಾಕ್ಷಿಯಾಗಿ ಬದುಕುವುದರಲ್ಲಿ ವಿಧೇಯರಾಗಿರಬೇಕು. ನಿಮ್ಮ ಜೀವನದಲ್ಲಿ ಪರಿಶುದ್ಧತೆ ಇರಬೇಕು, ಈ ಪ್ರೀತಿಯನ್ನು ಹಂಚಿಕೊಳ್ಳಬೇಕು, ಕರುಣೆ ದಯೆಯನ್ನು ತೋರಿಸಬೇಕು, ಇದಕ್ಕೆ ಮಾದರಿಯಾಗಿರಬೇಕು. ನಿಮ್ಮಲ್ಲಿ ಪ್ರೀತಿಯೇ ಇಲ್ಲಾದ್ರೆ ಯು ಕ್ಯಾನ್ ನಾಟ್ ಕ್ಲೈಮ್ ಯುವರ್ ಸೆಲ್ಫ್ ಆಸ್ ಕ್ರಿಸ್ಟಿಯನ್ಸ್. ಪ್ರೀತಿ ಇಲ್ಲ, ಯಾರು ಪ್ರೀತಿ ಇಲ್ಲ. ಒಂದು ಆಫೀಸಲ್ಲಿ ಹೋದ್ರೆ ಕಟ್ಟು ಇರ್ತಾರೆ ಕೆಲವರು. ತಗೊಂಡು ಅಲ್ಲಿ ಕೂತ್ಕೋ, ಟೀ ಬೇಕಾ ತಂದು ಕೊಡು, ಎಲ್ಲ ಇಟ್ಟು ಬಿಟ್ಟು ಕುಡಿತೇನೆ, ಊಟ ತಿಂತೇನೆ. ಮಾತೆಲ್ಲ ಹಂಗೇನೆ. ನಾನಾದ್ರೆ ಊಟ ಆದ್ರೆ ಮುಖದಲ್ಲಿ ತಗೊಳ್ಳು ತಿನ್ನು, ಏನು ಮಾತು. ಭಿಕ್ಷೆಗಾರನಿಗೆ ₹1 ಹಾಕುವ ಕೂಡ ಅವನು ಕೂಡ ಮಾನ ಮರ್ಯಾದೆ ನೋಡ್ತಾನೆ. ಯಾವಾಗ ಯಾಕನೆ ಎಸ್ಬಿಟ್ಟೆ, ನಾನು ಒಂದು ಅಮ್ಮನಿಗೆ ₹2 ಹಿಂಗೆ ಇಟ್ಟೆ, ಅವಳು ತಗೊಂಡು ಎಸ್ಬಿಟ್ಟು ಆ ಕಡೆ. ಅವಳಿಗೆ ಕೂಡ ಮಾನ ಮರ್ಯಾದೆ, ಸೆಲ್ಫ್ ರೆಸ್ಪೆಕ್ಟ್. ಕೈಲಿ ಕೊಡೋದು ಹೇಳಿ, ಸರಿಮ್ಮ ಸಾರಿ ದಯಮಾಡಿ ಕ್ಷಮಿಸಿ. ಇರುವಾಗ ಪ್ರೀತಿಯೇ ಇಲ್ಲದೆ ಬದುಕೊಂಡು ಚರ್ಚಲ್ಲಿ ಮಾತ್ರ ಬಂದು ಪ್ರೀತಿಸುವೆ, ಇನ್ನೂ ಹೆಚ್ಚಾಗಿ ಹೆಚ್ಚಾಗಿಯಾ ನೀನು ಈ ಲೆವೆಲ್ಗೆ ಬಂದಿಲ್ಲ. ಯಾವಾಗ ಹೆಚ್ಚಾಗಿ? ದಯಮಾಡಿ ಸುಳ್ಳು ಹೇಳಬೇಡ. ಆರಾಧನೆ ಸುಳ್ಳು. ನಾವು ಜಾಸ್ತಿ ಸುಳ್ಳು ಹೇಳೋದು ಎಲ್ಲಿ? ಆರಾಧನೆಯಲ್ಲಿ. ಆಮೇಲೆ ಬಂದು ದೇವರೇ ನಾನು ಹಿಂಗೆ ಮಾಡುವೇನು, ಹಂಗೆ ಮಾಡುವೇನು, ನಿಮಗೋಸ್ಕರ ಬಲಿಯಾಗುವೇನು. ಅಪ್ಪ ಇವನು ₹1 ತಗೊಂಡು ಕಾಣಿಕೆಯಲ್ಲಿ ಹಾಕೋದಿಲ್ಲ. ಇವ್ರು ಹೇಳ್ತಾರೆ ನಾನು ಬಲಿಯಾಗುವೇನು, ನೀವು ಎಲ್ಲಿ ಕಳಿಸಿದ್ರು ಅಲ್ಲಿ ಹೋಗಿ ಸಾಯುವೇನು, ಚುಚ್ಚಿದ್ರೆ ಮವನೆ ಈ ಮವನೆ, ಡಪ್ಪ ಮವನೆ ಇವನ ಮವನೆ, ಒಂದು ಲೇಟಾಗಿ ಒಂದು ಲೇಟಾಗಿ ಒಂದು ಬಿಟ್ಬಿಡ್ರು, ಹಿಂಗೆಲ್ಲ ಮಾತಾಡಿಬಿಡ್ತಾರೆ. ಇವ್ರು ಹೋಗಿ ಬಲಿಯಾಗ್ತಾರೆ ದೇವರಿಗೋಸ್ಕರ. ನಾನು ನನ್ನೇ ಒಪ್ಪಿಸಿಕೊಡ್ತೇನೆ, ಒಂದು ದಿವಸ ಕೂಡ ಬಗ್ಗೋದೇ ಇಲ್ಲ. ಎಲ್ಲಿ ಒಪ್ಪಿಸಿಕೊಡ್ತಾರೆ? ದಯಮಾಡಿ ನೀವು ದೇವರಿಗೆ ವಿಧೇಯರಾಗಿ ಇಲ್ಲದಿದ್ರೆ ನೀವು ಮಾಡುವ ಆರಾಧನೆ ಸುಳ್ಳು. ಅಲ್ಲಿ ಬಂದು ನೀವು ದೇವರಿಂದ ಹೇಳಿದ್ರೆ ದೇವರಿಗೆ ನಗು ಬರುತ್ತೆ. ಬೇರೆ ಏನಾದ್ರು ಇದೆಯಾ ಹೇಳೋದು? ಹೇಳೋದಿಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ಅವ್ರು ನಿನ್ನಂತ ವಿಶ್ವಾಸಿ ಯಾರೂ ಇಲ್ಲ, ಇನ್ನು ಹಾಗೆ ನಾನು ಎಲ್ಲಿಯೂ ನೋಡಿ ಇಲ್ಲ. ವಿಶ್ವಾಸಿ ಈಗ ಯಶವೂಸಿ ಅಂತ ಹೇಳಿದ್ರ. ದಯಮಾಡಿ ನಾನು ಹೇಳ್ತೇನೆ, ಚಿಕ್ಕ ಚಿಕ್ಕ ಕಾರ್ಯಗಳಿಂದ ವಿಧೇಯತೆ ಅಂತೂ ಚಿಕ್ಕದಾಗಿ ಪ್ರಾರಂಭಿಸಿ. ಒಂದು ಮುಂಚಾನೆ ಎತ್ತುವುದು, ದೇವರಿಗೆ ಸಮಯ ಕೊಡುವುದು, ಒಂದು ಗ್ಲಾಸಲ್ಲಿ ನಾವು ಕೆಲವು ಸಾರಿ ಟೀ ಕುಡಿದ್ರೆ ಅಲ್ಲೇ ಇಡುವುದು, ಅದನ್ನು ಕೂಡ ತಗೊಂಡು ಹೋಗಿ ಸಿಂಕಲ್ಲಿ ಹಾಕಿ, ಅದೊಂದು ವಿಧೇಯತೆ. ಮನೆಯಲ್ಲಿ ಡಿಸಿಪ್ಲಿನ್ ಆಗಿದೆ, ಅದೊಂದು ವಿಧೇಯತೆ. ಕೆಲವು ಮನೆಗೆ ಹೋದ್ರೆ ಒಂದು ಚೇರ್ ಅಳುತ್ತಾ ಇರ್ಬೋದು, ಇನ್ನೂ ಎಷ್ಟು ಬಟ್ಟೆಗಳನ್ನು ಹಾಕಿ ಚೇರ್ ಮೇಲೆ ಬಟ್ಟೆ ಚೇರ್ ಇದೇನು ಸೋಫಾ ಇಲ್ಲ, ಚಾರೇ ಸೋಫಾ ತರ ಇದೆಲ್ಲ ಬಟ್ಟೆಗಳಾಗಿ ಒಬ್ಬೊಬ್ಬರು ಬಟ್ಟೆಯಾಗಿ ಹಾಕಿದ್ದಾರೆ. ಇಲ್ಲಿ ಆಗ್ತದೆ, ನಾನು ಹಾಕ್ತೇನೆ. ಚಾರ್ ತುಂಬಿ ಇರ್ತದೆ ಬಟ್ಟೆಗಳು, ಆ ಚಾರ್ ಅಳುತ್ತಾ ಇರೋದು. ಈ ಮನೆಯಲ್ಲಿ ಮಾತ್ರ ಒಂದು ಚಾರ ಆಗಿ ತಗೊಂಡು ಹೋಗ್ಬೇಡ. ಎಲ್ಲಿ ಹೋದ್ರು ಅಷ್ಟೇ, ಎಲ್ಲಿ ವಿಧೇಯರಾಗಿದ್ದು ಎಲ್ಲದ್ರಲ್ಲಿ ಡಿಸಿಪ್ಲಿನ್. ಮನೆ ಡಿಸಿಪ್ಲಿನ್ ಕೂಡ ವಿಧೇಯತೆ. ದೇವರು ಒಂದು ಒಳಗಡೆ ಒಂದು ಹೋಗ್ಬೇಕಲ್ಲ. ಈ ಮನೆಗಡೆ ಹೋದ್ರೆ ದೇವರು ಒಳಗಡೆ ಬರ್ತಾರೆ. ವಿಶ್ವಾಸಿ ಯಾರು ಇಲ್ಲ, ಇಬ್ಬರಿಗೆ ಮತ್ತೆ ಬರುವುದೇ ಇಲ್ಲ. ಏಸಯ್ಯ ಇಲ್ಲಮ್ಮ ಬರಲ್ಲ. ನಿಮ್ಮ ಮನೆ ಒಳಗಡೆ ಬಂದ್ರೆ ಹಂಗೆ ಮನೆ ಬಿಟ್ಟು ಹೋಗೋದಕ್ಕೆ ನಮ್ಗೆ ಇಷ್ಟ ಇರಬಾರ್ದು. ಆ ರೀತಿಯಲ್ಲಿ ಮನೆಯನ್ನು ಕ್ಲೀನ್ ಆಗಿ, ಅದು ಒಂದು ವಿಧೇಯತೆ, ಅದೊಂದು ಡಿಸಿಪ್ಲಿನ್. ಅಲ್ಲೆಲ್ಲೋಯ್ಯ, ನೀವು ಈ ರೀತಿಯಲ್ಲಿ ಚಿಕ್ಕ ವಿಷಯದಲ್ಲಿ ದೇವರಿಗೆ ವಿಧೇಯರಾಗಿ ಆಶೀರ್ವಾದಗಳು ನದಿಯಾಗಿ ಬರುತ್ತಾ ಇರುವುದು, ಕೊರತೆ ಇರುವುದಿಲ್ಲ, ನೆಲಗುಂಡಿರುವುದು. ಅಲ್ಲೆಲ್ಲೋಯ್ಯ, ನಾಮಾನನು ರಕ್ಷಣೆ ಹೊಂದಿ ಅವನು ನಿಜವಾದ ದೇವರನ್ನು ಅವನು ಪಡ್ಕೊಂಡು ಅವನು ಹೋಗಿಬಿಟ್ಟನು. ಇಲ್ಲಿ ದೇವರ ಮನುಷ್ಯನು ದೇವರಿಗೆ ಸೇವೆ ಮಾಡ್ತೇನೆ, ದೇವರ ಸೇವಕನಿಗೆ ನಾನು ಉಪಸೇವಕನೊಂದು ಇದ್ದವನು ಸುಳ್ಳು ಹೇಳಿ ಪಾಪ ಮಾಡಿ
ಅವನು ಕುಷ್ಠರೋಗ ಅವನಿಗೆ ಹೋಯಿತು, ಇವನಿಗೆ ಕುಷ್ಠರೋಗ ಸಂತತಿ ಮೇಲೆ ಬಂದಿತ್ತು. ದೇವರಿಗೆ ಬಹಳ ಕೋಪ ಬರುತ್ತೆ ವಿಶ್ವಾಸಿಗಳಾಗಿರುವವರು ಅವಿಧೇಯರಾಗಿದ್ದರೆ. ಅವನಿಗೆ ಅಲ್ಲಿ ಬಿಡುಗಡೆ ಕೊಟ್ಟಿದ್ದಾರೆ. ಅವನು ಎಷ್ಟು ಹೋರಾಡಿದ್ರು, ಹೆಂಗೆಯೋ ಬಂದ್ಬಿಟ್ಟನು, ವಿಧೇಯತೆಯನ್ನು ತೋರಿಸಿದನು, ಅವನು ಬಿಡುಗಡೆ ಆಯಿತು. ಇಲ್ಲಿ ಇವನಿಗೆ ಎಷ್ಟು ದೇವರ ಬಗ್ಗೆ ತಿಳಿದಿರುವವನು, ದೇವರ ಬಗ್ಗೆ ಎಷ್ಟು ತಿಳಿದಿರುವವನು ಅವಿಧೇಯನಾಗಿರುವ ದೇವರಿಗೆ ಸಿಟ್ಟು ಬಂದಿತ್ತು. ಅಲ್ಲೆಲ್ಲೂಯ್ಯ, ಸಿಟ್ಟು ಬಂದು ಅವನನ್ನು ಮಾತ್ರ ಅಲ್ಲ, ಇವನ ಕುಟುಂಬವೇ ನನಗೆ ಬೇಡ. ನಾನು ಹೇಳ್ತೇನೆ, ನೀವು ದೇವರಿಗೆ ವಿಧೇಯರಾಗಿ, ಪ್ರತಿಯೊಂದು ಕಾರ್ಯದಲ್ಲಿ ವಿಧೇಯರಾಗಿ, ಅದು ನೀವು ದೇವರಿಗೆ ತೋರಿಸುವ ಪ್ರೀತಿಯಾಗಿದೆ. ನೀವು ಪ್ರೀತಿ ತೋರಿಸಿರಿ, ಅವರು ನಿಮಗೆ ಕೊರತೆ ಇಡುವುದಿಲ್ಲ. ನಿಮ್ಮನ್ನು ಆಶೀರ್ವದಿಸಿ ಎಲ್ಲಾ ಸ್ಥಳಗಳಲ್ಲಿಯೂ ಹೆಚ್ಚಾಗಿ ನಿಲ್ಲಿಸಿ, ಸಾಕ್ಷಿಯಾಗಿ ನಿಲ್ಲಿಸಿ ನನ್ನ ನಾಮವನ್ನು ಮಹಿಮೆ ಪಡಿಸೋಣ. ವಾಕ್ಯ ದೇವರು ನಿಮ್ಮನ್ನು ಆಶೀರ್ವದಿಸಿರಿ. ಪ್ರಾರ್ಥನೆ ಮಾಡೋಣ. ಪವಿತ್ರ ಆತ್ಮನು ಸಭೆಯನ್ನು ನಡೆಸುವರಾಗಿರ್ತಾರೆ. ಕ್ರಿಸ್ತು ಸಭೆಗೆ ತಲೆಯಾಗಿರ್ತಾರೆ. ಆದ್ದರಿಂದ ಸಭೆಗೆ ಬರುವ ಮಾತುಗಳು ಪವಿತ್ರ ಆತ್ಮನಿಂದಲೇ ಬರ್ತದೆ. ಅವರೇ ಮಾತಾಡ್ತಾರೆ ಮನುಷ್ಯನ ಹತ್ರ. ಆದ್ದರಿಂದ ಈ ಸಮಯದಲ್ಲಿ 1-2 ನಿಮಿಷ ನಾವು ನಮ್ಮನ್ನು ಒಪ್ಪಿಸಿಕೊಂಡು ಒಂದೊಂದು ಪಾಯಿಂಟನ್ನು ನೆನೆಸಿಕೊಂಡು, ಸ್ವಾಮಿ ನೀವು ಕೊಟ್ಟಂಥ ಒಳ್ಳೆ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಬರೀ ಸ್ತೋತ್ರ ಹೇಳಿಬಿಟ್ಟಲ್ಲ ನಾನು ಹೋಗೋದು ಸ್ವಾಮಿ. ನಾನು ಇದರಲ್ಲಿ ಹೇಳಲ್ಪಟ್ಟಿರುವ ಪ್ರತಿಯೊಂದನ್ನು ಹಿಂಬಾಲಿಸಿ ನಡೆದು ನಿಮ್ಮ ನಾಮವನ್ನು ಮಹಿಮೆ ಪಡಿಸಬೇಕಪ್ಪ ಎಂಬುದಾಗಿ ಒಪ್ಪಿಸಿಕೊಡೋಣ. ಪ್ರತಿಯೊಬ್ಬರು ನಿಮ್ಮನ್ನು ಒಪ್ಪಿಸಿಕೊಡಿ. ನೀವು ದೇವರನ್ನು ನಿಜವಾಗಿ ಪ್ರೀತಿಸುವಾಗಿದ್ರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಿರಿ ಎಂದು ಹೇಳಿದ್ದಾರೆ. ನಂಬಿಕೆಯ ಫಲವಾಗಿರೋದು ವಿಧೇಯತೆ. ವಿಧೇಯತೆ ಇಲ್ಲದ್ರೆ ಆಶೀರ್ವಾದಗಳಿಲ್ಲ. ವಿಧೇಯತೆ ಇಲ್ಲ ಅಂದರೆ ನಾವು ನಿಜವಾಗಿ ದೇವರನ್ನು ಪ್ರೀತಿಸ್ತಾ ಇಲ್ಲ. ಸರ್ವಶಕ್ತನು ಮಹೋನ್ನತನೂ ಆಗಿರುವಾತನೇ, ಈ ಒಳ್ಳೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ನಮಗೆ ಕೊಟ್ಟಂಥ ಬಹುಮೂಲ್ಯವಾಗಿರುವ ನಿಮ್ಮ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಈ ದಿನ ನಮಗೆ ನೀವು ವಿಧೇಯನಾಗಿದ್ದ ಒಬ್ಬ ಮನುಷ್ಯನ ಬಗ್ಗೆನೂ ಅವಿಧೇಯನಾಗಿ ಇದ್ದ ಒಬ್ಬ ಮನುಷ್ಯನ ಬಗ್ಗೆನೂ ಮಾತಾಡಿದ್ರಿ ಸ್ವಾಮಿ. ವಿಧೇಯನಾಗಿದ್ದವನು ಇದೆಲ್ಲ ಮಾಡಬೇಕಾ ಅಂತ ಯೋಚನೆ ಮಾಡಿದ್ರು ನಾನು ವಾಸಿ ಆಗಬೇಕು, ಅಪ್ಪನೇ ಬಂದಿದೆ, ನಾನು ವಾಸಿ ಆಗಬೇಕಾದ್ರೆ ಅದನ್ನು ಮಾಡಿದರೆ ವಾಸಿ ಆಗುತ್ತೇನೆ ಅಂತ ಹೇಳಿ ಅವನು ಹೋಗಿ ಅವನ ಅಧಿಪತಿಯಾಗಿದ್ರು ನಾನು ಮಾಡುವೆನು ಎಂಬುದನ್ನು ಅವನು ಮನಸ್ಸಲ್ಲಿ ನಿರ್ಧಾರ ಮಾಡಿಕೊಂಡು ಹೋಗಿ 7 ಸತಿ ಮುಳುಗಿ ಅವನು ವಾಸಿಯಾಗಿ ಅವನು ಸಂತೋಷವಾಗಿ ಅವನ ಮನೆಗೆ ತಿರುಗಿ ಹೋದ. ಆದರೆ ಸ್ವಾಮಿ, ಒಬ್ಬ ಸೇವಕನಾಗಿದ್ದ ಒಬ್ಬ ಪ್ರವಾದಿ ಜೊತೆ ಇದ್ದ ಒಬ್ಬ ಮನುಷ್ಯನು ದೇವರು ಯಾರು, ವಿಧೇಯತೆ ಏನು ಅಂತ ಗೊತ್ತು ಮಾಡಿದ್ರು ಕೂಡ ಅವಿಧೇಯನಾಗಿ ಕಾಣಿಕೆಯನ್ನು ತಗೊಂಡು ತನಗೆ ಮಾತ್ರ ಅಲ್ಲ ತನ್ನ ಕುಟುಂಬಕ್ಕೆ ಶಾಪವನ್ನು ತಂದಿದ್ನು ಸ್ವಾಮಿ. ಅಪ್ಪ, ನಾವು ನಮ್ಮ ನಿರ್ಧಾರಗಳಿಂದ, ನಮ್ಮ ಆಸೆಗಳಿಂದ, ನಮ್ಮ ಸ್ವಭಾವಗಳಿಂದ, ನಿಮಗೆ ಮೆಚ್ಚುಗೆಯಲ್ಲಿರುವ ಕಾರ್ಯಗಳಿಂದ ಸ್ವಾಮಿ ನಮಗೆ ಮಾತ್ರ ಅಲ್ಲ ನಮ್ಮ ಕುಟುಂಬಕ್ಕೂ ನಾವು ಶಾಪವನ್ನು ತರಬಾರದು ಸ್ವಾಮಿ. ನಾಳೆ ನಮ್ಮ ಮಕ್ಕಳು ಇವರು ದೇವರ ಮಕ್ಕಳು ಅಂತ ಹೇಳಿ ನಮ್ಮ ಬಗ್ಗೆ ಸಾಕ್ಷಿ ಹೇಳಬೇಕು. ಇವತ್ತು ಹಿಂಗೆಲ್ಲ ಮಾಡಿ ನನ್ನ ತಪ್ಪು ದಾರಿ ನಡೆಸ್ಬಿಟ್ರು ನನ್ನ ತಂದೆ ತಾಯಿ ಅಂತ ಹೇಳಿ ನಮ್ಮ ಮಕ್ಕಳು ತಪ್ಪು ದಾರಿಯಲ್ಲಿ ನಡೆದು ಅವರು ಶಾಪಕರವಾಗಿರುವ ಜೀವನವನ್ನು ಜೀವಿಸಬಾರದು ಸ್ವಾಮಿ. ರಾಜನೇ, ಈ ಸಮಯದಲ್ಲಿ ಅಪ್ಪ ವಿಧೇಯರಾಗಿರುವೆವು ನಾವು ಎಂಬುದಾಗಿ ನಾವು ನಮ್ಮನ್ನು ಒಪ್ಪಿಸಿಕೊಡ್ತೇವಪ್ಪ. ರಾಜನೇ, ಸೇವಕರಾಗಿರುವ ನಾವು, ವಿಶ್ವಾಸಿಗಳಾಗಿರುವ ನಿಮ್ಮ ಮಕ್ಕಳು ಸ್ವಾಮಿ, ಎಲ್ಲರೂ ಒಂದು ಕುಟುಂಬವಾಗಿ ನಿಂದು ನಾವು ನಿಮ್ಮ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ ರಾಜ. ಎಲ್ಲ ಕಾರ್ಯದಲ್ಲೂ, ಎಲ್ಲ ಸಂದರ್ಭದಲ್ಲೂ, ಎಲ್ಲ ಸಮಯದಲ್ಲೂ, ಎಲ್ಲ ವಿಷಯದಲ್ಲೂ ಸ್ವಾಮಿ, ಚಿಕ್ಕದು ದೊಡ್ಡದಾಗಿರಲಿ ಸ್ವಾಮಿ, ಮುಂಜಾನೆ ಪ್ರಾರ್ಥನೆಯಿಂದ ಹಿಡಿದು ಸತ್ಯ ವಾಕ್ಯವನ್ನು ಓದಿ ಹಿಂಬಾಲಿಸಿ ನಡೆಯುವುದು, ಸಾಕ್ಷಿಯಾಗಿರುವುದು, ಮನೆಯಲ್ಲಿ ಪ್ರೀತಿಯನ್ನು ಹಂಚಿಕೊಳ್ಳುವುದು, ಮನೆಯನ್ನು ಶುದ್ಧವಾಗಿ ಇಟ್ಕೊಳ್ಳುವುದು, ಇನ್ನೊಬ್ಬರ ಹತ್ರ ಮಾತಾಡುವಾಗ ಶುದ್ಧವಾಗಿರುವ ಮಾತುಗಳನ್ನು ಮಾತಾಡುವುದು, ಕೆಟ್ಟ ಮಾತು ನಮ್ಮ ಬಾಯಲ್ಲಿ ಬರದೆ ಎಲ್ಲ ಅಪ್ಪನೆಗೂ ಎಲ್ಲ ಕಟ್ಟಳೆಗೂ ನಾವು ವಿಧೇಯರಾಗಿ ಇರಬೇಕಾಗಿ ನಮ್ಮನ್ನು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ನಮಗೆ ಕೊಟ್ಟಂತ 10 ಕಟ್ಟಳೆಗಳನ್ನು, ಅಪ್ಪಣೆಗಳು ನಮ್ಮ ಕಣ್ಣು ಮುಂದೆ ನಿಲ್ಲಿಸಿ ಸ್ವಾಮಿ, ಇದರಲ್ಲಿ ಒಂದನ್ನೂ ನಾನು ಒಡೆದಾಕಲ್ಲ ಸ್ವಾಮಿ. ಇದರಲ್ಲಿರುವ ಪ್ರತಿಯೊಂದನ್ನು ನಾನು ಹಿಂಬಾಲಿಸಿ ನಡೆಯಲಿಕ್ಕೆ ನನಗೆ ಶಕ್ತಿ ಬಲ ಕೊಡಪ್ಪ ಎಂಬುದಾಗಿ ನಮ್ಮನ್ನು ಒಪ್ಪಿಸಿಕೊಡ್ತೇವೆ ರಾಜ. ಅಪ್ಪ ಸ್ವಾಮಿ, ಹೆಚ್ಚಾಗಿರುವ ಅಪ್ಪನೆಯನ್ನು ಸ್ವಾಮಿ ನಾವು
ದೇವರನ್ನು ಪೂರ್ಣ ಮನಸ್ಸಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ ನಾವು ಪ್ರೀತಿಸುವೆವು. ಅದೇ ಪ್ರಕಾರ ಸ್ವಾಮಿ ನಮ್ಮ ನೆರೆಯವರನ್ನು ಕೂಡ ನಾವು ನಮ್ಮ ಹಾಗೆಯೇ ಪ್ರೀತಿಸುವೆವು ಎಂಬುದಾಗಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಇದರಲ್ಲಿ ಎಲ್ಲ ಕಟ್ಟಲೆಗಳನ್ನು ಹಿಂಬಾಲಿಸಿದ ಆ ಒಂದು ಪ್ರೀತಿಯನ್ನು ನಾವು ನಿಮಗೆ ತೋರಿಸಬಹುದು ಸ್ವಾಮಿ. ನಿಮ್ಮ ಮಕ್ಕಳಾಗಿ ನಾವು ಪ್ರೀತಿಯನ್ನು ಹಂಚಿಕೊಳ್ಳುವಾಗ, ನಿಮ್ಮ ಹಾಗೆ ಬದುಕುವಾಗ, ನೀವು ತೋರಿಸಿರುವ ದಾರಿಯಲ್ಲಿ ನಡೆಯುವಾಗ ಸ್ವಾಮಿ ರಾಜ ಅಪ್ಪ, ನಾವು ನಿಮ್ಮ ಮಕ್ಕಳಾಗಿರ್ತೇವೆ ಸ್ವಾಮಿ. ನೀವು ನಮ್ಮ ತಂದೆಯಾಗಿರ್ತೀರಿ ಸ್ವಾಮಿ. ನಿಮ್ಮ ನಾಮವನ್ನು ಮಹಿಮೆ ಪಡಿಸುವೆವಪ್ಪ. ಹಾಗೆ ಮಾಡಲಿಕ್ಕೆ ನಮಗೆ ಸಹಾಯ ಮಾಡಿ ಸ್ವಾಮಿ. ನಮ್ಮಲ್ಲಿರುವ ಕೊರತೆಗಳೆಲ್ಲ ನೀಗಿಸಿ ಸ್ವಾಮಿ. ನಮ್ಮಲ್ಲಿರುವ ಕೊರತೆಗಳನ್ನು ನೀಗಿಸಿರಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಬಿಟ್ಟು ನಾವು ಅದರಲ್ಲಿ ನೆಲೆಕೊಂಡಿರದೆ ನಾವು ಸ್ವಾಮಿ ಪ್ರಯತ್ನ ಮಾಡಿ ಅಪ್ಪ ನಿಮ್ಮ ಸಮ್ಮುಖಕ್ಕೆ ಬಂದು ಕಣ್ಣೀರು ಹಾಕಿ ನಮ್ಮಲ್ಲಿರುವ ಕೊರತೆಗಳನ್ನು ನೀಗಿಸುವುದಕ್ಕೆ ನಮಗೆ ಸಹಾಯ ಮಾಡಪ್ಪ. ಬರೀ ಮಾತಿಂದಲ್ಲ, ನಮ್ಮ ಕ್ರಿಯೆಯಿಂದಲೂ ಸ್ವಾಮಿ ವಿಧೇಯತೆಯನ್ನು ತೋರಿಸಲಿಕ್ಕೆ ನಮಗೆ ಸಹಾಯ ಮಾಡಿ ಸ್ವಾಮಿ. ನಾವು ತಗ್ಗಿಸಿಕೊಳ್ಳುತ್ತೇವೆ, ದೇವರನ್ನು ಪ್ರೀತಿಸುತ್ತೇವೆ ಎಂಬುದಾಗಿ ನಾವು ಹೇಳುವರಾಗಿ ಮಾತ್ರ ಇಲ್ಲದೆ ಸ್ವಾಮಿ ನಮ್ಮ ಕ್ರಿಯೆಯಲ್ಲಿ ತೋರಿಸುವರಾಗಿ ಎಲ್ಲಾ ಕಟ್ಟಲೆಯನ್ನು ಹಿಂಬಾಲಿಸಿ ನಡೆದು ನಿಮ್ಮನ್ನು ಪ್ರೀತಿ, ಇತರರನ್ನು ಪ್ರೀತಿಸಿ, ನಿಮ್ಮನ್ನು ಪ್ರೀತಿಸಿ ಸ್ವಾಮಿ ಎಲ್ಲದರಲ್ಲೂ ನಿಮಗೆ ವಿಧೇಯರಾಗಿರ್ಲಿಕ್ಕೆ ನಮಗೆ ಸಹಾಯ ಮಾಡಪ್ಪ. ಸಭೆಯಾಗಿ ಅಪ್ಪ ಸ್ವಾಮಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಪ್ರತಿಯೊಬ್ಬರಿಗೂ ಸ್ವಾಮಿ ನೀವು ವಿಧೇಯತೆಯನ್ನೇ ಕೊಟ್ಟು ಎಲ್ಲ ಸಮಯದಲ್ಲಿ ನಿಮ್ಮ ನಾಮವನ್ನು ಮಹಿಮೆಪಡಿಸಲಿಕ್ಕೆ ಸಹಾಯ ಮಾಡಪ್ಪ. ಇವತ್ತು ಸ್ವಾಮಿ ಎಷ್ಟು ಜನರು ಸಂಪೂರ್ಣವಾಗಿ ಅದನ್ನು ಒಪ್ಪಿಸಿಕೊಟ್ಟು ಹೌದು ಸ್ವಾಮಿ ನನ್ನಲ್ಲಿ ಇದ್ದ ಎಲ್ಲಾ ಅವಿಧೇಯತೆಯನ್ನು ಕ್ಷಮಿಸಪ್ಪ, ನನಗೊಂದು ಅವಕಾಶ ಕೊಡು ಸ್ವಾಮಿ, ನಾನು ಈ ಮುಂದೆ ಎಲ್ಲದರಲ್ಲೂ ವಿಧೇಯನಾಗಿ ಇರುವೆನು ಅಂತ ಯಾರೆಲ್ಲ ಇವತ್ತು ಒಪ್ಪಿಸಿಕೊಡ್ತಾರೋ ಅವರಿಗೆ ಸ್ವಾಮಿ ಹೆಚ್ಚಾದ ಆಶೀರ್ವಾದಗಳನ್ನು ಕೊಡಿದೆಯಪ್ಪ. ಕೊರತೆಗಳೇ ಇರಬಾರದು ಸ್ವಾಮಿ. ಹಂಗೆ ಅಪ್ಪ ಅವರಿಗೆ ಸಮಸ್ಯೆಗಳು, ಕಷ್ಟಗಳು, ನೋವು ಬರುವಾಗ ನೀವು ನಿಮ್ಮ ಮಕ್ಕಳಿಗೋಸ್ಕರ ಯುದ್ಧ ಮಾಡಬೇಕಾಗಿ, ಜಯವನ್ನು ಕೊಡಬೇಕಾಗಿ, ರೋಗದಲ್ಲಿ ಅವರು ಇರುವಾಗ, ಬೆಡ್ಡಿರುವಾಗ ನೀವು ಅವರಿಗೆ ಆರೋಗ್ಯದಾಯಕನಾಗಿ ವಾಸಿ ಮಾಡಬೇಕಾಗಿ, ಜ್ಞಾನದಲ್ಲಿ ಕೊರತೆಗಳು ಇರುವಾಗ ನಿಮ್ಮ ಹತ್ರ ಬಂದು ಕೇಳುವಾಗ ಅವರಿಗೆ ಹೆಚ್ಚಾದ ಜ್ಞಾನವನ್ನು ಕೊಡಬೇಕಾಗಿ, ಕೆಲಸ ಇಲ್ಲ ಅಂತ ಬರುವವರಿಗೆ ಕೆಲಸ, ಮದುವೆ ಆಗುತ್ತಾ ಇಲ್ಲ ಅಂತ ಬರುವವರಿಗೆ ಮದುವೆ, ಮಗು ಇಲ್ಲ ಅಂತ ಹೇಳುವವರಿಗೆ ಮಗು, ಎಲ್ಲಾ ಆಶೀರ್ವಾದಗಳನ್ನು ಕೊಟ್ಟು ಅಪ್ಪ ಸ್ವಾಮಿ ಈ ಲೋಕದಲ್ಲಿ ಮಾತ್ರ ಅಲ್ಲ ನಿತ್ಯ ಜೀವನದಲ್ಲಿ ಬಂದು ಸೇರುವವರೆಗೂ ನಿಮ್ಮ ಮಕ್ಕಳನ್ನು ಕೈ ಹಿಡಿದು ನಡೆಸಬೇಕಾಗಿ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ನೀವು ಹಂಗೆ ಮಾಡಲಿಕ್ಕೆ ಶಕ್ತನಾಗಿರುವುದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ಸದೂತ್ರ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ನಜರೇಯನಾದ ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಅತಿ ದೀನತೆಯಿಂದ, ಪೂರ್ಣ ನಂಬಿಕೆಯಿಂದ ಒಪ್ಪಿಸಿಕೊಂಡು ಬೇಡುತ್ತೇವೆ ಜೀವವುಳ್ಳ ತಂದೆ. ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತ ಕೃಪೆಯು, ದೇವರಾತ್ಮನ ಅನ್ಯೋನ್ಯತೆಯು, ಸಮಾಧಾನವು, ಸಂತೋಷ ಆತನು ಬರುವ ತನಕ ನಮ್ಮಲ್ಲಿ, ನಮ್ಮ ಕುಟುಂಬಗಳಲ್ಲಿ, ಸಭೆಯಲ್ಲಿ ಇಷ್ಟು ಜನರೊಂದಿಗೂ ನೆಲೆಗೊಂಡಿರಲಿ. ಆಮೆನ್.